ಇವತ್ತು ಸೆಪ್ಟೆಂಬರ್ 2024 ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಶಾರ್ಟ್ ನೋಟ್ಸ್ ನೋಡೋಣ. ತುಂಬಾ ಜನ ಮೆಸೇಜ್ ಮಾಡಿದ್ರಿ ಕಮೆಂಟ್ ಸೆಕ್ಷನ್ ಎಲ್ಲ, ಸರ್ ಸ್ಪರ್ಧಾ ವಿಜೇತ ಸೆಪ್ಟೆಂಬರ್ ಮ್ಯಾಗಝಿನ್ ಬೇಗ ಮಾಡಿ ಅಂತ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು, ಸ್ವಲ್ಪ ಕೋಲ್ಡ್ ಆಗಿತ್ತು, ಅದರಿಂದ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಲೇಟ್ ಆಗಿ ಮಾಡ್ತಾ ಇದ್ದೀನಿ. ಇರ್ಲಿ, ಶುರು ಮಾಡೋಣ. ಸೆಪ್ಟೆಂಬರ್ 2024 ಸ್ಪರ್ಧಾ ವಿಜೇತ ಮ್ಯಾಗಝಿನ್. ಇಸ್ರೋದಿಂದ ಭೂವೀಕ್ಷಣಾ ಉಪಗ್ರಹ EOS-08 ಉಡಾವಣೆಯಾಗಿದೆಯಂತೆ. ವೆರಿ ಇಂಪಾರ್ಟೆಂಟ್. ಏನು EOS? ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಅಂದ್ಬಿಟ್ಟು, ಅಂದ್ರೆ ಭೂಮಿ ಮೇಲೆ ಕತ್ಲು, ರಾತ್ರಿ ಮತ್ತೆ ಪ್ರವಾಹ, ವಿಕೋಪಗಳು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಫೋಟೋಸ್ ಎಲ್ಲ ಹಿಡಿಯೋದಕ್ಕೆ ಸಹಾಯ ಮಾಡುತ್ತೆ. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಅಂದ್ಬಿಟ್ಟು ಕೇಳಬಹುದು. ಇನ್ನ ದೇಶದ 13ನೇ ಪ್ರಮುಖ ಬಂದರು ಯಾವುದು? ವದ್ವನ್. ನೆನ್ಪಿಟ್ಕೊಳ್ಳಿ, 12 ಪ್ರಮುಖ ಬಂದರುಗಳಿದೆ ದೇಶದಲ್ಲಿ. ಈಗ 13ನೇ ಪ್ರಮುಖ ಬಂದರು ವದ್ವನ್. ಅದಕ್ಕೆ ನಮ್ಮ ಪ್ರಧಾನಿಯವರು ಶಂಕುಸ್ಥಾಪನೆ ಮಾಡಿದ್ದಾರೆ. ಎಲ್ಲಿದೆ ವದ್ವನ್? ಮಹಾರಾಷ್ಟ್ರದಲ್ಲಿ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ. ಇನ್ನ ಪ್ಯಾರಿಸ್ ನಲ್ಲಿ ಪ್ಯಾರಾ ಒಲಿಂಪಿಕ್ಸ್ 17ನೇ ಆವೃತ್ತಿ ಫ್ರಾನ್ಸ್ ಅಲ್ಲಿ ಮುಕ್ತಾಯ ಆಯ್ತು. ಸೊ ಚೀನಾಗೆ ಮೊದಲ ಸ್ಥಾನ. ಇದು ಪ್ಯಾರಾ ಒಲಿಂಪಿಕ್ಸ್. ಮೊನ್ನೆ ಮಾಮೂಲಿ ಒಲಿಂಪಿಕ್ಸ್ ಆಗಿತ್ತು, ಈಗ ಪ್ಯಾರಾ ಒಲಿಂಪಿಕ್ಸ್ ಅಲ್ಲೂ ಚೀನಾ ಮೊದಲ ಸ್ಥಾನ ಪಡ್ಕೋತು. ಭಾರತ 18ನೇ ಪ್ಲೇಸ್. ಸೊ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಸೊ ಭಾರತಕ್ಕೆ 7 ಚಿನ್ನ ಬಂದಿದೆ, 9 ಬೆಳ್ಳಿ ಬಂದಿದೆ, 13 ಕಂಚು, ಒಟ್ಟು 29 ಪದಕಗಳು ಭಾರತಕ್ಕೆ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ. ವೆರಿ ಗುಡ್ ಅಚೀವ್ಮೆಂಟ್ ಹೇಳ್ಬೇಕು ಅಂತಂದ್ರೆ. ನೆಕ್ಸ್ಟ್, ಇನ್ನ ಈ ಒಲಿಂಪಿಕ್ಸ್ ಅಲ್ಲಿ ಉದ್ಘಾಟನಾ ಧ್ವಜಧಾರಿಗಳು ಯಾರು? ಸಮಿತ್ ಅಂತಿಲ್ ಮತ್ತೆ ಭಾಗ್ಯಶ್ರೀ ಜಾಧವ್ ಅವರು. ಇನ್ನು ಮುಕ್ತಾಯ ಅಂದ್ರೆ ಸಮಾರೋಪದ ಧ್ವಜಧಾರಿಗಳು ಹರ್ವಿಂದರ್ ಸಿಂಗ್ ಮತ್ತೆ ಪ್ರೀತಿ ಪಾಲ್ ಅವರು. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ನೆಕ್ಸ್ಟ್, ಇನ್ನ ಪ್ರಮುಖರು ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಚಿನ್ನ ಗೆದ್ದಂತ ಪ್ರಮುಖರು: ಅವನಿ ಲೇಖರ ಅವರು ಬಂದು ಶೂಟಿಂಗ್ ಅಲ್ಲಿ, ಸಮಿತ್ ಅಂತಿಲ್ ಜಾವ್ಲಿನ್ ಅಲ್ಲಿ, ಪ್ರವೀಣ್ ಕುಮಾರ್ ಹೈ ಜಂಪ್. ಇನ್ನು ಸಾಕಷ್ಟು ಜನ ಇದ್ದಾರೆ. ಸೊ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಅಲ್ಲಿ ಇಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬಂದಾಗ ಇವರು ಮೇನ್ ಆಗಿ ಹಾಕಿದ್ದೀನಿ. ಇನ್ನ ಮರುಬಳಕೆ ಮಾಡಬಹುದಾದಂತಹ ಮೊದಲ ಹೈಬ್ರಿಡ್ ರಾಕೆಟ್ ರೂಮಿ-1 ಉಡಾವಣೆ ಮಾಡಿದಾರಂತೆ. ಸೊ ವೆರಿ ಇಂಪಾರ್ಟೆಂಟ್, ಅಂದ್ರೆ ಇದ್ರ ಪಾರ್ಟ್ಸ್ ಎಲ್ಲ ನೀವು ರಿಯೂಸ್ ಮಾಡಬಹುದು. ಸೊ ರಾಕೆಟ್ ಬಿಟ್ಟಾಗ ಅದು ಸಮುದ್ರದಲ್ಲಿ ಹೋಗ್ಬಿದ್ದಂತ ಟೈಮ್ ಅಲ್ಲಿ ಅದ್ರ ಪಾರ್ಟ್ಸ್ ಎಲ್ಲ ಯುಟಿಲೈಸ್ ಮಾಡಬಹುದಂತೆ. ಯಾವುದು? ಹೈಬ್ರಿಡ್ ರಾಕೆಟ್ ರೂಮಿ-1. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನು ನೀತಿ ಆಯೋಗದಿಂದ ರಾಷ್ಟ್ರವ್ಯಾಪ್ತಿ ಸಂಪೂರ್ಣತಾ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ. ನೀತಿ ಆಯೋಗ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಈ ಸಂಪೂರ್ಣತಾ ಅಭಿಯಾನನ ಸ್ಟಾರ್ಟ್ ಮಾಡ್ತಿರೋದು ಯಾರು ಅಂದ್ರೆ ನೀತಿ ಆಯೋಗ. ಏನಪ್ಪಾ ಸಂಪೂರ್ಣತಾ ಅಭಿಯಾನ ಅಂತಂದ್ರೆ, ಸೊ ಈ ಗರ್ಭಿಣಿ ಮಹಿಳೆಯರು, ಆಮೇಲೆ ಮಕ್ಕಳ ಪೋಷಣೆಗೆ ಸಂಬಂಧಪಟ್ಟಂಗೆ ಇಡೀ ರಾಷ್ಟ್ರವ್ಯಾಪ್ತಿ ಸೊ ಕ್ರಮ ಕೈಗೊಂಡಿರುವಂತದ್ದು ನೀತಿ ಆಯೋಗ. ಇನ್ನು ವಿಶ್ವ ಮಟ್ಟದ ಸಂಶೋಧನೆಗೆ ಒತ್ತು ನೀಡಲು ಬೆಂಗಳೂರಿನಲ್ಲಿ ಕೆವಿನ್ ಸಿಟಿ, ಸೊ ವರ್ಲ್ಡ್ ಲೆವೆಲ್ ಅಲ್ಲಿ ಒಂದು ವಿಶ್ವ ಮಟ್ಟದಲ್ಲಿ ಸಂಶೋಧನೆ ಮಾಡೋದಕ್ಕೆ ಸೊ ಬೆಂಗಳೂರಲ್ಲಿ ಕೆವಿನ್ ಸಿಟಿ ಅಂತ ಒಂದು ಯೋಜನೆನ ಪ್ರಾರಂಭ ಮಾಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಇನ್ನು 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ. ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಕಾಂತಾರ ಚಿತ್ರಕ್ಕೆ, ಗೊತ್ತಿದೆ. ಅತ್ಯುತ್ತಮ ನಟಿ ನಿತ್ಯಾ ಮೆನನ್ ಮತ್ತೆ ಮಾನಸಿ ಪರೇಖ್ ಅಂತ ಇಬ್ರು ಕೊಟ್ಟಿದ್ದಾರೆ. ಇನ್ನು ಅತ್ಯುತ್ತಮ ಚಿತ್ರ, ಸೊ ಬೆಸ್ಟ್ ಫಿಲ್ಮ್ ಯಾವುದು? ಆಟ್ಟಂ ಅಂತ ಅಂದ್ಬಿಟ್ಟು ಮಲಯಾಳಂದು. ನಮ್ಮ ಕನ್ನಡದಲ್ಲಿ ಅತ್ಯುತ್ತಮ ಚಿತ್ರ ಅಂದ್ರೆ ಪ್ರಾದೇಶಿಕ ಕನ್ನಡದಲ್ಲಿ ಸಂಬಂಧಪಟ್ಟಂಗೆ KGF 2ಗೆ ಕನ್ನಡದ ಅತ್ಯುತ್ತಮ ಚಿತ್ರ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ನೆಕ್ಸ್ಟ್, ಮಹಿಳೆ ಮತ್ತು ಪುರುಷರ ವರದಿ 2023 ಅಂತ ಒಂದು ರಿಪೋರ್ಟ್ ಬಿಡುಗಡೆಯಾಗಿದೆ. ಈ ರಿಪೋರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ 2036ನೇ ಇಸ್ವಿಗೆ ಏನಾಗಬಹುದು ಅಂತ ಒಂದು ಪ್ರಿಡಿಕ್ಷನ್ಸ್ ಕೆಲವು ಸಾಕಷ್ಟು ಪಾಯಿಂಟ್ ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 3 ಪಾಯಿಂಟ್ ಅನ್ನ ಹಾಕಿದ್ದೀನಿ. ಸೊ 152.2 ಕೋಟಿ ಜನ ಆಗ್ತಾರಂತೆ. ಸೊ ಮಹಿಳೆಯರ ಸಂಖ್ಯೆ 48.8% ಆಗತ್ತಂತೆ. ಈಗ 45 ಪಾಯಿಂಟ್ ಸಮಥಿಂಗ್ ಇದೆ, ಇದು 48.8% ಆಗತ್ತಂತೆ. ಇನ್ನ ಲಿಂಗಾನುಪಾತ 952 ಆಗಬಹುದು. ಇದೆಲ್ಲ ಫ್ಯೂಚರ್ ಪ್ರಿಡಿಕ್ಷನ್ಸ್ ಮಾಡಿರೋಂಥದ್ದು. ಜನಗಣತಿ ಎಕ್ಸಾಕ್ಟ್ ಆಗಿ ಕೊಟ್ಟಾಗ ಅಷ್ಟೇ ಓದ್ಕೋಬೇಕಾಗತ್ತೆ. ಸೊ ಈ ವರದಿ ಮಹಿಳೆ ಮತ್ತು ಪುರುಷರ ವರದಿ 2023ರ ವರದಿ ಪ್ರಕಾರ ಈ ತರ ಗೆಸ್ ಮಾಡಿದ್ದಾರೆ, ಆಯ್ತಾ. ಇನ್ನು ಮೋದಿ ಉಕ್ರೇನ್ಗೆ ಭೇಟಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಟೈಮ್ ಪ್ರಧಾನಿ ಒಬ್ರು ಉಕ್ರೇನಿಗೆ ಭೇಟಿ ಕೊಡ್ತಾ ಇರೋಂಥದ್ದು. ಸೊ ಅಲ್ಲಿ ಮೈತ್ರಿ ಹೆಲ್ತ್ ಕಿಟ್ ಉಡುಗೊರೆಯಾಗಿ ಅಲ್ಲಿನ ಪ್ರಧಾನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಯುದ್ಧಗಳು ಅದು ಇದು ಆದಂತ ಟೈಮಲ್ಲಿ ಸಡನ್ ಆಗಿ ಒಂಥರ ಹೆಲ್ತ್ ಕಿಟ್ ಬೇಕಾಗತ್ತೆ, ಅನಿವಾರ್ಯವಾಗಿ ಬೇಕಾಗಂತ ಒಂದು ಹೆಲ್ತ್ ಕಿಟ್, ಅದಕ್ಕೋಸ್ಕರ ಅಲ್ಲಿನ ಪ್ರಧಾನಿಗೆ ಕೊಟ್ಟಿದ್ದಾರೆ ಅಂತ ಕೇಳಬಹುದು. ಇನ್ನ 2024ರಲ್ಲಿ ಅಮೂಲ್ ಜಗತ್ತಿನ ಬಲಿಷ್ಠ ಫುಡ್ ಮತ್ತೆ ಡೈರಿ ಬ್ರಾಂಡ್ ಅಂತೆ ಅಮೂಲ್. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನ ಅಗ್ನಿ ಕ್ಷಿಪಣಿ ಸರಣಿಗಳ ಪಿತಾಮಹ RN ಅಗರ್ವಾಲ್ ನಿಧನರಾಗಿದ್ದಾರಂತೆ. ಸೊ ಕೇಳಬಹುದು. ತುಂಗಭದ್ರಾ ಡ್ಯಾಮ್ ನ 19ನೇ ಗೇಟ್ ಅಳವಡಿಕೆ ಇತ್ತೀಚೆಗೆ ನೋಡಿದಿರೋ ಟಿವಿಲೆಲ್ಲ. ಇದು ಕನಯ್ಯ ನಾಯ್ಡು
ಹೈದರಾಬಾದ್ ಅವರು ನೀರಾವರಿ ತಜ್ಞ ಅವರ ನೇತೃತ್ವದಲ್ಲಿ 19ನೇ ಗೇಟ್ ಮುರಿದೋಗಿದ್ದಂತ ಟೈಮಲ್ಲಿ ತುಂಬ ಹರಿತಿರೋ ಟೈಮಲ್ಲೂ ಕೂಡ ಹೋಗ್ಬಿಟ್ಟು ಒಂದು ಒಳ್ಳೆ ಗೇಟ್ ಅನ್ನ ಫಿಟ್ ಮಾಡಿದ್ದಾರೆ. ಸೊ ಒಳ್ಳೆ ಕಾರ್ಯ ಅಲ್ವಾ. ಸೊ ತುಂಗಭದ್ರಾ ಡ್ಯಾಮ್ ನ 19ನೇ ಗೇಟ್ ಅದನ್ನ ಕನ್ನಯ್ಯ ನಾಯ್ಡು ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಹೆಣ್ಣಿನ ವಿವಾಹದ ವಯಸ್ಸು 18ರಿಂದ 21 ವರ್ಷಕ್ಕೆ ಏರಿಕೆ ಮಾಡಿದಾರಂತೆ, ಕೇಳೋ ಸಾಧ್ಯತೆ ಇದೆ. ಇನ್ನು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗೆ ಕಮಲಾ ಹ್ಯಾರಿಸ್, ನಮ್ಮ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಅವರು ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಯಾರು? ಕಮಲಾ ಹ್ಯಾರಿಸ್. ಇನ್ನು 78ನೇ ಸ್ವಾತಂತ್ರ್ಯೋತ್ಸವ ಇತ್ತೀಚೆಗೆ ಎಲ್ಲರೂ ನೋಡಿರ್ತೀರಾ, ಟಿವಿಲೆಲ್ಲ ಆಚರಣೆ ಮಾಡಿರ್ತೀರಾ, ನೋಡೋದಲ್ಲ ಆಚರಣೆ ಮಾಡಬೇಕು. ಸೊ ಮಾಡಿರ್ತೀರಾ. ಸೊ ಮೋದಿ ಅವರು ಸತತವಾಗಿ 11ನೇ ಸ್ವಾತಂತ್ರ್ಯ ಭಾಷಣವನ್ನ ಮಾಡಿದ್ದಾರೆ. ಸೊ ಕೇಳಬಹುದು. ಇನ್ನು US ಓಪನ್ ಟೆನಿಸ್ ಅದರಲ್ಲಿ ಪುರುಷರು ಯಾರು ಗೆದ್ದಿದ್ರು? ಜೆನಿಕ್ ಸಿನ್ನರ್ ಅಂದ್ಬಿಟ್ಟು ಇಟಲಿ ಅವರು ಗೆದ್ದಿದ್ದಾರೆ. ಇನ್ನು ಮಹಿಳೆ ಬಂದ್ಬಿಟ್ಟು ಆರೈನಾ ಸಬಲೆಂಕಾ ಅಂತ ಅಂದ್ಬಿಟ್ಟು ಬೆಲಾರಸ್ನ ಟೆನಿಸ್ ಆಟಗಾರ್ತಿ, ಇವರು ಗೆದ್ದಿದ್ದಾರೆ. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಆಮೇಲೆ ಎತ್ತಿನಹೊಳೆ ಮೊದಲ ಹಂತದ ಯೋಜನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ಮೊನ್ನೆ ನೋಡಿರ್ಬೇಕು, ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಮುಖ್ಯಮಂತ್ರಿಗಳೆಲ್ಲ ಉದ್ಘಾಟನೆ ಮಾಡಿದ್ರು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಏನು ಎತ್ತಿನಹೊಳೆ ಸಾಕಷ್ಟು ಸಲ ಹೇಳಿದ್ವಿ, ಅದ್ರ ಬಗ್ಗೆ ಮತ್ತೆ ಪದೇ ಪದೇ ಹೇಳೋಂತ ಅವಶ್ಯಕತೆ ಇಲ್ಲ. ನಮ್ಮ ಕೋಲಾರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು ಈ ಜಿಲ್ಲೆಗಳಿಗೆ ನೀರಾವರಿ ಕುಡಿಯೋ ನೀರಿನ ನೀರಾವರಿ ಯೋಜನೆ. ಸೊ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಸಲ ಹೇಳಿದ್ದೀನಿ, ಅದನ್ನ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಇನ್ನು ರೈಲ್ವೆ ಮಂಡಳಿಯ ಅಧ್ಯಕ್ಷ ಮತ್ತು ಸಿಇಒ ಆಗಿ ಸತೀಶ್ ಕುಮಾರ್ ಅವರು ನೇಮಕ ಆಗಿದ್ದಾರಂತೆ, ಕೇಳಬಹುದು. ಇನ್ನು ಕೇರಳದ ಮೀಟು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೇಮಾ ಸಮಿತಿ ವರದಿ ಕೊಟ್ಟಿದ್ದಾರಂತೆ. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಯಾಕಂದ್ರೆ ನಮ್ಮ ಸ್ಯಾಂಡಲ್ವುಡ್ ಕನ್ನಡದಲ್ಲೂ ಕೂಡ ಸೊ ಕೆಲವರು ಇದೇ ತರ ಒಂದು ಕಮಿಟಿ ಮಾಡಿ, ಸೊ ಮೀಟು ಪ್ರಕರಣ ಸಾಕಷ್ಟು ಟಿವಿಲೆಲ್ಲ ಚರ್ಚೆ ಆಗಿದೆ, ಗೊತ್ತಿದೆ ನಿಮ್ಗೆ. ಅದ್ರ ಬಗ್ಗೆ ನಾನು ಫುಲ್ ವಿವರಣೆ ಕೊಡುವಂಥದ್ದು ಬೇಡ. ಸೊ ಅಲ್ಲಿ ಕೇರಳದಲ್ಲಿ ಹೇಮಾ ಸಮಿತಿ ಅಲ್ಲಿ ಏನೇನ್ ಆಗ್ತಿದೆ ಅಂತ ಕೆಲವು ವರದಿ ಕೊಟ್ಟಿದ್ದಾರೆ. ಅದೇ ತರ ಕನ್ನಡದಲ್ಲೂ ಮಾಡಿ ಅಂತ ಕೆಲವು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸೊ ನೋಡೋಣ ಏನೇನಾಗುತ್ತೆ. ಇನ್ನು NSG ಯ ಮಹಾನಿರ್ದೇಶಕರಾಗಿ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಇದರ ಮಹಾನಿರ್ದೇಶಕರಾಗಿ ಶ್ರೀನಿವಾಸನ್ ಅವರು ನೇಮಕ ಆಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಭಾರತದಲ್ಲಿ ಕಣಮಾಲಿನ್ಯ ಪ್ರಮಾಣ 19.3% ಇಳಿಕೆ ಆಗಿದೆಯಂತೆ. ಸೊ ಸಣ್ಣ ಸಣ್ಣ ಪಾರ್ಟಿಕಲ್ಸ್, ಕಣಗಳು, ಅದರ ಮಾಲಿನ್ಯ 19.3% ಇಳಿಕೆ ಆಗಿದೆಯಂತೆ. ಸೊ ಬೆಂಗಳೂರು, ಮಂಗಳೂರು, ಮೈಸೂರಲ್ಲಿ ಗಾಳಿ ತುಂಬಾ ಕಲುಷಿತವಾಗಿದೆಯಂತೆ, ಅದೇ ಒಂದು ರಿಪೋರ್ಟ್ ಅಲ್ಲೇ ಕೂಡ ಹೇಳಿದ್ದಾರೆ. ಇನ್ನು 2024-25ರಲ್ಲಿ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಭಾರತದ GDP 7% ಆಗತ್ತಂತೆ. ಸೊ ಕೇಳ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು FDI ಹೂಡಿಕೆ ಕರ್ನಾಟಕಕ್ಕೆ 2ನೇ ಸ್ಥಾನ. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಕರ್ನಾಟಕಕ್ಕೆ 2ನೇ ಸ್ಥಾನ, ತುಂಬಾ ಹೆಚ್ಚು ಬರ್ತಾ ಇದೆ. ಫಸ್ಟ್ ಬರ್ತಾ ಇರೋದು ಮಹಾರಾಷ್ಟ್ರಕ್ಕೆ 1ನೇ ಸ್ಥಾನ. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನು ರಾಜಸ್ಥಾನ್ ರಾಯಲ್ಸ್ ನ ತಂಡದ ಮುಖ್ಯ ಕೋಚ್ ಆಗಿ ನಮ್ಮ ರಾಹುಲ್ ದ್ರಾವಿಡ್ ಅವರು ನೇಮಕ ಆಗಿದ್ದಾರೆ. ಟೈಮ್ಸ್ ನಿಯತಕಾಲಿಕ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಟೈಮ್ಸ್ ಇದರ ಪ್ರಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ, ಇದರಲ್ಲಿ ಪ್ರಭಾವಿಗಳು ವಿಶ್ವ ಮಟ್ಟದಲ್ಲಿ ಯಾರು ಪ್ರಭಾವಿಗಳಿದ್ದಾರೆ ಅಂದ್ರೆ ಅದರಲ್ಲಿ ನಮ್ಮ ಸುಂದರ್ ಪಿಚಾಯ್ ಅವರಿಗೆ ಮೊದಲ ಸ್ಥಾನ ಅಂತೆ. ಸೊ ಕೇಳಬಹುದು. ಇನ್ನು ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲು ಕಲ್ಪಿಸಲು ಯಾರಿಗೆ ಅಧಿಕಾರ ಕೊಟ್ಟಿದೆ? ರಾಜ್ಯಗಳೇ ಕೊಟ್ಕೋಬಹುದು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಕೆಲವೊಂದು ಜಾತಿ ಇರುತ್ತೆ. ಸೊ ಆ ಜಾತಿ ಒಳಗಡೆ ಉಪಜಾತಿಗಳು ಕೆಲವು ತುಂಬಾ ಕೆಳ ಹಂತದಲ್ಲಿ ಇರ್ತಾರೆ. ಸೊ ಅವರು ಯಾರಿಗೆ ತಲುಪಬೇಕು? ಮೀಸಲಾತಿ ಅಂತರಿಗೆ ತಲುಪಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವರದಿಗಳೆಲ್ಲ ಕೊಟ್ಟಿದ್ದಾರೆ. ಸದಾಶಿವ ಆಯೋಗ, ಸದಾಶಿವ ವರದಿ, ಇವರೆಲ್ಲ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಅದೆಲ್ಲ ಏನು ಅಂತ ಅಂದ್ಬಿಟ್ಟು. ಮತ್ತೆ ಥಿಯರಿ ಕ್ಲಾಸ್ ನ ಕರೆಂಟ್ ಅಫೇರ್ಸ್ ಮಿಕ್ಸ್ ಮಾಡೋದು ಬೇಡ. ಇದೆಲ್ಲ ನಿಮಗೆ ಬ್ರೀಫ್ ಆಗಿ 1 ತಿಂಗಳು ಮ್ಯಾಗಝಿನ್ ಎಲ್ಲ ನಿಮಗೆ ಜಸ್ಟ್ ಒಂದು 8 to 10 minutes ಅಲ್ಲಿ ಮೈಂಡ್ ಅಲ್ಲಿ ಬಂದು ಕುತ್ಕೊಂಡ್ಬಿಡ್ಬೇಕು. ಆ ತರದಲ್ಲಿ ನಾನು ಹೇಳ್ತಾ ಹೋಗ್ತಿದ್ದೀನಿ. ನೆಕ್ಸ್ಟ್ 2024ನೇ ಸಾಲಿನ ದೇವರಾಜ ಅರಸು ಪ್ರಶಸ್ತಿಗೆ ಭಾಜನರಾದಂತ SK ಕಾಂತ್ ಅವರು, ಸೊ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದಂತವರು, ಇವರಿಗೆ ದೇವರಾಜ ಅರಸು ಪ್ರಶಸ್ತಿ ಕೊಟ್ಟಿದ್ದಾರೆ. ಇನ್ನು ICC ಅಧ್ಯಕ್ಷರಾಗಿ ನಮ್ಮ ಜೈ ಶಾ ಆಯ್ಕೆ ಆಗಿದ್ದಾರೆ. ಸೊ ಅಮಿತ್ ಶಾ ಅವರ ಮಗ ಜೈ ಶಾ ಇವರು ಆಯ್ಕೆ ಆಗಿದ್ದಾರೆ. ಇನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಆಯ್ಕೆಯಾಗಿರುವ ನಮ್ಮ ಶುಭಾಂಶು ಶುಕ್ಲಾ ಮತ್ತೆ ಪ್ರಶಾಂತ್ ನಾಯಕ್, ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಹೋಗೋದಕ್ಕೆ ಆಯ್ಕೆ ಆಗಿರಂತ ನಮ್ಮ ಭಾರತೀಯರು ಯಾರು? ಶುಭಾಂಶು ಶುಕ್ಲಾ ಮತ್ತೆ ಪ್ರಶಾಂತ್ ನಾಯಕ್. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನು 116 ದೇಶಗಳಿಗೆ, ಅಂದ್ರೆ ನಂಬರ್ ಎಲ್ಲ ಬಹಳ ಇಂಪಾರ್ಟೆಂಟ್ ಅಲ್ಲ, ಸಾಕಷ್ಟು ವಿಶ್ವವ್ಯಾಪಿ ಹರಡಿದ ಎಂಫಾಕ್ಸ್, ಮಂಕಿ ಫಾಕ್ಸ್ ಡಿಸೀಸ್, ಇದು ವಿಶ್ವಸಂಸ್ಥೆಯವರು ಇದೊಂದು ಎಮರ್ಜೆನ್ಸಿ ಅಂತ, ವಿಶ್ವ ಆರೋಗ್ಯ ತುರ್ತು ಅಂತ ಘೋಷಣೆ ಮಾಡಿದ್ದಾರೆ. ಇನ್ನ ಗುಜರಾತ್ ನಲ್ಲಿ ಹೊಸ ವೈರಸ್ ಚಂಡೀಪುರ ವೈರಸ್ ಪತ್ತೆಯಾಗಿದೆ. ಸೊ ಜಾಸ್ತಿ ಸಾಮಾನ್ಯವಾಗಿ ಮಕ್ಕಳಿಗೆ ಬಹಳ ಡಿಸ್ಟರ್ಬ್ ಮಾಡುತ್ತೆ. ಸೊ ಚಂಡೀಪುರ ಇದು ಮಹಾರಾಷ್ಟ್ರದಲ್ಲಿ ಫಸ್ಟ್
ಕಂಡು ಬಂದಂತ ವೈರಸ್ ಅಲ್ಲಿನ ಒಂದು ಪ್ಲೇಸ್ ಚಂಡೀಪುರ ಅನ್ನೋದು. ಸೊ ಇತ್ತೀಚೆಗೆ ಅದು ಕಾಣಿಸಿರ್ಲಿಲ್ಲ, ಗುಜರಾತ್ ಅಲ್ಲಿ ಕಾಣಿಸ್ಕೊಂಡಿದ್ಯಂತ. ಇನ್ನ 2025 ಫೆಬ್ರವರಿಗೆ 2025 ಫೆಬ್ರವರಿಗೆ ಮರಳಲಿರುವ ಭಾರತೀಯ ಮೂಲದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತೆ ಬಚ್ ವಿಲ್ಮೋರ್ ಅಲ್ಲಿ ಹೋಗಿದ್ದಾರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿಗೆಲ್ಲ ಹೋಗಿದ್ದಾರೆ. ಸೊ 2025 ಫೆಬ್ರವರಿಗೆ ಬರ್ತಾರಂತೆ ನಮ್ಮ ಸುನಿತಾ ವಿಲಿಯಮ್ಸ್ ಮತ್ತೆ ಬಚ್ ವಿಲ್ಮೋರ್ ಅವರು. ಬೋಟ್ಸ್ವಾನಾದಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ವಜ್ರಪತಿ ಆಗಿದೆಯಂತೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಿದ್ರು ಕೇಳ್ಬೋದು. ಸೊ ವರ್ಲ್ಡ್ ಜಿಯೋಗ್ರಫಿ ನಮ್ಮ ಆಪ್ ಅಲ್ಲಿ ಇದೆ, ಸ್ಪರ್ಧಾ ಚಿಗುರು ಆಪ್ ಅಲ್ಲಿ. ಬೋಟ್ಸ್ವಾನ ಎಲ್ಲಿ ಬರುತ್ತೆ ಏನು ಎತ್ತ ನಾನು ಏನೇನ್ ಎಕ್ಸ್ಪ್ಲೈನ್ ಮಾಡಿದೀನಿ ನೀಟಾಗಿ ನೋಡ್ಕೊಳ್ಳಿ ಆಯ್ತಾ. ಆಮೇಲೆ ಎಲ್ಲಿ ಬರುತ್ತಪ್ಪ ಬೋಟ್ಸ್ವಾನ ಅಂತ ಹುಡುಕೊಂಡ್ ಕುತ್ಕೋಬೇಡಿ, ಈಗ ಅಲ್ಲೆಲ್ಲ ಕ್ಲಿಯರ್ ಆಗಿ ಹೇಳಿದೀನಿ ವರ್ಲ್ಡ್ ಜಿಯೋಗ್ರಫಿಯಲ್ಲಿ. ಇನ್ನು SCO 2024 ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ 2024 ಇಸ್ಲಾಮಾಬಾದ್ ಅಲ್ಲಿ ನಡೆಯುತ್ತಂತೆ. ಸೊ ಕೇಳಬಹುದು. ಇನ್ನು ಟೆಕ್ಸಾಸ್ ನಲ್ಲಿ ಅತಿ ಎತ್ತರದ ಹನುಮನ ಪ್ರತಿಮೆ ಯಾವುದು? ಸ್ಟ್ಯಾಚ್ಯೂ ಆಫ್ ಯೂನಿಯನ್, ಅದನ್ನ ಅನಾವರಣ ಮಾಡಲಾಗಿದೆ. ಸೊ ಕೇಳೋ ಸಾಧ್ಯತೆ ಇದೆ. ಇನ್ನು ಕೀನ್ಯಾ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ನಮ್ಮ ಕನ್ನಡಿಗ ದೊಡ್ಡ ಗಣೇಶ್ ಕೀನ್ಯಾಗೆ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ. ವೆರಿ ಗುಡ್. ಕೇಂದ್ರ ಗೃಹ ಕಾರ್ಯದರ್ಶಿಯಾಗಿ ಗೋವಿಂದ ಮೋಹನ್ ಅವರು ನೇಮಕ ಆಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಸರಿ ಕೇಳ್ತಾನೆ ಈ ತರದ ಕ್ವಶನ್ಗಳನ್ನ. ಇನ್ನು ಮಹಿಳೆಯರಿಗೆ ಕೆಲಸದ ಸ್ಥಳಗಳಲ್ಲಿ ಸುರಕ್ಷತೆಗಾಗಿ ಶಿ ಬಾಕ್ಸ್ ಪೋರ್ಟಲ್ ಅನ್ನ ಬಿಡುಗಡೆ ಮಾಡಿದೆ. ಏನು ಮಹಿಳೆಯರಿಗೆ ಅವ್ರ ಕೆಲಸ ಮಾಡುವಂತ ಪ್ಲೇಸ್ಗಳಲ್ಲಿ ಸುರಕ್ಷತೆಗಾಗಿ ಶಿ ಬಾಕ್ಸ್ ಅಂತ ಪೋರ್ಟಲ್ ಅಲ್ಲಿ ಅವರು ತಮ್ಗೆ ಏನೇನು ಅಂದ್ರೆ ಏನಾದ್ರೂ ಸಮಸ್ಯೆ ಆದ್ರೆ ಅದನ್ನ ಪೋರ್ಟಲ್ ಅಲ್ಲಿ ಪೋಸ್ಟ್ ಮಾಡಬಹುದು, ಅದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಇನ್ನು ಗುಜರಾತ್ನ ಮಾದಾಪುರ ಗ್ರಾಮ ಏಷ್ಯಾದ ಸಿರಿವಂತ ಗ್ರಾಮ ಅಂತೆ. ನೋಡಿ ಮಾದಾಪುರ ಗ್ರಾಮ ಯಾಕೆ ಸಿರಿವಂತ ಗ್ರಾಮ ಅಂದ್ರೆ ಎಲ್ಲ ತುಂಬಾ ಜನ ಫಾರಿನ್ ಅಲ್ಲೆಲ್ಲ ಸೆಟ್ಲ್ ಆಗಿದಾರಂತೆ. ತುಂಬಾ ರೆವಿನ್ಯೂ ಮಾದಾಪುರ ಗ್ರಾಮಕ್ಕೆ ಬರುತ್ತಂತೆ. ಒಳ್ಳೊಳ್ಳೆ ಬಿಲ್ಡಿಂಗು, ಒಳ್ಳೊಳ್ಳೆ ಏನು ಚರಂಡಿ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ತುಂಬಾ ಟಾಪ್ ಆಗಿ ಮಾಡ್ಕೊಂಡಿದಾರಂತೆ. ಸೊ ಏಷ್ಯಾದಲ್ಲೇ ಸಿರಿವಂತ ಗ್ರಾಮ ಗುಜರಾತ್ನ ಮಾದಾಪುರ. ಕೇಳಬಹುದು. ಒಡಿಸ್ಸಾದಲ್ಲಿ ದೇಶದ ಮೊದಲ ಬ್ರೈಲ್ ವಿಶ್ವವಿದ್ಯಾಲಯ, ಸೊ ಅಂಧರಿಗಾಗಿ ಬ್ರೈಲ್ ವಿಶ್ವವಿದ್ಯಾಲಯ ಒಡಿಶಾದಲ್ಲಿ ಫಸ್ಟ್ ಟೈಮ್, ಇಡೀ ದೇಶದಲ್ಲೇ ಮೊದಲ ವಿಶ್ವವಿದ್ಯಾಲಯ ಒಡಿಶಾದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಜಗತ್ತಿನ ಅತಿ ದೊಡ್ಡ ಅನಿಲ ನಿಕ್ಷೇಪ ದಕ್ಷಿಣ ಚೀನಾದಲ್ಲಿ, ಚೀನಾ ಸಮುದ್ರದಲ್ಲಿ ಪತ್ತೆಯಾಗಿದೆ. ಸೊ ಆಕ್ಚುಲಿ ಅದು ಇಶ್ಯೂ ಇದೆ, ಯಾರಿಗೆ ಸೇರ್ಬೇಕು ಅಂತ ಅನ್ಬಿಟ್ಟು ಚೀನಾದವರು, ಜಪಾನ್, ಅವ್ರು ಇವ್ರು ಸಿಕ್ಕಾಪಟ್ಟೆ ಎಲ್ಲರೂ ಫೈಟ್ ಮಾಡ್ತಿದ್ದಾರೆ. ಸೊ ನಮಗೆ ಅಂತ ಅನ್ಬಿಟ್ಟು ಚೀನಾದವ್ರು ಗೊತ್ತಲ್ಲ, ಒಂದ್ಸರಿ ಆಕ್ಯುಪೈ ಮಾಡಿದ್ರೆ ಬಿಡದೇ ಇಲ್ಲ ಅವರು. ಸೊ ಅಲ್ಲಿ ಪತ್ತೆ ಆಗಿದೆಯಂತೆ. ಇನ್ನು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯಿಂದ ನಾವು ಮನುಜರು ಕಾರ್ಯಕ್ರಮ ಆರಂಭ ಮಾಡಿದ್ದಾರೆ. ಏನಪ್ಪಾ ಈ ಕಾರ್ಯಕ್ರಮ ಅಂದ್ರೆ, ಸೊ ಒಳ್ಳೊಳ್ಳೆ ಮಾತುಗಾರರು ಅಂದ್ರೆ ತಿಳುವಳಿಕೆ ಚೆನ್ನಾಗಿ ತಿಳಿದಿರುವಂತವ್ರನ್ನ ಕರೆದು ನಮ್ಮ ಸಂವಿಧಾನ ಆಮೇಲೆ ಹೇಗಿರ್ಬೇಕು ಸಮಾಜ ವ್ಯವಸ್ಥೆ ಒಳ್ಳೊಳ್ಳೆ ಮಾತುಗಳನ್ನ ಕೇಳೋಂಥದ್ದು, ಸ್ಕೂಲ್ಗಳಲ್ಲೆಲ್ಲ ಚರ್ಚೆ ಮಾಡೋಂಥದ್ದು, ಸೊ ಅವಕಾಶ ಕೊಡುವಂಥದ್ದು ಈ ಒಂದು ಕಾರ್ಯಕ್ರಮ ನಾವು ಮನುಜರು ಅನ್ನೋ ಕಾರ್ಯಕ್ರಮನ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿದೆ, ಅಂದ್ರೆ ಪ್ರಾರಂಭ ಮಾಡಿದೆ. ಇನ್ನು ಒಡಿಶಾದಲ್ಲಿ ಮಹಿಳಾ ಉದ್ಯೋಗಿಗಳಿಗೆ ಋತುಚಕ್ರದ ರಜೆಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರಿ ಮತ್ತೆ ಖಾಸಗಿ ಉದ್ಯೋಗಿಗಳಿಗೆ ಎಲ್ರಿಗೂ ಕೊಡ್ತಾ ಇದ್ದಾರೆ. ಸಾಕಷ್ಟು ರಾಜ್ಯಗಳು ಈ ಋತುಚಕ್ರದ ರಜೆಯನ್ನ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಒಡಿಶಾದಲ್ಲೂ ಕೂಡ ಕೊಟ್ಟಿದ್ದಾರೆ. ಇನ್ನು ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದರ ಮುಖ್ಯಸ್ಥರಾಗಿ ರಾಹುಲ್ ನವೀನ್ ಅವರು ನೇಮಕ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನು ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿಯಾಗಿ ಪಿ ಹರೀಶ್ ಅವರು ನೇಮಕ ಆಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳೋ ಸಾಧ್ಯತೆ ಇದೆ. ಇನ್ನು ಕೇಂದ್ರ ಸರ್ಕಾರಿ ನೌಕರರಿಗೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ UPS, ವೆರಿ ವೆರಿ ಇಂಪಾರ್ಟೆಂಟ್. NPS ಕೇಳಿದ್ರಿ, OPS ಕೇಳಿದ್ರಿ, ಈಗ UPS ಯೂನಿಫೈಡ್ ಪೆನ್ಷನ್ ಸ್ಕೀಮ್. ಇದ್ರ ಲಾಭ ನಷ್ಟ ಡೀಟೇಲ್ ಆಗಿ ಇಲ್ಲೇ ನಿಮ್ಗೆ ಕೇಳಲ್ಲ, ತಿಳ್ಕೊಳ್ಳಿ ಎಂಪ್ಲಾಯೀಸ್ ಏನೇನ್ ಬೆನಿಫಿಟ್ಸ್ ಇದೆ ಅಂತ ಅನ್ಬಿಟ್ಟು ಆಯ್ತಾ. ಸೊ ಕೆಲವ್ರಿಗೆ 10 ವರ್ಷ ಮಾಡಿ 10 ವರ್ಷಕ್ಕೆ ರಿಟೈರ್ಮೆಂಟ್ ತಗೊಂಡ್ರೆ ಮಿನಿಮಮ್ 10,000 ಪೆನ್ಷನ್ ಬರಬೇಕು ಅನ್ನೋದು UPS ಅಲ್ಲಿ ಹೇಳ್ತಾ ಇದೆ, ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಲ್ಲ. ಅದೇ ತರ ಸಾಕಷ್ಟು ಕೆಲವು ಬದಲಾವಣೆಗಳಿದೆ. ಸೊ ಕೇಂದ್ರ ಸರ್ಕಾರಿ ನೌಕರಿಗೆ ಇದನ್ನ ಜಾರಿ ಮಾಡಿದೆ. ಸ್ಟೇಟ್ಸ್ ಕೂಡ ಬೇಕಾದ್ರೆ ಇದನ್ನ ಆಯ್ಕೆ ಮಾಡ್ಕೋಬಹುದು, ರಾಜ್ಯ ಸರ್ಕಾರಗಳು ಇದನ್ನ ಒಪ್ಪಿಗೆ ಪಡ್ಕೊಂಡು ಇದಕ್ಕೆ ಜಾಯಿನ್ ಆಗ್ಬೋದು. ಇನ್ನು ಗಣಿಗಾರಿಕೆ ತೆರಿಗೆ ಇದನ್ನ ವಿಧಿಸುವಂತ, ಗಣಿಗಾರಿಕೆ ಟ್ಯಾಕ್ಸ್ ಅನ್ನ ವಿಧಿಸುವಂತ ಅಧಿಕಾರ ನಮ್ಮ ರಾಜ್ಯಕ್ಕೆ ಇರೋದು, ಇದು ಸೆಂಟ್ರಲ್ ಅವ್ರಿಗೆ ಬರಲ್ಲ ಅಂತ ಅನ್ಬಿಟ್ಟು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಹೇಳಿದೆ. ಸೊ ಇದನ್ನು ಕೂಡ ಕೇಳೋ ಸಾಧ್ಯತೆ ಇದೆ. ಸೊ ಇಷ್ಟು ಕೂಡ ಸೆಪ್ಟೆಂಬರ್ 2024 ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಶಾರ್ಟ್ ನೋಟ್ಸ್. ಸಾಕಷ್ಟು ಜನ ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ, ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ. ಅಂಡ್ ವಿಡಿಯೋಸ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಸಾಕಷ್ಟು ವ್ಯೂಸ್ ಆಗ್ತಿದೆ, ಬಹಳ ಖುಷಿ ಇದೆ. ಸೊ ಇದೇ ತರ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ, ಇನ್ನು ಹೊಸ ಹೊಸ ವಿಚಾರಗಳನ್ನ ಆಡ್ ಮಾಡ್ತೀವಿ. ಸೊ ಸಿಕ್ಕಾಪಟ್ಟೆ ಓದಿ, ಎಕ್ಸಾಮ್ಸ್ ಬರ್ತಿದೆ. ನೋಡಿ, ಒಂದು ಮ್ಯಾಗಝಿನ್ ಬರೀ 8 to 10 minutes ಅಲ್ಲಿ ಓದೋದು ಅಂದ್ರೆ ಹೆಂಗೆ ಅಲ್ವಾ. ಸೊ ನೀವೇನೇ ಎಕ್ಸ್ಟ್ರಾ ಓದ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ ಓದ್ಲಿ, ಎಲ್ಲ ಓದ್ರು ಅದು ನಿಮ್ಗೆ ಅಡಿಷನ್. ಸೊ 8 to 10 minutes ಏನೇನೋ ಒಂದು ವಿಡಿಯೋಸ್, ಇನ್ಸ್ಟಾಗ್ರಾಮ್ ಅದು ಇದು ನೋಡೋದ್ರ ಬದಲು ಒಂದು 8 to 10 minutes ನೋಡಿದಾಗ ಒಂದು ತಿಂಗಳು ಕರೆಂಟ್ ಅಫೇರ್ಸ್ ಹಂಗೆ ರೀಕಾಲ್ ಆದಾಗ ಎಷ್ಟು ಯೂಸ್ ಆಗುತ್ತಲ್ವಾ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ.
ಯಾವಾಗ್ಲೂ ಪದೇ ಪದೇ ಹೇಳ್ತಾ ಇರ್ತೀನಿ, ಮನೇಲಿ ಕಾಯ್ತಾ ಇರ್ತಾರೆ ನಿಮಗೋಸ್ಕರ, ಏನೋ ಮಾಡ್ತೀರಾ ನನ್ನ ಮಗ ಮಗಳು ಅಚೀವ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಅವರು ಖುಷಿಗೆ ನೀವು ನೀರ್ ಹಾಕಕ್ ಹೋಗ್ಬೇಡಿ, ಸೀರಿಯಸ್ ಆಗಿ ವರ್ಕ್ ಮಾಡಿ, ಸಕ್ಸಸ್ ಆಗಿ ಜೊತೆಲಿ ಕಾಫಿ ಟೀ ಕುಡಿಯೋಣ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಬಾಯ್. ಟೇಕ್ ಕೇರ್. ಆಗಸ್ಟ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಶಾರ್ಟ್ ನೋಟ್ಸ್ ನ ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ದ್ರೌಪದಿ ಮುರ್ಮಾರ್ ಅವರಿಗೆ ಫಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಅನ್ನೋ ಪ್ರಶಸ್ತಿ ಸಿಕ್ಕಿದೆಯಂತೆ. ಸೊ ಹೇಳ್ಬಹುದು. ಅದೇ ತರ ವಿಂಬಲ್ಡನ್ 2024 ಇದರಲ್ಲಿ ಪುರುಷರ ಸಿಂಗಲ್ಸ್ ನಲ್ಲಿ ನಮ್ಮ ಸ್ಪೇನ್ ನ ಕಾರ್ಲೋಸ್ ಆಲ್ಕರಾಜ್ ಅವರು ಗೆದ್ದಿದ್ದಾರೆ. ಅದೇ ತರ ಮಹಿಳಾ ಸಿಂಗಲ್ಸ್ ನಲ್ಲಿ ಜಕ್ನಾ ಬಾರ್ಬರಾ ಕ್ರಚಿಕೋವಾ, ಸೊ ಇವ್ರು ಗೆದ್ದಿದ್ದಾರೆ. ಸೊ ಡಬಲ್ಸ್ ಎಲ್ಲ ನಮ್ ದೇಶದವ್ರು ಗೆದ್ದಾಗ ನೀವು ನೋಡ್ಕೋಬೇಕಾಗತ್ತೆ, ಬೇರೆಯವ್ರದ್ದು ಅಷ್ಟೊಂದೆಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ. ಸೊ ಸಿಂಗಲ್ಸ್ ಅಂತೂ ನೋಡ್ಕೊಳ್ಳಿ. ಡಬಲ್ಸ್ ನಮ್ಮಲ್ಲಿ ಯಾರಾದ್ರೂ ಮಿಕ್ಸ್ ಡಬಲ್ಸ್ ಅಲ್ಲೆಲ್ಲ ಇದ್ರೆ ನೋಡ್ಕೊಳ್ಳಿ. ಇನ್ನು ವಿಶ್ವ ಪರಂಪರೆ ಸಮಿತಿಯ 46ನೇ ಅಧಿವೇಶನ ನವದೆಹಲಿಯಲ್ಲಿ ನಡೀತಂತೆ. ಎಷ್ಟು ಇನ್ಫಾರ್ಮೇಶನ್. ದೇಶದ 43ನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಅಸ್ಸಾಂನ ಮೊಯ್ಡಮ್, ವೆರಿ ಇಂಪಾರ್ಟೆಂಟ್. 43ನೇ ಯುನೆಸ್ಕೋ ಹೆರಿಟೇಜ್ ಸೈಟ್ ಯಾವುದು? ಅಸ್ಸಾಂನ ಮೊಯ್ಡಮ್. ಏನಿದು? ಅಹೋರಾಜ ಮನೆತನ ನಿರ್ಮಿಸ್ತಕ್ಕಂತ ಸಮಾಧಿಗಳು, ಒಂದ್ ಸ್ವಲ್ಪ ದಿಬ್ಬ ರೂಪದ ಸಮಾಧಿಗಳು. ಆ ನೆಟ್ಟಲ್ಲೆಲ್ಲ ಕೊಟ್ಟು ನೋಡಿ. ಸೊ ಆ ದಿಬ್ಬದ ರೂಪದಲ್ಲಿ ಇರುತ್ತೆ. ಸೊ ಅಸ್ಸಾಂನ ಮೊಯ್ದಮ್ ಇದು 43ನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ ಇದು. ಇನ್ನ IASc ವಿಜ್ಞಾನಿ ಪದ್ಮನಾಭನ್ ರವರಿಗೆ ಮೊದಲ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿಜ್ಞಾನ ರತ್ನ ಪ್ರಶಸ್ತಿ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಮಲೇರಿಯಾಗೆ ಸಂಬಂಧಪಟ್ಟಂತ ಸಂಶೋಧನೆ ಮಾಡಿದ್ದಕ್ಕಾಗಿ. ಸೊ ವಿಜ್ಞಾನ ರತ್ನ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್. ಹಾಗೆ ಇನ್ನು ಜನಸಂಖ್ಯಾ ನೋಟ, ವಿಶ್ವ ಜನಸಂಖ್ಯಾ ನೋಟ ನೋಡಿದ್ರೆ ನಮ್ಮ ಭಾರತ ಈಗ ಟಾಪಿಗೆ ಬಂದ್ಬಿಟ್ಟಿದ್ವಿ, ನಂಬರ್ 1 ಪ್ಲೇಸಿಗೆ ಬಂದ್ಬಿಟ್ಟಿದ್ವಿ. 144 ಕೋಟಿ. ಚೀನಾ 2ನೇ ಪ್ಲೇಸ್ ಅಲ್ಲಿ ಇದೆ, 143 ಕೋಟಿ. ಇನ್ನ 2024 ವಾರ್ಷಿಕ ತಲಾದಾಯ ಅಂದ್ರೆ ನಿಮ್ಮ ಸ್ಯಾಲ್ರಿ ಅವರೇಜ್, ಒಬ್ಬ ಪರ್ಸನ್ ತಲಾದಾಯ ಎಷ್ಟು ಅಂತಂದ್ರೆ ಅದ್ರಲ್ಲಿ ಟಾಪ್ ಅಲ್ಲಿರೋದು ಅಮೇರಿಕಾ. ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಮುಂದೆ ಇದ್ದಾರೆ. ಸೊ ನಾವಿನ್ನೂ 100-150 ವರ್ಷ ಹೋದ್ರು ಈಗ ಅವರ ತಲಾದಾಯ ಇದೆಯಲ್ಲ ಅಷ್ಟು ರೀಚ್ ಆಗ್ತೀವೋ ಹೆಂಗೋ ಗೊತ್ತಿಲ್ಲ, ಬಟ್ ಹೇಳಕ್ಕಾಗಲ್ಲ. ಏನ್ ಬೇಕಾದ್ರೂ ಆಗ್ಬೋದು. ಇಂಡಿಯನ್ಸ್ ಕ್ಯಾನ್ ಡೂ ಎನಿಥಿಂಗ್, ಏನ್ ಬೇಕಾದ್ರೂ ಆಗ್ಬೋದು. ಇರ್ಲಿ, ಈಗ ಸದ್ಯಕ್ಕೆ ತಲಾದಾಯದಲ್ಲಿ ಅಮೆರಿಕಾದವರು ಇದ್ದಾರೆ. ಇನ್ನ ನಮ್ಮ ಕರ್ನಾಟಕದ 41ನೇ ಮುಖ್ಯ ಕಾರ್ಯದರ್ಶಿಗಳಾಗಿ ಯಾರು? ಶಾಲಿನಿ ರಜನೀಶ್ ಅವರು ನೇಮಕ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ಇನ್ನು ಭಾರತದ ವಿದೇಶಾಂಗ ಕಾರ್ಯದರ್ಶಿಗಳಾಗಿ ವಿಕ್ರಮ್ ಮಿಸ್ತ್ರಿ. ಸೊ ವೆರಿ ಇಂಪಾರ್ಟೆಂಟ್, ವಿದೇಶಾಂಗ ಕಾರ್ಯದರ್ಶಿಗಳಾಗಿ ವಿಕ್ರಮ್ ಮಿಸ್ತ್ರಿ ನೇಮಕ ಆಗಿದ್ದಾರೆ. ಅದೇ ತರ ಅಮೆರಿಕಾದಲ್ಲಿ ಭಾರತೀಯ ರಾಯಭಾರಿಯಾಗಿ ವಿನಯ್ ಮೋಹನ್ ಕ್ವಾತ್ರಾ ಇವರು ಆಯ್ಕೆಯಾಗಿದ್ದಾರೆ. ಅಮೆರಿಕಾದಲ್ಲಿ ಭಾರತೀಯ ರಾಯಭಾರಿಯಾಗಿ, ವೆರಿ ಇಂಪಾರ್ಟೆಂಟ್. ಅದೇ ತರ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು, ಕೇರಳ ರಾಜ್ಯದಿಂದ ವಿದೇಶಾಂಗ ಕಾರ್ಯದರ್ಶಿನ ನೇಮಕ ಮಾಡಿದ್ರು. ಯಾರು? ವಾಸುಕಿ ಅಂತ ಅನ್ಬಿಟ್ಟು. ಸೊ ಅವಾಗ ಸೆಂಟ್ರಲ್ ಅವರೆಲ್ಲ ಕ್ವಶನ್ ಮಾಡಿದ್ರು, ಇದೇನು ಫಾರಿನ್ ಅಫೇರ್ಸ್ ಎಲ್ಲ ಸೆಂಟ್ರಲ್ ಕಂಟ್ರೋಲ್ ಇರುತ್ತೆ, ಈ ಸ್ಟೇಟ್ ಅವ್ರು ಯಾಕೆ ಇವ್ರನ್ನ ನೇಮಕ ಮಾಡಿದ್ರು? ಸ್ವಲ್ಪ ಇಶ್ಯೂಸ್. ಕೇರಳ ಅದಕ್ಕೇನೋ ಒಂದು ಕೊಡ್ತಾ ಇರೋದು, ಟ್ಯಾಂಕ್ ಕೊಡ್ತಾ ಇರ್ತಾರೆ, ಇರ್ಲಿ. ಸೊ ವಾಸುಕಿ ಅನ್ನೋರ್ನ ವಿದೇಶಾಂಗ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದೆ ಕೇರಳ ರಾಜ್ಯ ಸರ್ಕಾರ. ಇನ್ನು ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ನಮ್ಮ ಲಿಯಾಂಡರ್ ಪೇಸ್ ಮತ್ತೆ ವಿಜಯ್ ಅಮೃತರಾಜ್ ಅವರು ಸೇರ್ಪಡೆ ಆಗಿದ್ದಾರೆ. ಸೊ ಕೇಳಬಹುದು. ಇನ್ನು ಅಭಿನವ್ ಬಿಂದ್ರಾ ಅವರಿಗೆ ಒಲಿಂಪಿಕ್ ನ ಆರ್ಡರ್ ಆಫ್ ಗೌರವ ಪ್ರಶಸ್ತಿ ಸಿಕ್ಕಿದೆ. ಸೊ ಗೋಲ್ಡ್ ಮೆಡಲ್ ವಿನ್ನರ್ ಅವಾಗ. ಸೊ ತುಂಬಾ ಹಳಬ್ರು. ಸೊ ಅದಕ್ಕೆ ಒಲಿಂಪಿಕ್ ನ ಆರ್ಡರ್ ಆಫ್ ಗೌರವ ಪ್ರಶಸ್ತಿನ ಕೊಟ್ಟಿದ್ದಾರೆ. ಭಾರತದ ಪುರುಷರ ಫುಟ್ಬಾಲ್ ತಂಡದ ನೂತನ ಮುಖ್ಯ ತರಬೇತುದಾರರಾಗಿ ಮರ್ಕ್ವೇಜ್ ಅವರು ನೇಮಕ ಆಗಿದ್ದಾರೆ, ಕೋಚ್ ಆಗಿ, ಫುಟ್ಬಾಲ್ ಕೋಚ್ ಆಗಿ. ಕೇಳಬಹುದು. ಸೊ ಲಾವೋಸ್ ನಲ್ಲಿ ಅಯೋಧ್ಯ ರಾಮನ ಮೊದಲ ಅಂಚೆ ಚೀಟಿ ಬಿಡುಗಡೆಯನ್ನ ಮಾಡಲಾಗಿದೆಯಂತೆ. ಲಾವೋಸ್ ನಲ್ಲಿ ಜಸ್ಟ್ ಇನ್ಫಾರ್ಮೇಶನ್ ನೋಡ್ಕೊಂತ ಹೋಗಿ, ಇದೆಲ್ಲ ಡೀಟೇಲ್ ಆಗಿ PhD ಮಾಡೋ ತರ ಓದ್ಕೊಂಡ್ ಕೂತ್ಕೋಬೇಡಿ. ವಿಚಾರಗಳನ್ನ ತಿಳ್ಕೊಳ್ಳಿ. ನಿಮ್ಗೆ ಏನ್ ವಿಚಾರ ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಡಿಗ್ ಮಾಡಿ ಅಷ್ಟೇ. ನೆಕ್ಸ್ಟ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಕಾರ ಭಾರತದ GDP 7%. ಸೊ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನು 2023-24 ಭಾರತದ ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕ, ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಚೀವ್ಮೆಂಟ್ ಮಾಡಿರೋದ್ರಲ್ಲಿ ಉತ್ತರಾಖಂಡ ಮತ್ತೆ ಕೇರಳ ಪ್ರಥಮ ಸ್ಥಾನದಲ್ಲಿದ್ದಂತೆ. ವೆರಿ ವೆರಿ ಇಂಪಾರ್ಟೆಂಟ್. ಉತ್ತರಾಖಂಡ ಮತ್ತೆ ಕೇರಳ ಫಸ್ಟ್ ಪ್ಲೇಸ್ ಅಲ್ಲಿ, ಕರ್ನಾಟಕ 5ನೇ ಸ್ಥಾನದಲ್ಲಿ ಇದೆಯಂತೆ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕದಲ್ಲಿ. ಇನ್ನು ಭಾರತದ 33ನೇ ಸಂಪುಟ ಕಾರ್ಯದರ್ಶಿಯಾಗಿ TV ಸೋಮನಾಥನ್ ಅವರು ನೇಮಕ ಆಗಿದ್ದಾರೆ. ಸೊ ನಂಬರ್ಸ್ ಎಲ್ಲ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಹೆಸರು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿ TV ಸೋಮನಾಥನ್ ಅವರು ನೇಮಕ ಆಗಿದ್ದಾರೆ.
ಆಮೇಲೆ ನಮ್ಮ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮರಳಗಾಲ ಗ್ರಾಮದಲ್ಲಿ ಲಿಥಿಯಂ ಸಿಕ್ಕಿದ್ದಂತೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು. ಕೇಳ್ತಾನೆ ಕೂಡ ಎಕ್ಸಾಮ್ ಅಲ್ಲಿ. ಇನ್ನ ಬಾಂಗ್ಲಾದೇಶದ ನ್ಯೂಸ್ ಯಾವಾಗ್ಲೂ ಕೇಳ್ತಾ ಇದ್ರಿ, ಏನೇನಾಯ್ತು ಅದೆಲ್ಲ ನೋಡಿದಿರಾ ಟಿವಿಯಲ್ಲಿ, ನ್ಯೂಸ್ ಪೇಪರ್ ಅಲ್ಲೆಲ್ಲ. ಸೊ ಅಲ್ಲಿ ರಾಜಕೀಯ ಅಸ್ಥಿರತೆ ಅದೆಲ್ಲ ಉಂಟಾಗಿ ಈಗ ಮಧ್ಯಂತರ ಸರ್ಕಾರ ಬಂದಿದೆ. ಅಲ್ಲಿ ಯಾರು, ಕಿರುಸಾಲದ ಹರಿಕಾರ ಹಾಗೂ ಶಾಂತಿ ನೊಬೆಲ್ ಪುರಸ್ಕೃತ ಮೊಹಮ್ಮದ್ ಯೂನಿಸ್ ಅವರು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ಮೊಹಮ್ಮದ್ ಯೂನಿಸ್. ಇನ್ನ 2024 ಒಲಿಂಪಿಕ್ಸ್ ಒಂಚೂರು ನೋಡ್ಬೋಣ. ಅಮೆರಿಕ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ಹೈಯೆಸ್ಟ್ ಮೆಡಲ್ಸ್ ನ ತಗೊಂಡಿದ್ದಾರೆ. ಸೊ ಆಬ್ವಿಯಸ್ಲಿ ಮುಂದೆ ಇದ್ದಾರೆ ಬಿಡಿ ಅವರು. ಇನ್ನು ನಾವು ಎಷ್ಟನೇ ಸ್ಥಾನದಲ್ಲಿದ್ದೀವಿ? 71ನೇ ಸ್ಥಾನದಲ್ಲಿದ್ದೀವಿ. ಸೊ ಏನೇನ್ ಗೆದ್ವಿ ನಾವು? ಒಂದು ಬೆಳ್ಳಿ ಗೆದ್ವಿ, 5 ಕಂಚು, ಟೋಟಲ್ 6 ಪದಕವನ್ನ ಭಾರತ ಪಡ್ಕೊಂತು. ಸೊ ರೇಸ್ ಅಲ್ಲಿ 71ನೇ ಸ್ಥಾನದಲ್ಲಿ ನಾವಿದ್ವಿ. ಸೊ 6 ಪದಕ ಎಲ್ಲಿ? ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋ ಅಲ್ಲಿ ಬೆಳ್ಳಿ ಗೆದ್ರು, ಮನು ಬಾಕರ್ 10 ಮೀಟರ್ ಏರ್ ಪಿಸ್ತೂಲ್ ಅಲ್ಲಿ ಕಂಚು, ಇನ್ನು ಸ್ವಪ್ನಿಲ್ ಕುಸ್ಲೆ ಅವರು 50 ಮೀಟರ್ ಏರ್ ರೈಫಲ್ ಅಲ್ಲಿ ಕಂಚು ಪಡ್ಕೊಂಡ್ರು. ಮನು ಬಾಕರ್ ಮತ್ತೆ ಸರ್ಬೋಜಿತ್ 10 ಮೀಟರ್ ಏರ್ ಪಿಸ್ತೂಲ್ ಅಲ್ಲಿ ಕಂಚು. ಇನ್ನ ಪುರುಷರ ಹಾಕಿ ತಂಡ ಕೂಡ ಕಂಚನ್ನ ಪಡ್ಕೊಂಡಿದೆ. ನೋಡಿ, ಮನು ಬಾಕರ್ ಸಿಂಗಲ್ಸ್ ಅಲ್ಲೂ ಮತ್ತೆ ಮಿಕ್ಸಡ್ ಡಬಲ್ಸ್ ಅಲ್ಲೂ ಅಂದ್ರೆ 2 ಪದಕನ ಗೆದ್ದಂತಹ ಮೊದಲ ವ್ಯಕ್ತಿ ಭಾರತದಿಂದ ಒಂದು ಒಲಿಂಪಿಕ್ಸ್ ನಲ್ಲಿ. ಸೊ ವೆರಿ ಇಂಪಾರ್ಟೆಂಟ್, ಕೇಳಬಹುದು ಎಕ್ಸಾಮ್ ಅಲ್ಲಿ ಏನ್ ಬೇಕಾದ್ರು. ಸೊ ಟೋಟಲ್ 6 ಪದಕಗಳು, ಒಂದು ಬೆಳ್ಳಿ, 5 ಕಂಚು. ನೆಕ್ಸ್ಟ್, ಪ್ಯಾರಿ ಪ್ಯಾರಿಸ್ ಒಲಿಂಪಿಕ್ ನ ಉದ್ಘಾಟನಾ ಸಮಾರಂಭದ ಧ್ವಜಧಾರಿ ಯಾರು? ಉದ್ಘಾಟನೆ ಇದಕ್ಕೆ ಧ್ವಜ ಇಟ್ಕೊಂಡಿದ್ರಲ್ಲ ಯಾರು? ನಮ್ಮ ಬ್ಯಾಡ್ಮಿಂಟನ್ ತಾರೆ PV ಸಿಂಧು. ಅದೇ ತರ ಕ್ಲೋಸಿಂಗ್ ಸೆರೆಮನಿ ಮನು ಬಾಕರ್ ಮತ್ತೆ ಹಾಕಿ ತಂಡದ ಗೋಲ್ ಕೀಪರ್, ಒಳ್ಳೆ ಗೋಲ್ ಕೀಪರ್ ಶ್ರೀಜೇಶ್ ಅವರು ಮುಕ್ತಾಯ ಸಮಾರಂಭದ ಧ್ವಜಧಾರಿ, ಅವತ್ತು ಧ್ವಜ ಇಟ್ಕೊಂಡಂತವ್ರು. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಇನ್ನು ನಮ್ಮ ಅವಕಾಶ ವಂಚಿತ ವಿನೇಶ್ ಫೋಗಟ್ ಅವರು, ಎಲ್ರಿಗೂ ಗೊತ್ತು, ಪ್ರತಿಯೊಬ್ಬ ವ್ಯಕ್ತಿಗೂ ಏನಾಯ್ತು, ಎಷ್ಟು ಕಣ್ಣೀರ್ ಹಾಕಿದ್ರು. ವಿನೇಶ್ ಫೋಗಟ್ ಅವರು ಜಸ್ಟ್ ಮಿಸ್ ಮಾಡಿದ್ರು, 100 ಗ್ರಾಮ್ ವೆಯ್ಟ್ ಜಾಸ್ತಿ ಆಯ್ತು ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಅವ್ರಿಗೆ ಅಟ್ಲೀಸ್ಟ್ ಬೆಳ್ಳಿ ಆದ್ರೂ ಕೊಡಿ ಅಂತಂದ್ರು, ಅದನ್ನು ಕೂಡ ರಿಜೆಕ್ಟ್ ಮಾಡಿದ್ರು. ಸೊ ಒಂಥರ ಮನುಷ್ಯನ್ಗೆ ಲಕ್ ಅನ್ನೋದು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ನೋಡಿ, ಜಸ್ಟ್ 100 ಗ್ರಾಮ್, ತುಂಬಾ ಎಫರ್ಟ್ ಹಾಕಿದ್ರು ಇಳಿಸೋದಕ್ಕೆ, ಏನು ಮಾಡಕ್ಕಾಗಲ್ಲ. ಕಾರಣಗಳು, ರೂಲ್ಸ್, ರೆಗ್ಯುಲೇಷನ್ಸ್ ನಮಗಂತೂ ಅರ್ಥ ಆಗಲ್ಲ. ಆದ್ರೂ ಅವಕಾಶ ವಂಚಿತ ವಿನೇಶ್ ಫೋಗಟ್ ಅವರು 50 kg ವಿಭಾಗದಲ್ಲಿ ಕುಸ್ತಿ ಇದರಲ್ಲಿ ಫೈನಲ್ಗೆ ಹೋಗಿದ್ರು. ಮತ್ತೆ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಸೊ ಮಿಸ್ ಆಯ್ತು ಅವಕಾಶ, ಬಟ್ ಆದ್ರೂ ನಮ್ಮ ಮನಸ್ಸನ್ನ ಗೆದ್ದಿದ್ದಾರೆ ಯಾರು? ವಿನೇಶ್ ಫೋಗಟ್. ಒಳ್ಳೆ, ಅಲ್ಲಿವರೆಗೂ ಹೋಗೋದಂದ್ರೆ ಹುಡುಗಾಟನ, ತುಂಬಾ ವೆಯ್ಟ್ ಇದ್ದು ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು 50 kg ಕಾಂಪೀಟ್ ಮಾಡಿದ್ರು. ಕೆಲವ್ರು ಕ್ವಶನ್ ಯಾಕೆ ಅಂದ್ರೆ, ಆ ವೆಯ್ಟ್ ಜಾಸ್ತಿ ಇದ್ರೆ ನೆಕ್ಸ್ಟ್ ವೆಯ್ಟ್ ಅಲ್ಲಿ ಕಾಂಪೀಟ್ ಮಾಡ್ಬೋದಾಗಿತ್ತಲ್ಲ ಅಂತ. ಬಟ್ ಅಲ್ಲಿ ಏನೇನೋ ಸ್ವಲ್ಪ ಇರುತ್ತೆ ಅದೆಲ್ಲ. ಹ್ಮ್ ಆಫ್ ಆಫ್ ಏನು ಇಲ್ಲಿ ಬೇಡ ಡಿಸ್ಕಷನ್ ಮಾಡೋದು, ಬೇರೆ ಕಡೆ ಡಿಸ್ಕಸ್ ಮಾಡೋಣ. 2024 ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಬ್ರೇಕಿಂಗ್ ಮತ್ತೆ ಕಾಯಕ್ ಕ್ರಾಸ್ ಅಂತ 2 ಹೊಸ ಕ್ರೀಡೆಗಳನ್ನ ಸೇರ್ಪಡೆ ಮಾಡಿದ್ದಾರೆ. ಸೊ ಕೇಳಬಹುದು. ಇನ್ನು ನೆಕ್ಸ್ಟ್ 2028 ಒಲಿಂಪಿಕ್ಸ್ ಪಂದ್ಯಾವಳಿ ಅಮೆರಿಕದ ಲಾಸ್ ಏಂಜಲ್ಸ್ ಅಲ್ಲಿ ನಡೀತಾ ಇದೆ. ಪ್ಯಾರಿಸ್ ಅಲ್ಲಿ ಮುಕ್ತಾಯ ಆಯ್ತು, ನೆಕ್ಸ್ಟ್ 2028ಕ್ಕೆ ಲಾಸ್ ಏಂಜಲ್ಸ್ ಅಲ್ಲಿ ನಡೆಯುತ್ತೆ. ಇನ್ನು ಒಡಿಶಾದಲ್ಲಿ ಅಂಧರಿಗಾಗಿ ವಿಶ್ವವಿದ್ಯಾಲಯನ ಸ್ಟಾರ್ಟ್ ಮಾಡ್ತಾ ಇದಾರಂತೆ. ಇನ್ನು 2024 ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ, ಗೊತ್ತಿದೆ ನಿಮ್ಗದು. ಇನ್ನ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಅವರು ಶ್ವಾಸಕೋಶ ಕ್ಯಾನ್ಸರ್ ಇಂದ ಬೆಂಗಳೂರಲ್ಲಿ ನಿಧನರಾಗಿದ್ದಾರೆ. ಇನ್ನು ಭರತನಾಟ್ಯ ಮತ್ತೆ ಕೂಚಿಪುಡಿ ಹೆಸರಾಂತ ನೃತ್ಯ ಕಲಾವಿದೆ ಯಾಮಿನಿ ಕೃಷ್ಣಮೂರ್ತಿ, ವೆರಿ ವೆರಿ ಇಂಪಾರ್ಟೆಂಟ್. ಕಲೆ ಮತ್ತೆ ಸಾಹಿತ್ಯದಲ್ಲಿ ಇವ್ರ ಬಗ್ಗೆ ಸಾಕಷ್ಟು ಕ್ವಶನ್ಗಳು ಕೇಳಿದ್ದಾರೆ. ಸೊ ಇವರು ಕೂಡ ನಿಧನರಾಗಿದ್ದಾರೆ. ಇನ್ನ ಶಾಲೆಗಳಲ್ಲಿ ಶುಭೋದಯ ಅನ್ನೋದ್ರ ಬದಲು ಜೈ ಹಿಂದ್ ಅಂತ ಬಳಕೆ ಮಾಡಿ ಅಂತ ಅಂದ್ಬಿಟ್ಟು ಹರಿಯಾಣ ಸರ್ಕಾರ ಕಡ್ಡಾಯಗೊಳಿಸಿದೆ, ಕೇಳಬಹುದು. ಗ್ರಾಮೀಣಾಭಿವೃದ್ಧಿ, ಸಾಮಾಜಿಕ ಕೆಲಸ ಮತ್ತು ಸಾಹಿತ್ಯಕ್ಕೆ ನೀಡಿರುವಂತಹ ಕೊಡುಗೆಗಾಗಿ ನಮ್ಮ ರಾಜ್ಯಸಭಾ ಸದಸ್ಯರಾದಂತಹ ಸುಧಾ ಮೂರ್ತಿ ಅವರಿಗೆ ಲೋಕಮಾನ್ಯ ತಿಲಕ್ ರಾಜ್ ಪ್ರಶಸ್ತಿನ ಕೊಡಲಾಗಿದೆ. ದೇವರ ನಾಡಲ್ಲಿ ಕೇರಳ, ದೇವರ ನಾಡು ಅಂದ್ರೆ ಕೇರಳ, ಅಲ್ಲಿ ಮೆದುಳು ತಿನ್ನುವ ಅಮೀಬಾ ಪತ್ತೆಯಾಗಿದೆಯಂತೆ. ಮೆದುಳನ್ನು ತಿನ್ನತಂತೆ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊತಾ ಇದೆಯಂತೆ, ಅಮೀಬಿಕ್ ಮೆನಿಂಗೋ ಅನ್ಸೆಫಲೈಟಿಸ್ ಅಂತ ಅಂದ್ಬಿಟ್ಟು. ಸೊ ನೋಡಿ, ಏನ್ ಬೇಕಾದ್ರು ನೋಡಿ ಯಾವ ತರ ಮೆದುಳನ್ನ ತಿಂತ ಮಕ್ಕಳಲ್ಲಿ ಬಹಳ ಕೇರ್ಫುಲ್ ಆಗಿ. ಸಾಮಾನ್ಯವಾಗಿ ನೋಡಿ ಆ ಕಾಯಿಲೆಗಳು ಆ, ಆಫ್ರಿಕಾ ಅಲ್ಲಿ ಇಲ್ಲಿ ಈ ತರದ್ದು ಅವಾಗ ಕೇಳ್ತಾ ಇದ್ದೋ. ಈಗ ಇತ್ತೀಚೆಗೆ ನಮ್ಮ ಭಾರತದಲ್ಲೇ ಈ ತರದ ಒಂದೊಂದು ಸುದ್ದಿ ಆಗ್ತಾ ಇದೆ. ಇರ್ಲಿ, ಭಾರತದಲ್ಲಿ ಮೊದಲ ಬಾರಿಗೆ ತಾಯಿ ಗರ್ಭದಲ್ಲೇ ಅಂದ್ರೆ ಮಗುವಿಗೆ ರಕ್ತ ಬದಲಾವಣೆ, ತಾಯಿ ಗರ್ಭದಲ್ಲಿದ್ದಂತ ಟೈಮಲ್ಲೇ ಮಗುವಿಗೆ ರಕ್ತ ಬದಲಾವಣೆ ಆ ಪ್ರಯೋಗ ನಮ್ಮ ನವದೆಹಲಿಯ ಏಮ್ಸ್ ನಲ್ಲಿ ಯಶಸ್ವಿಯಾಗಿದೆ. ಇನ್ನು ಬಾಲ್ಯ ವಿವಾಹದಲ್ಲಿ ಕರ್ನಾಟಕ 2ನೇ ಪ್ಲೇಸ್ ಅಲ್ಲಿದೆ, ತಮಿಳುನಾಡು ಫಸ್ಟ್ ಪ್ಲೇಸ್ ಅಲ್ಲಿದೆ. ಅಂದ್ರೆ
ತುಂಬಾ ಜಾಸ್ತಿ ಬಾಲ್ಯ ವಿವಾಹಗಳು ನಡೀತಾ ಇದೆ ಇಲ್ಲಿ. ತಮಿಳುನಾಡಲ್ಲಿ ಇನ್ನೂ ಜಾಸ್ತಿ. ಇನ್ನು ನವ ಉದ್ಯಮಗಳ ಸ್ಥಾನದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ, ಮಹಾರಾಷ್ಟ್ರ ಪ್ರಥಮ ಸ್ಥಾನದಲ್ಲಿದೆ ಅಂತೆ. ಸೊ ಹೊಸ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಿಮಗೆ ಸಪೋರ್ಟ್ ಸಿಗೋದ್ರಲ್ಲಿ ಕರ್ನಾಟಕದಲ್ಲಿ ಸೆಕೆಂಡ್ ಪ್ಲೇಸ್, ಮಹಾರಾಷ್ಟ್ರ ಫಸ್ಟ್ ಪ್ಲೇಸ್. ಅಂಗಾಂಗ ದಾನದಲ್ಲಿ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಂತೆ. ನೀವು ಇರೋಲ್ಲ ಕಣ್ಣು, ಕಿಡ್ನಿ ಅದು ಇದು ದಾನ ಮಾಡ್ತಾರಲ್ಲ, ಸೊ ಅದರಲ್ಲಿ ಕರ್ನಾಟಕ ಎರಡನೇ ಸ್ಥಾನ. ಕರ್ನಾಟಕದ ಬಳ್ಳಾರಿ ಅಗ್ರಸ್ಥಾನ. ನೋಡಿ, ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆ ತುಂಬಾ ಅಂಗಾಂಗ ದಾನ ಆದ್ರೆ ಸ್ಪೆಷಲಿ ನಮ್ಮ ಪುನೀತ್ ಅಭಿಮಾನಿಗಳೆಲ್ಲ ಜಾಸ್ತಿ ಅನ್ಸುತ್ತಲ್ಲಿ. ಅವರೆಲ್ಲ ರಾಜ ಅಭಿಮಾನಿ, ರಾಜ್ಕುಮಾರ್ ಅಭಿಮಾನಿಗಳು. ಸೊ ಕಣ್ಣನ್ನ ದಾನ ಮಾಡಬೇಕು ಈ ಕಾನ್ಸೆಪ್ಟ್ ಎಲ್ಲ ಮೇ ಬಿ ಅದು ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ಬೋದು ಅಂತ ನನ್ಗನ್ಸುತ್ತೆ. ಅದರಿಂದ ಬಳ್ಳಾರಿಯಲ್ಲಿ ಅಗ್ರಸ್ಥಾನ, ಕರ್ನಾಟಕದಲ್ಲಿ ಅಗ್ರಸ್ಥಾನ ಯಾವುದು? ಬಳ್ಳಾರಿ ಅಂಗಾಂಗ ದಾನದಲ್ಲಿ. ಇನ್ನು ದೊಡ್ಡಬಳ್ಳಾಪುರದಲ್ಲಿ ದೇಶದ ಪ್ರಪ್ರಥಮ ಹಸಿರು ಜಲಜನಕ ಎಲೆಕ್ಟ್ರೋಲೈಸರ್ ಕಾರ್ಖಾನೆಯನ್ನ ಅಂದ್ರೆ ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಪ್ರಪ್ರಥಮ ಹಸಿರು ಜಲಜನಕ ಎಲೆಕ್ಟ್ರೋಲೈಸರ್ ಕಾರ್ಖಾನೆ ಉದ್ಘಾಟನೆ ಆಗಿದೆ. ಇನ್ನು ನಮ್ಮ ಕರ್ನಾಟಕದ ಮಾಜಿ ಸಚಿವರಾದಂತಹ CH ವಿಜಯಶಂಕರ್ ಅವರು ಮೇಘಾಲಯದ ರಾಜ್ಯಪಾಲರಾಗಿ ನೇಮಕ ಆಗಿದ್ದಾರೆ. ಹೆಮ್ಮೆ ಅಲ್ವಾ, ನಮ್ಮೂರೊಬ್ರು ಅಲ್ಲೆಲ್ಲ ರಾಜ್ಯಪಾಲರಾಗಿದ್ದಾರೆ ಅಂತ. ಸೊ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಇನ್ನು ನೂತನ ಕ್ರಿಮಿನಲ್ ಕಾಯ್ದೆಗಳ ಬಗ್ಗೆ ಮಾಹಿತಿ ಹೊಸದಾಗಿ ಬಂದಿದೆಯಲ್ಲ, ಕ್ರಿಮಿನಲ್ ಕಾಯ್ದೆಗಳು, ಅದ್ರ ಬಗ್ಗೆ ಮಾಹಿತಿ ನೀಡುವಂತ ಸಂಚಯ್ ಅನ್ನೋ ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆ ಆಗಿದೆ, ಕೇಳಬಹುದು. ಇನ್ನು ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ದೇಶದ ಮೊದಲ ಡ್ರಗ್ ಸಹಾಯವಾಣಿ 1933. ಸೊ ಡ್ರಗ್ ರಿಲೇಟೆಡ್ ಇನ್ಫಾರ್ಮೇಶನ್ ಅದು ಏನೇ ಇದ್ರು 1933ಗೆ ಹೆಲ್ಪ್ ಲೈನ್ ಕಾಲ್ ಮಾಡಿದ್ರೆ ಏನ್ ಬೇಕಾದ್ರೂ ಕಂಪ್ಲೇಂಟ್ ಮಾಡಬಹುದು. ನೆಕ್ಸ್ಟ್, ಕೇರಳದ ವಿಜಯಂನಲ್ಲಿ ಭಾರತದ ಮೊದಲ ಡೀಪ್ ವಾಟರ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ಕಾರ್ಯಾರಂಭ ಆಗಿದೆಯಂತೆ. ಸೊ ಕೇರಳದ ವಿಜಯಂನಲ್ಲಿ ಡೀಪ್ ವಾಟರ್, ನೀರೊಳಗಡೆ, ಅಂಡರ್ ವಾಟರ್ ಒಳಗಡೆ ಟ್ರಾನ್ಸ್ಶಿಪ್ಮೆಂಟ್, ಗೂಡ್ಸ್ ಮೂವ್ಮೆಂಟ್ ಅದೆಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ಸ್ಟಾರ್ಟ್ ಆಗಿದೆಯಂತೆ. KP ಶರ್ಮಾ ಓಲಿ ಅವರು 3ನೇ ಬಾರಿಗೆ ನೇಪಾಳದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಬಿಹಾರ ಮೂಲದ ಮಾನ್ವಿ ಮಧು ಕಶ್ಯಪ್ ಇವರು ದೇಶದ 2ನೇ ತೃತೀಯ ಲಿಂಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಫಸ್ಟ್ ಆಯ್ಕೆಯಾಗಿದ್ದರು ತಮಿಳುನಾಡಿನ, ಗೊತ್ತಿದೆಯಲ್ಲ ನಿಮ್ಗದು, ತಿಳ್ಕೊಡಿ. 2017ರಲ್ಲಿ ಇದ್ದಂತ ಕರೆಂಟ್ ಅಫೇರ್ಸ್ ಎಲ್ಲಾ ವರ್ಷದ ನೆನ್ಪಿಟ್ಕೋಬೇಕು ಅಂತೇನಿಲ್ಲ, ಬಟ್ ಈಗ ರೀಸೆಂಟ್ ಆಗಿ 2ನೇವರು ತಮಿಳುನಾಡಲ್ಲಿ ಅವರು ಫಸ್ಟ್, ಇಡೀ ಭಾರತದಲ್ಲಿ ಇವರು 2ನೇವರು. ಯಾರು? ಮಧು ಕಶ್ಯಪ್. ರಸಗೊಬ್ಬರ ಬಳಕೆಯಲ್ಲಿ ಪಂಜಾಬ್ ಮೊದಲನೇ ಪ್ಲೇಸ್ ಅಲ್ಲಿ ಇದೆ, ಜಾಸ್ತಿ ರಸಗೊಬ್ಬರ ಯೂಸ್ ಮಾಡ್ತಾರಂತೆ. ಸೊ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಒಂದೇ ದಿನದಲ್ಲಿ 11 ಲಕ್ಷ ಸಸಿಗಳನ್ನ ನೆಟ್ಟು ವಿಶ್ವ ದಾಖಲೆ ಮಾಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ಕೇಳಬಹುದು, ಮಧ್ಯಪ್ರದೇಶದ ಇಂದೋರ್ನಲ್ಲಿ. ಇನ್ನು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ, ಪಾಸ್ಪೋರ್ಟ್ ಯಾವುದಕ್ಕೆ ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ರ್ಯಾಂಕಿಂಗ್ ಇದೆ ಅಂತಂದ್ರೆ ಸಿಂಗಾಪುರದ ಪಾಸ್ಪೋರ್ಟ್ಗೆ ಫಸ್ಟ್ ಪ್ಲೇಸ್, ಭಾರತದ ಪಾಸ್ಪೋರ್ಟ್ಗೆ 82ನೇ ಸ್ಥಾನ ಅಂತ. ಆಮೇಲೆ UPSC ಅಧ್ಯಕ್ಷರಾಗಿ ಪ್ರೀತಿ ಸೂದನ್ ಅವರು ಇತ್ತೀಚೆಗೆ ನೇಮಕ ಆಗಿದ್ದಾರೆ, UPSC ಚೇರ್ಮನ್ ಆಗಿ. ಇನ್ನು ಗಡಿ ಭದ್ರತಾ ಪಡೆಯ ಮಹಾನಿರ್ದೇಶಕರಾಗಿ ದಲ್ಜಿತ್ ಸಿಂಗ್ ಚೌಧರಿ, ಸೊ BSF ಮಹಾನಿರ್ದೇಶಕರಾಗಿ ಯಾರು? ದಲ್ಜಿತ್ ಸಿಂಗ್ ಚೌಧರಿ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಸಶಸ್ತ್ರ ಪಡೆಯ ವೈದ್ಯಕೀಯ ಸೇವೆಗಳ ಪ್ರಥಮ ಮಹಿಳಾ ಮಹಾನಿರ್ದೇಶಕಿಯಾಗಿ ನಮ್ಮ ಲೆಫ್ಟಿನೆಂಟ್ ಸಾಧನಾ ಸಕ್ಸೇನಾ ನಾಯರ್ ಅವರು ಆಯ್ಕೆಯಾಗಿದ್ದಾರೆ. ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕಿ ಸಶಸ್ತ್ರ ಪಡೆಗೆ. ಸೊ ಕೇಳಬಹುದು. ಇನ್ನು ಸಿಯಾಚಿನಲ್ಲಿ ಕರ್ತವ್ಯ ನಿರ್ವಹಿಸಲು ದೇಶದ ಮೊದಲ ವಾಯುಸೇನಾಧಿಕಾರಿಯಾಗಿ ನಮ್ಮ ಮೈಸೂರಿನ ಸುಪ್ರೀತಾ ಅವರು ಆಯ್ಕೆಯಾಗಿದ್ದಾರಂತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ನಮ್ಮ ಕನ್ನಡತಿ ಮಾಡಿರುವಂತ ಸಾಧನೆ, ಹೆಮ್ಮೆ, ಅದಕ್ಕೂ ಕೇಳಬಹುದು. ಸೊ ಇಷ್ಟು ಕೂಡ ಆಗಸ್ಟ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ನ ಶಾರ್ಟ್ ನೋಟ್ಸ್. ತುಂಬಾ ಜನ ರೆಫರ್ ಮಾಡಿ ನಮ್ಮ ವಿಡಿಯೋಸ್, ಕರೆಂಟ್ ಅಫೇರ್ಸ್ ನ ಸಿಕ್ಕಾಪಟ್ಟೆ ಜನ ನೋಡ್ತಾ ಇದ್ದೀರಾ, ಕಾಯ್ತಾ ಇರ್ತೀರಾ, ಸರ್ ನಿಮ್ ಕರೆಂಟ್ ಅಫೇರ್ಸ್ ಬಹಳ ಯೂಸ್ ಆಗ್ತಿದೆ. ಸೊ ಒಂದೊಂದ್ಸರಿ ನಾವು 1 ತಿಂಗಳು ಮ್ಯಾಗಝಿನ್ ನ ಒಂದೊಂದು ಓದಕ್ 15-20 ದಿನ ತಗೋತಿದ್ದೋ. ನಿಮ್ಮ ನೋಟ್ಸ್ ಇದೆಲ್ಲ ಮಾಡ್ತಿರೋದು ನೋಡಿದ್ರೆ ಪಟ್ ಅಂತ ವಿತಿನ್ ಒಂದು ½ ಅಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಇಡೀ ಮ್ಯಾಗಝಿನ್ ಓದಷ್ಟು ಫೀಲ್ ಆಗ್ತಿದೆ ಅಂತ ತುಂಬಾ ಜನ ಮೆಸೇಜ್ ಮಾಡಿ, ಕಾಲ್ ಮಾಡಿದ್ರಿ. ಹಾಗೆ ಅಪ್ಡೇಟ್ ಹೇಳೋದಪ್ಪ ಅಂದ್ರೆ, ಸೊ ನಮ್ಮ ಬಸವೇಶ್ವರ ನಗರದಲ್ಲಿ ನಮ್ಮ ಆಫೀಸ್ ಕೆಲವರು ನೋಡಿರ್ಬೋದು, ಬಂದು ಉಚಿತವಾಗಿ ನಮ್ದು ಸೊಸೈಟಿಗೆ ಏನಾದ್ರು ಕಾಂಟ್ರಿಬ್ಯೂಷನ್ ಬೇಕಲ್ಲ, ಉಚಿತವಾಗಿ ಈ ಆನ್ಲೈನ್ ಕ್ಲಾಸಸ್, ಕರೆಂಟ್ ಅಫೇರ್ಸ್, ಈ ಟೆಸ್ಟ್ ಸೀರೀಸ್ ಎಲ್ಲ ನಮ್ಮಲ್ಲಿ ಉಚಿತವಾಗಿ ಕೊಡ್ತಾ ಇದೀವಿ. ಯಾವುದೇ ಹಿಡನ್ ಚಾರ್ಜಸ್, ಬೇರೆ ತರ ಯಾವುದೇ ಚಾರ್ಜಸ್ ಇರಲ್ಲ. ಬಂದು ಕೂತ್ಕೊಂಡು ಓದಬೇಕಷ್ಟೇ. ಇಲ್ಲಿ ನಮ್ಮ ಸ್ಪರ್ಧಾ ಚಿಗುರು ಕೋಚಿಂಗ್ ಸೆಂಟರ್ ಬಸವೇಶ್ವರ ನಗರದಲ್ಲಿ. ಕೆಲವರು ಸರ್ ತುಮಕೂರಲ್ಲಿ ಅಂತಾರೆ, ನೋ, ತುಮಕೂರಲ್ಲಿ ಇಲ್ಲ ಆಪ್ಷನ್. ಅದು ಈಗ ಸದ್ಯಕ್ಕೆ ಬಸವೇಶ್ವರ ನಗರದಲ್ಲಿ ಬಂದು ಯಾವುದೇ ಎಕ್ಸಾಮ್ ಓದ್ಕೊಡಿ. ನಿಮ್ಗೆ ಕೆಲವು ನಮ್ದು ಹಿಸ್ಟ್ರಿ, ಜಿಯೋಗ್ರಫಿ, ಕಂಪ್ಯೂಟರ್ ಕ್ಲಾಸ್ಗಳು ಯಾವುದೇ ಬೇಕು ಅಂದ್ರೂ ಕೂಡ ನಿಮಗೆ ಉಚಿತವಾಗಿ ನಮ್ಮಲ್ಲಿ ಕ್ಲಾಸಿಗೆ ಬಂದ್ರೆ ಮಾತ್ರ ಇಲ್ಲಿ ಬಸವೇಶ್ವರ ನಗರದಲ್ಲಿ ಸಿಗುತ್ತೆ. ಸೊ ಯುಟಿಲೈಸ್ ಮಾಡ್ಕೊಡಿ. ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ನಂಬರ್ಗೆ ಫೋನ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಚೆನ್ನಾಗಿ ಓದಿ. ಇದು
ಆಗಸ್ಟ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಶಾರ್ಟ್ ನೋಟ್ಸ್. ಸೊ ಸಿಗೋಣ, ಬಾಯ್, ಟೇಕ್ ಕೇರ್. ಇವತ್ತು ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಅದನ್ನ ಶಾರ್ಟ್ ನೋಟ್ಸ್ ಮಾಡಿದ್ವಿ. ಸೊ ಸಾಕಷ್ಟು ಜನ ಮೆಸೇಜ್ ಮಾಡಿದ್ರಿ, ಸರ್ ಬೇಗ ಜುಲೈ ತಿಂಗಳ ಮ್ಯಾಗಝಿನ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ಜುಲೈ ತಿಂಗಳ ಮ್ಯಾಗಝಿನ್ ಭೂಸೇನಾ ಮುಖ್ಯಸ್ಥರಾಗಿ ಜನರಲ್ ಉಪೇಂದ್ರ ದ್ವಿವೇದಿ ಅವರು ನೇಮಕ ಆಗಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ಇದೆಲ್ಲ ವಿಜೇತ ಮ್ಯಾಗಝಿನ್ ಅಲ್ಲಿ ಬಂದಿರೋಂತ ಶಾರ್ಟ್ ನೋಟ್ಸ್. ಉಪೇಂದ್ರ ದ್ವಿವೇದಿ ಪ್ರೊನೌನ್ಸಿಯೇಷನ್ ಸ್ವಲ್ಪ ಡಿಫರೆಂಟ್ ಆಗಿದೆ. ಸೊ ಇವರು ಭೂಸೇನಾ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ. ಹಾಗೆ ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಆಗಿ ನಮ್ಮ ಅನಾಮಿಕಾ ಅವರು ಆಯ್ಕೆಯಾಗಿದ್ದಾರೆ. ಸೊ ಕೇಳಬಹುದು, ಇದೆಲ್ಲನೂ ಕೂಡ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಇಂದ ತಗೊಂಡ್ ಮಾಡಿರುವಂತ ಶಾರ್ಟ್ ನೋಟ್ಸ್. ಸೊ ಇಷ್ಟು ಓದ್ಕೊಂಡ್ರೆ ನಿಮಗೆ ಬೇಜಾನ ಆಯ್ತು. ಆಮೇಲೆ SBI ನ ಅಧ್ಯಕ್ಷರಾಗಿ ಚೆಲ್ಲಾ ಶ್ರೀನಿವಾಸಲು ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಇನ್ನು ಫ್ರೆಂಚ್ ಓಪನ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಅಲ್ಲಿ ಈಗ ಸ್ವಿಯಾಟೆಕ್ ಪೋಲೆಂಡ್ ದೇಶದ ಮಹಿಳಾ ಸಿಂಗಲ್ಸ್ ಇದರಲ್ಲಿ ಫ್ರೆಂಚ್ ಓಪನ್ಸ್ ಅಲ್ಲಿ ಈಗ ಸ್ವಿಯಾಟೆಕ್ ಅವರು ಪೋಲೆಂಡ್ ಅವರು ಆಯ್ಕೆಯಾಗಿದ್ದಾರೆ, ಅಂದ್ರೆ ಪ್ರಶಸ್ತಿ ಗೆದ್ದಿದ್ದಾರೆ. ಹಾಗೆ ಪುರುಷರ ಸಿಂಗಲ್ಸ್ ಅಲ್ಲಿ ಯಾರು? ಕಾರ್ಲೋಸ್ ಅಲ್ಕರಾಜ್, ಸ್ಪೇನ್ ಅವರು. ಸೊ ಪುರುಷರ ಸಿಂಗಲ್ಸ್ ಫ್ರೆಂಚ್ ಓಪನ್ ಟೆನ್ನಿಸ್ ನಲ್ಲಿ ಕಾರ್ಲೋಸ್ ಅಲ್ಕರಾಜ್. ಹೆಸರುಗಳು ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಮರ್ತೋದಂಗಾಗುತ್ತೆ, ಪ್ರಾಕ್ಟೀಸ್ ಮಾಡಿ. ಆಮೇಲೆ ನೀಟ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಸುಧಾರಣೆಗೆ ರಾಧಾಕೃಷ್ಣನ್ ನಮ್ಮ ಇಸ್ರೋದ ಅಧ್ಯಕ್ಷರಾಗಿದ್ರು. ಸೊ ಇವರ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಿದ್ದಾರೆ. ಇತ್ತೀಚೆಗೆಲ್ಲ ನೋಡಿರ್ಬೇಕು, ನಿಮ್ಗೆ ನೀಟ್ ಅಲ್ಲಿ ಸಾಕಷ್ಟು ಹಗರಣಗಳು ಅದು ಇದು ಅಂತ ಪೇಪರ್ ಟಿವಿದಲ್ಲೆಲ್ಲ ನೋಡಿದೀರಾ. ಸೊ ಅದರ ಸುಧಾರಣೆಗೆ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಅದೇನು ಎತ್ತ ಅಂತ ಅನ್ಬಿಟ್ಟು ಅದರ ಸ್ಪರ್ಧಾತ್ಮಕ ಪರೀಕ್ಷೆ ಸುಧಾರಣೆಗೆ ಒಂದು ಸಮಿತಿ ಮಾಡಿದ್ದಾರೆ. ಹಾಗೆ NTA ಅಂತ ಒಂದು ಈ ನೀಟ್ ಎಕ್ಸಾಮ್ಸ್ ಎಲ್ಲ ಮಾಡ್ತಾರಲ್ಲ ಅವರು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಅನ್ಬಿಟ್ಟು. ಸೊ ಅದರ ಮುಖ್ಯಸ್ಥರಾಗಿ ಪ್ರದೀಪ್ ಸಿಂಗ್ ಖರೋಲಾ, IAS ಆಫೀಸರ್ ಪ್ರದೀಪ್ ಸಿಂಗ್ ಖರೋಲಾ ಅವರು ನೇಮಕ ಆಗಿದ್ದಾರೆ. ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್. ಆಮೇಲೆ ಕರ್ನಾಟಕದ ಉಪಲೋಕಾಯುಕ್ತರಾಗಿ ನ್ಯಾಯಮೂರ್ತಿ ವೀರಪ್ಪ ಅವರು ನೇಮಕ ಆಗಿದ್ದಾರೆ, ಇತ್ತೀಚೆಗೆ ನೋಡಿದೀರಾ. ಆಮೇಲೆ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿ ಸಂಗ್ರೇಶಿ ಅವರು ನೇಮಕ ಆಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ಕೇಳೋ ಸಾಧ್ಯತೆ ಇದೆ. ನೆಕ್ಸ್ಟ್, ICC ಪುರುಷರ T20 ವಿಶ್ವಕಪ್ ನಮ್ಮ ಭಾರತ ವಿನ್ ಆಗಿ ಸಂಭ್ರಮಾಚರಣೆ ಎಲ್ಲ ನೋಡಿದಿರಾ. ಸೊ ಯಾರ ವಿರುದ್ಧ? ದಕ್ಷಿಣ ಆಫ್ರಿಕಾ ವಿರುದ್ಧ ಗೆದ್ರು. ಸೊ ಇದರ ಮೈನ್ ಕೋಚ್ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ಆಗಿದ್ರು. ಸೊ ಕೇಳಬಹುದು, ಸೊ ಎಲ್ಲರೂ ನೋಡಿರ್ತೀರಾ ಕ್ರಿಕೆಟ್. G7 ರಾಷ್ಟ್ರಗಳ 50ನೇ ಶೃಂಗಸಭೆ, ಇತ್ತೀಚೆಗೆ G7 ದೇಶಗಳ ಶೃಂಗಸಭೆ ಎಲ್ಲಿ ನಡೀತು? ಇಟಲಿಯ ಅಪೂಲಿಯಾ. ಸೊ ಕೆಲವೆಲ್ಲ ನಾನು ಬೋರ್ಡ್ ಮಾಡ್ಬಿಟ್ಟಿದ್ದೀನಿ. ಸೊ ಆ ಬೋರ್ಡ್ ಮಾಡಿರೋದು ನೋಡ್ಕೊಂಡು ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಎಲ್ಲ ರೀಚ್ ಆದಂಗೆ ಆಯ್ತಾ. ಸೊ ಇಟಲಿಯ ಅಪೂಲಿಯಾದಲ್ಲಿ ನಡೀತು. ಹಾಗೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆದ ಸ್ಥಳ ಎಲ್ಲಿ ನಡೀತು? ಶ್ರೀನಗರದಲ್ಲಿ ನಡೀತು ಯೋಗ ದಿನಾಚರಣೆ. ಸೊ ಅದರ ಥೀಮ್ ಏನಾಗಿತ್ತು? ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ. ಸೊ ನಮಗೋಸ್ಕರ ಮತ್ತೆ ಸೊಸೈಟಿ ಒಂದು ಕ್ಷೇಮಕ್ಕೋಸ್ಕರ ಯೋಗ ಅನ್ನೋ ತರ ಎಲ್ಲಿ ನಡೀತು? ಶ್ರೀನಗರದಲ್ಲಿ. ಆಮೇಲೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ 3ನೇ ಅವಧಿಗೆ ಅಜಿತ್ ದೋವಲ್. ಸೊ ಯಾವಾಗ್ಲೂ ಸತತವಾಗಿ ಸಾಕಷ್ಟು ವರ್ಷಗಳಿಂದ ಇದ್ದಾರೆ. ಅಜಿತ್ ದೋವಲ್ ಅವರು ಮರು ಆಯ್ಕೆ ಆಗಿದ್ದಾರೆ. ಜಗತ್ತಿನ ದೀರ್ಘಾವಧಿ ಮಹಿಳಾ ಪ್ರಧಾನಿ ಬಾಂಗ್ಲಾದ ಶೇಖ್ ಹಸೀನಾ. ಸೊ ಮಹಿಳೆಯ ಪ್ರಧಾನಿ ಶೇಖ್ ಹಸೀನಾ ಅವರು ಜಗತ್ತಿನ ದೀರ್ಘಾವಧಿ ಮಹಿಳಾ ಪ್ರಧಾನಿ ಅಂತೆ, ಕೇಳಬಹುದು, ವೆರಿ ಇಂಪಾರ್ಟೆಂಟ್. ಆಮೇಲೆ ನ್ಯಾಟೋ ಅಧ್ಯಕ್ಷರಾಗಿ ಡಚ್ ನ ಪ್ರಧಾನಿ ಮಾರ್ಕ್ ರುಟ್ಟೆ ನೇಮಕ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್, ನ್ಯಾಟೋ ಒಂದು ಇಂಪಾರ್ಟೆಂಟ್ ಆರ್ಗನೈಸೇಷನ್, ಅದರ ಪ್ರಧಾನಿಯಾಗಿ ಮಾರ್ಕ್ ರುಟ್ಟೆ ನೇಮಕ ಆಗಿದ್ದಾರೆ. ಇಂಡಿಯಾ ಸ್ಪೇಸ್ ಕಾಂಗ್ರೆಸ್ 2024 ನವದೆಹಲಿಯಲ್ಲಿ ಇತ್ತೀಚೆಗೆ ನಡೀತು. ಇಂಡಿಯಾ ಸ್ಪೇಸ್ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನವದೆಹಲಿಯಲ್ಲಿ ನಡೀತು. ಮಂಗಳ ಗ್ರಹದ 3 ಗುಂಡಿಗಳಿಗೆ ಲಾಲ್, ಮುರ್ಸಾನ್ ಮತ್ತೆ ಹಿಲ್ಸಾ ಅಂತ ಹೆಸರಿಟ್ಟಿದ್ದಾರೆ. ಸೊ ನಮ್ಮ ಭಾರತೀಯ ಈ ಲಾಲ್ ಅನ್ನೋರು ಒಂದು ವಿಜ್ಞಾನಿ. ಸೊ ಅದೆಲ್ಲ ಬೇಡ, ನಿಮಗೆ ಕತೆಗಳೆಲ್ಲ ನೆನ್ಪಿಟ್ಕೊಂಡು ಹೋದ್ರೆ ಮೈನ್ ಪಾಯಿಂಟ್ ಗಳು ಮರ್ತೋಗುತ್ತೆ. ಸೊ ಅಲ್ಲಿ 3 ಗುಂಡಿಗಳು ಮಂಗಳ ಗ್ರಹದಲ್ಲಿ ಲಾಲ್, ಮುರ್ಸಾನ್ ಮತ್ತೆ ಹಿಲ್ಸಾ ಅಂತ ಹೆಸರಿಟ್ಟಿದ್ದಾರೆ. ಸೊ ಕೇಳಬಹುದು, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ವರದಿ, ಅದರಲ್ಲಿ ಭಾರತಕ್ಕೆ 129ನೇ ಸ್ಥಾನ, ಅಂದ್ರೆ ಜೆಂಡರ್ ಗ್ಯಾಪ್ ಇಂಡೆಕ್ಸ್. ಪುರುಷ ಮತ್ತೆ ಮಹಿಳೆಯರ ನಡುವೆ ಎಷ್ಟು ಅಂತರ ಇದೆ, ಯಾವ್ಯಾವ ರೀತಿ ಸಮಾಜದಲ್ಲಿ ಭಾಗಿಯಾಗ್ತಿದ್ದಾರೆ, ಈ ತರದಲ್ಲಿ ಲಿಂಗ ಅಂತರ ಸೂಚ್ಯಂಕದಲ್ಲಿ ಭಾರತಕ್ಕೆ 129, ತುಂಬಾ ದೂರ ಇದೀವಿ, ಇನ್ನು ಬದಲಾಗಬೇಕು. ಸೊ ಮೊದಲನೇ ಸ್ಥಾನ ಐಸ್ಲ್ಯಾಂಡ್. ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ, ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ. ಸೊ ಶಕ್ತಿ ಪರಿವರ್ತನೆಗೆ ಸಂಬಂಧಪಟ್ಟಂಗೆ ಭಾರತ 63ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನ ಸ್ವೀಡನ್ ನಲ್ಲಿದೆ. ಸಾಮಾನ್ಯವಾಗಿ ಆ ದೇಶಗಳು ಯಾವಾಗಲೂ ಮುಂದೆ ಇರ್ತವೆ. ಆಮೇಲೆ ವಿಶ್ವ ಇಂಧನ ಕಾಂಗ್ರೆಸ್ 26ನೇ ಆವೃತ್ತಿ. ಈ ನಂಬರ್ಸ್ ಎಲ್ಲ ಬೇಡ್ರಪ್ಪ. ಸೊ ಮ್ಯಾಗಝಿನ್ ಅಲ್ಲಿ ಇತರ ಯಥಾವತ್ ಹಂಗೆ
ಕಾಪಿ ಪೇಸ್ಟ್ ಮಾಡ್ಬೇಕಾದ್ರೆ, ಕಾಪಿ ಪೇಸ್ಟ್ ಅಂದ್ರೆ ಟೈಪ್ ಮಾಡಿದೀವಿ, ಸೊ ಆವೃತ್ತಿಗಳು ನಂಬರ್ಸ್ ಇವೆಲ್ಲ ಬೇಡ. ಅದು 26ನೇ ಆವೃತ್ತಿ, 30, 50 ಇವೆಲ್ಲ ತಲೆ ಕೆಡಿಸ್ಕೋಬೇಡಿ. ವಿಶ್ವ ಇಂಧನ ಕಾಂಗ್ರೆಸ್ ಇತ್ತೀಚೆಗೆ ನೆದರ್ಲ್ಯಾಂಡ್ ನ ರೋಟರ್ ಡ್ಯಾಮ್ ಅಲ್ಲಿ ನಡೀತು. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ವಿಶ್ವ ಬ್ಯಾಂಕ್ ನ ಜಾಗತಿಕ ಟಾಪ್ 100 ಭಾರತದ 9 ಪ್ರಮುಖ ಬಂದರುಗಳು ಆಯ್ಕೆ. ಟಾಪ್ 100 ಪೋರ್ಟ್ಸ್ ವಿಶ್ವ ಬ್ಯಾಂಕ್ ಒಂದು ಸೆಲೆಕ್ಟ್ ಮಾಡಿದೆ. ಟಾಪ್ 100 ಪೋರ್ಟ್ಗಳು, ಬಂದರುಗಳು, ಅದರಲ್ಲಿ ಭಾರತದವು 9 ಆಯ್ಕೆ ಆಗಿದೆ. ಅದರಲ್ಲಿ 19ನೇ ಸ್ಥಾನ, ಟಾಪ್ 100 ಅಲ್ಲಿ ನಮ್ಮ ವಿಶಾಖಪಟ್ಟಣದ ಬಂದರಿಗೆ 19ನೇ ಸ್ಥಾನ ಸಿಕ್ಕಿದೆ. ಸೊ ಕೇಳ್ಬೋದು. ನೆಕ್ಸ್ಟ್, ಜಿಮೆಕ್ಸ್, ಇದು ಭಾರತ ಮತ್ತೆ ಜಪಾನ್ ನಡುವೆ ನೌಕಾ ಸಮರಾಭ್ಯಾಸ ಇಲ್ಲಿ ಜಪಾನ್ನ ಯೋಕೋಸುಕಾದಲ್ಲಿ ನಡೀತು. ಕೇಳಬಹುದು. ಜಿಮೆಕ್ಸ್ ಅನ್ನೋದು ಯಾವ 2 ದೇಶಗಳ ನಡುವಿನ ಸಮರಾಭ್ಯಾಸ ಅಂತ ಕೇಳ್ತಾನೆ, ಭಾರತ ಮತ್ತೆ ಜಪಾನ್ ನಡುವೆ. ಇಸ್ರೋ ಮರುಬಳಕೆಯ ರಾಕೆಟ್ ಪುಷ್ಪಕ್. ಸೊ ಇಸ್ರೋ ಅದು ರಿಯೂಸ್ ಮಾಡೋ ರಾಕೆಟ್, ಅದರ ಈಗ ಒಂದ್ಸರಿ ಬಿಟ್ಟ ಮೇಲೆ ಅದು ಹೋಯ್ತು ಅನ್ನಂಗಿಲ್ಲ, ಈಗ ಮತ್ತೆ ರಿಯೂಸ್ ಮಾಡ್ತಾರೆ. ಆ ಮರುಬಳಕೆಯ ರಾಕೆಟ್ ಅದು 3ನೇ ಸಲ ಟೆಸ್ಟ್ ಮಾಡಿದ್ರಂತೆ, ಯಶಸ್ವಿಯಾಗಿದೆಯಂತೆ. ಕೇಳಬಹುದು. ದೇಶದ ಮೊದಲ ಯುನೆಸ್ಕೋ ಸಾಹಿತ್ಯ ನಗರ ಸ್ಥಾನ ಪಡೆದ ಕೇರಳದ ಕಾಝಿಕೊಡೈ. ವೆರಿ ವೆರಿ ಇಂಪಾರ್ಟೆಂಟ್. ಯುನೆಸ್ಕೋ ಸಾಹಿತ್ಯ ನಗರ ಅಂತ ಹೆಸರು ಪಡ್ಕೊಂಡಿದೆ ಯಾವುದು? ಕೇರಳದ ಕಾಝಿಕೊಡೈ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. 18ನೇ ಲೋಕಸಭೆಯ ಸ್ಪೀಕರ್ ಆಗಿ ನಮ್ಮ ಓಂ ಬಿರ್ಲಾ ಅವರು ಮರು ಆಯ್ಕೆಯಾಗಿದ್ದಾರೆ. ಹಾಗೆ ಈ ಎಲೆಕ್ಷನ್ ಆದ್ಮೇಲೆ ಎಲ್ರಿಗೂ ಪ್ರಮಾಣ ವಚನ ಬೋಧಿಸೋದಕ್ಕೆ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ರೆ ಎಲ್ಲ ಅರ್ಥ ಆಗುತ್ತೆ. ಗೊತ್ತಿಲ್ಲ ಅಂದ್ರೆ ನಮ್ಮ ಆಪ್ ಸ್ಪರ್ಧಾ ಚಿಗುರು ಆಪ್ ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲೆಲ್ಲ ಡೀಟೈಲ್ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಮೊದಲನೇ ಆಯ್ಕೆ ಆದಾಗ ಲೋಕಸಭೆಯಲ್ಲಿ ಅವ್ರಿಗೆಲ್ಲ ಪ್ರಮಾಣ ವಚನ ಬೋಧನೆ ಮಾಡೋದಕ್ಕೆ ಹಂಗಾಮಿ ಸ್ಪೀಕರ್ ಅಂತ ನೇಮಕ ಆಗ್ತಾರೆ. ಸೊ ಈ ತರ ಹಂಗಾಮಿ ಸ್ಪೀಕರ್ ಈಗ ಆಗಿದ್ದವರು ಭರ್ತೃಹರಿ ಮಹ್ತಾಬ್ ಅಂತ ಅಂದ್ಬಿಟ್ಟು. ಸೊ ಈಗ ಪರ್ಮನೆಂಟ್ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಮರು ಆಯ್ಕೆ ಆಗಿದ್ದಾರೆ. ಲಾಸ್ಟ್ ಟೈಮ್ ಇವರೇ ಇದ್ರು. ನೆಕ್ಸ್ಟ್, ಭಾರತದ ಬಡತನ ಪ್ರಮಾಣ 21% ಇಂದ 8.5% ಇಳಿದಿದೆಯಂತೆ. ಯಾರು ಕೊಟ್ಟಿದ್ದಾರೆ ವರದಿ ಅನ್ನೋದು ಇಂಪಾರ್ಟೆಂಟ್. ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ಸ್ ರಿಸರ್ಚ್ ಅಂದ್ರೆ NCAER ಇವರ ವರದಿ ಪ್ರಕಾರ. ಸೊ ಬೇರೆ ಬೇರೆಯವರು ವರದಿ ಕೊಡ್ತಾ ಇರ್ತಾರೆ, ಈಗ ಕೊಟ್ಟಿರೋ ಇದ್ರ ಪ್ರಕಾರ 21% ಇಂದ 8.5% ಇಳಿದಿದೆಯಂತೆ. ಗುಜರಾತ್ನ ಕಚ್ ನಲ್ಲಿರುವ ನಾಯರ್ ಸ್ಮೃತಿ ವನ, ಇದಕ್ಕೆ ಯುನೆಸ್ಕೋ ಪಿಕ್ಸ್ ವರ್ಸೈಲ್ ಅವಾರ್ಡ್ ಸಿಕ್ಕಿದೆಯಂತೆ. ಸೊ ಇವೆಲ್ಲ ಪ್ರಶಸ್ತಿಗಳು ಏನೂ ಮಾಡಕ್ಕಾಗಲ್ಲ, ಏನ್ ಬೇಕಾದ್ರೂ ಕೇಳ್ಬೋದು ಅವಾರ್ಡ್ಸ್. ಸೊ ಅಲ್ಲೆಲ್ಲ ನಿಮಗೆ ಗೊತ್ತಿರಬೇಕು, ಭೂಕಂಪ ಅದು ಇದೆಲ್ಲ ಆಗಿ ಸಾಕಷ್ಟು ವರ್ಷಗಳೇ ಬೇಕಾಯ್ತು ಅದೆಲ್ಲ ಸುಧಾರಣೆ ಆಗೋದಕ್ಕೆ. ಸೊ ಅದೆಲ್ಲ ಒಳ್ಳೊಳ್ಳೆ ಮಾನ್ಯುಮೆಂಟ್ಸ್ ಗಳೆಲ್ಲ ಇದೆಯಂತಲ್ಲಿ. ಸೊ ಅದಕ್ಕೋಸ್ಕರ ನಾಯರ್ ಸ್ಮೃತಿ ವನಕ್ಕೆ ಯುನೆಸ್ಕೋ ಪಿಕ್ಸ್ ವರ್ಸೈಲ್ ಅವಾರ್ಡ್ ಸಿಕ್ಕಿದೆ. ವಿಶ್ವದ ಮೊದಲ CNG ಬೈಕ್ ಬಜಾಜ್ ಫ್ರೀಡಮ್. ನೋಡಿ, CNG ಜೊತೆಗೆ ನೀವು ಪೆಟ್ರೋಲ್ ಹಾಕೊಂಡು ಓಡಿಸಬಹುದು, CNGನೂ ಓಡಿಸಬಹುದು. ಸೊ ಇದನ್ನ ಬಜಾಜ್ ಕಂಪನಿಯ ಫ್ರೀಡಮ್ ಅನ್ನೋ ಬೈಕ್ ಹೆಸರು. ವೆರಿ ಇಂಪಾರ್ಟೆಂಟ್. ಜಾನುವಾರುಗಳ ಮೇಲೆ CO2 ತೆರಿಗೆ ವಿಧಿಸಿದ ಮೊದಲ ದೇಶ. CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ತೆರಿಗೆ. ಸೊ ಜಾನುವಾರುಗಳಿಂದಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ. ಸೊ ಅವು ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂತ ಅನ್ಬಿಟ್ಟು, ಹಸುಗಳು ಕಟ್ಟಲ್ಲ, ಅದನ್ನ ಮೇಯಿಸ್ತಾ ಇರ್ತಲ್ಲ, ಸಾಕೊಂಡಿರ್ತಲ್ಲ, ಅವ್ರು ಕಟ್ಟಬೇಕು. ಡೆನ್ಮಾರ್ಕ್, ಅದು ಕೂಡ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ನೋಡಿ ಎಲ್ಲೆಲ್ಲಿ ಬಂದ್ಬಿಟ್ಟಿದೆ. ಸೊ ಈ ತರ ತೆರಿಗೆ ವಿಧಿಸಿದ ಮೊದಲ ದೇಶ ಅದು ಡೆನ್ಮಾರ್ಕ್. ಸೊ ಒಲಿಂಪಿಕ್ ನಿಯೋಗಕ್ಕೆ ನೀರಜ್ ಚೋಪ್ರಾ ಮುಂದಾಳತ್ವ. ಹೆಂಗು ಪ್ಯಾರಿಸ್ ಒಲಿಂಪಿಕ್ ನಡೀತಾ ಇದೆ ಈಗ, ಅದರ ಮುಂದಾಳತ್ವ ಯಾರು ವಹಿಸ್ಕೊಂಡಿದ್ದಾರೆ? ನೀರಜ್ ಚೋಪ್ರಾ. ವೆರಿ ಇಂಪಾರ್ಟೆಂಟ್. ಆಮೇಲೆ ಇತ್ತೀಚೆಗೆ ಬಹಳ ನ್ಯೂಸ್ ಅಲ್ಲಿ ಇತ್ತು, IPC ಇಂಡಿಯನ್ ಪೀನಲ್ ಕೋಡ್ ಈಗ BNS ಅಂತ ಬದಲಾಗಿದೆ, ಭಾರತೀಯ ನ್ಯಾಯ ಸಂಹಿತಾ ಅಂತ. CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಸೊ ಇದು BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಅಂತ ಬದಲಾಗಿದೆ. ಆಮೇಲೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಅದು ಭಾರತೀಯ ಸಾಕ್ಷ್ಯ ಕಾಯ್ದೆ ಅಂತ ಆಗಿದೆ. ಇದೆಲ್ಲ ಪೇಪರ್ ಅಲ್ಲಿ ಓದಿರ್ತೀರಾ. ಸೊ ಸ್ವಲ್ಪ ಬದಲಾವಣೆಗಳು ಮಾಡಿದ್ದಾರೆ. ಪೊಲೀಸ್ ಎಕ್ಸಾಮ್ ಎಸ್ಪೆಷಲಿ PSI ಇದಕ್ಕೆಲ್ಲ ಓದುವಂತರು ಎಸ್ಸೆ ಪ್ರಿಪೇರ್ ಆಗಿದ್ರೆ ಇದ್ರ ಮೇಲೆ ಪ್ರಿಪೇರ್ ಆಗಿ. 100% ನೆಕ್ಸ್ಟ್ ಎಸ್ಸೆ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಇರುತ್ತೆ ಒಂದು ಎಸ್ಸೆ. 100% ಹೇಳ್ತಿದ್ದೀನಿ ನೋಡಿ, ಇಷ್ಟ್ರ ಮೇಲೆ ಇರುತ್ತೆ, ಪ್ರಿಪೇರ್ ಆಗಿ. ಆಮೇಲೆ ಶಾಂಘೈ ಸಹಕಾರಿ ಸಂಘಟನೆ ಸಮಾವೇಶ 2024 ಎಲ್ಲಿ ನಡೀತು? SCO ಶಾಂಘೈ ಸಹಕಾರಿ ಸಂಘಟನೆ ಕಜಕಿಸ್ತಾನದ ಅಸ್ಥಾನದಲ್ಲಿ ನಡೀತು. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾನೆ. ವಿಶ್ವದ ಅತಿ ದೊಡ್ಡ ಮ್ಯೂಸಿಯಂ ಯುಗೇನ್ ಭಾರತ್ ಮ್ಯೂಸಿಯಂ ಅಂತ ಅದ್ರ ಹೆಸರು. ಅದು ಎಲ್ಲಿ ಸ್ಟಾರ್ಟ್ ಆಗ್ತದೆ? ನಮ್ಮ ನವದೆಹಲಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಭಾರತ ಮಂಗೋಲಿಯಾ 16ನೇ ಜಂಟಿ ಮಿಲಿಟರಿ ವ್ಯಾಯಾಮ ನೊಮ್ಯಾಡಿಕ್ ಎಲಿಫೆಂಟ್. ಸಾಕಷ್ಟು ಸರಿ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ನೊಮ್ಯಾಡಿಕ್ ಎಲಿಫೆಂಟ್ ಯಾವ 2 ದೇಶಗಳ ನಡುವೆ ನಡೆಯುತ್ತೆ? ಭಾರತ ಮತ್ತೆ ಮಂಗೋಲಿಯಾ. ಇವೆಲ್ಲ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳ್ತಾ ಇರ್ತಾನೆ ಸಾಮಾನ್ಯವಾಗಿ. ಆಯ್ತಾ? ಎಲ್ಲಿ ನಡೀತು? ಮೇಘಾಲಯದ ಉಮ್ರಾಯ್ನಲ್ಲಿ ನಡೀತು. ಪ್ಲೇಸ್ ಗಳಿಗಿಂತ ಆ ನೊಮ್ಯಾಡಿಕ್ ಎಲಿಫೆಂಟ್ ಯಾವ್ಯಾವ ದೇಶಗಳ ನಡುವೆ ಅನ್ನೋದು ಇಂಪಾರ್ಟೆಂಟ್. ಭಾರತೀಯ ಸೇನೆಯಿಂದ ನವದೆಹಲಿಯಲ್ಲಿ ಚರ್ಮ ಬ್ಯಾಂಕ್ ಪ್ರಾರಂಭ. ಚರ್ಮ ಬ್ಯಾಂಕ್ ಸ್ಟಾರ್ಟ್ ಮಾಡಿದಾರಂತೆ ಭಾರತೀಯ ಸೇನೆಯಿಂದ. ಯಾಕೆಂದ್ರೆ ಎಷ್ಟೋ ಸರಿ ಯುದ್ಧ ಎಲ್ಲ ಮಾಡೋ ಟೈಮಲ್ಲಿ ಫೈರಿಂಗ್ ಎಲ್ಲ ಮಾಡಿದಾಗ ಮೈಕೈ ಸುಟ್ಟೋದಾಗ ಚರ್ಮ ಬೇಕಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಚರ್ಮ ಬ್ಯಾಂಕ್ ನವದೆಹಲಿಯಲ್ಲಿ ಸ್ಟಾರ್ಟ್ ಮಾಡಿದಾರಂತೆ. ಭಾರತ ಥೈಲ್ಯಾಂಡ್ 13ನೇ ಜಂಟಿ ಸಮರಾಭ್ಯಾಸ. ನೋಡಿ, ಮೈತ್ರಿ
ನೋಡಿ ಇಲ್ಲಿ ಹಿಂಗೆ ಭಾರತ ಮಂಗೋಲಿಯಾ ನಡುವೆ ನೊಮ್ಯಾಡಿಕ್ ಎಲಿಫೆಂಟ್ ಹೆಂಗೋ, ಭಾರತ ಥೈಲ್ಯಾಂಡ್ ನಡುವೆ ಮೈತ್ರಿ. 13ನೇದು 14ನೇದು ಈ ನಂಬರ್ಸ್ ಎಲ್ಲ ಬೇಡ, ಯಾರು ಕೇಳಲ್ಲ. ಎಷ್ಟನೇ ಕೆಲವು ನೋಡ್ತೀವಿ ಸ್ಟೂಡೆಂಟ್ಸ್, ಎಷ್ಟನೇದು 13 13 13 14 14 14 ಅದೆಲ್ಲ ಬೇಡ ರೀ, ಪಾಯಿಂಟ್ಸ್ ಅಷ್ಟೇ ಇಂಪಾರ್ಟೆಂಟ್. ಆಯ್ತಾ? ಸೊ ಹಂಗ್ ನೆನಪಲ್ಲಿ ಇಟ್ಕೊಂಡೋಗಿ, ಇಲ್ಲಿ ಎಲ್ಲಿ ನಡೀತು, ಯಾವ್ಯಾವ ದೇಶಗಳ ನಡುವೆ ನಡೀತು ಅನ್ನೋದು ಅಷ್ಟೇ ಮೇಯ್ನು. ನೂತನ ವಿದೇಶಾಂಗ ಕಾರ್ಯದರ್ಶಿಯಾಗಿ ವಿಕ್ರಮ್ ಮಿಸ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ವಿಕ್ರಮ್ ಮಿಸ್ರಿ ಅವರು ಫಾರಿನ್ ಸೆಕ್ರೆಟರಿ ಆಗಿ ಆಯ್ಕೆಯಾಗಿದ್ದಾರೆ, ವೆರಿ ಇಂಪಾರ್ಟೆಂಟ್. ನಮ್ಮ ಅರುಂಧತಿ ರಾಯ್ ಅವರಿಗೆ ಪೆನ್ ಪೆಂಟರ್ ಪ್ರಶಸ್ತಿ, ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುವಂತ ಪ್ರಶಸ್ತಿ ಕೊಟ್ಟಿದ್ದಾರೆ ಅರುಂಧತಿ ರಾಯ್ ಅವ್ರಿಗೆ. ದೇಶದ ಮೊದಲ ಪರಿಸರ ಸ್ನೇಹಿ ಕಚೇರಿ ಅಸ್ಸಾಂನಲ್ಲಿ ಸ್ಟಾರ್ಟ್ ಆಗಿದ್ದಂತೆ. ಸೊ ಅಸ್ಸಾಂ ಸೆಕ್ರೆಟರಿಯೇಟ್ ಅಲ್ಲೆಲ್ಲ ಸೊ ಈ ಒಂದು ಸೂರ್ಯನ ಬೆಳಕು, ಗಾಳಿ, ಈ ತರ ಇವನ್ನೆಲ್ಲ ಬಳಸ್ಕೊಂಡು ಪರಿಸರ ಸ್ನೇಹಿ ಕಚೇರಿನ ಮಾಡ್ತಾ ಇದಾರೆ ಅಂತ. ಇಲ್ಲಿ ಅಸ್ಸಾಂ ಅಲ್ಲಿ ದೇಶದ ಮೊದಲ ಪರಿಸರ ಸ್ನೇಹಿ ಕಚೇರಿ ಅಸ್ಸಾಂ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೊರಕೋಡು ಗ್ರಾಮದಲ್ಲಿ ರಾಷ್ಟ್ರಕೂಟರ ಶಾಸನ ಪತ್ತೆ ಆಗಿದೆಯಂತೆ, ವೆರಿ ಇಂಪಾರ್ಟೆಂಟ್. ಕೊರಕೋಡು ಗ್ರಾಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು ರಾಷ್ಟ್ರಕೂಟರ ಶಾಸನ ಪತ್ತೆ. ಯಾರು? ಅದು ಧ್ರುವರಾಜನಿಗೆ ಸಂಬಂಧಪಟ್ಟಂತೂ. ಇನ್ನು ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನು ಏನೇನು ಆಯ್ತಾ ಇನ್ನು ಫ್ಯೂಚರ್ ಅಲ್ಲಿ ಬಂದ್ರೆ ನೋಡ್ಕೊಳ್ಳಿ ಅದ್ರ ಸಂಬಂಧಪಟ್ಟಂಗೆ. ಆಯ್ತಾ? ಸೊ ನೆನಪಲ್ಲಿರ್ಲಿ, ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೊರಕೋಡು ಗ್ರಾಮ. ಚಂದ್ರನಿಂದ ಕಲ್ಲು ಮತ್ತೆ ಮಣ್ಣು ಹೊತ್ತು ಭೂಮಿಗೆ ಇಳಿದ ಚೀನಾದ ಚಾಂಗ್ E6 ನೌಕೆ ಕಲ್ಲು ಮಣ್ಣು ತಗೊಬಂದಿದ್ಯಂತೆ. ಅಂದ್ರೆ ಚಂದ್ರಂಗ್ ಹೋಗ್ಬಿಟ್ಟು, ಯಾವುದು? ಚಾಂಗ್ E6 ನೌಕೆ, ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಮನುಷ್ಯರನ್ನ ಚಂದ್ರನಲ್ಲಿಗೆ ಕರೆದುಕೊಂಡು ಹೋಗಲು ಸಿದ್ಧವಾಗುತ್ತಿರುವ ರಾಕೆಟ್ ಸೂರ್ಯ. ಸೊ ಸೂರ್ಯನ ಒಂದು ರಾಕೆಟ್ ಅನ್ನ ಚಂದ್ರನಲ್ಲಿ ಕರ್ಕೊಂಡು ಹೋಗಕ್ಕೆ, ಮನುಷ್ಯರನ್ನೆಲ್ಲ ಕರ್ಕೊಂಡು ಹೋಗಿ ಟೂರ್ ಗೀರ್ ಮಾಡಿಸ್ಬೇಕು ಅಂತ ರೆಡಿ ಮಾಡ್ತಾ ಇದಾರಂತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಭೂತಾನ್ ನಲ್ಲಿ ಗ್ರೀನ್ ಹೈಡ್ರೋ ಪವರ್ ಪ್ಲಾಂಟ್, ಇದನ್ನ ಅದಾನಿ ಗ್ರೂಪ್ ಇಂದ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ಭೂತಾನ್ ನಲ್ಲಿ ಅದಾನಿ ಗ್ರೂಪ್ ಅವರು. ಆಂಧ್ರ ಪ್ರದೇಶದ ಏಕೈಕ ರಾಜಧಾನಿಯಾಗಿ ಅಮರಾವತಿ. ಸೊ ಮುಂಚೆ ಜಗನ್ಮೋಹನ್ ರೆಡ್ಡಿ ಅವರಿದ್ರಲ್ಲ, ಅವರು 3 ಕ್ಯಾಪಿಟಲ್ಸ್ ಅಂತ ಘೋಷಣೆ ಮಾಡಿದ್ರು. ಈಗ ಮತ್ತೆ ಚಂದ್ರಬಾಬು ನಾಯ್ಡು ಅವರು ಸಿಎಂ ಆದ್ಮೇಲೆ, ಇಲ್ಲ ನಮ್ದು ಒಂದೇ ರಾಜಧಾನಿ ಅಮರಾವತಿ. ಇದೆಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನು ಕೇಸ್ ನಡೀತಾ ಇದೆ. ಸೊ ನೋಡೋಣ, ಲೆಟ್ಸ್ ಸಿ. ಈಗ ಸದ್ಯಕ್ಕೆ ಆಂಧ್ರ ಪ್ರದೇಶದ ರಾಜಧಾನಿಯಾಗಿ ಅಮರಾವತಿ. ಭಾರತದ ಮೊದಲ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿ ಸುಮನ್ ಮಾಕ್ ಅನ್ನೋರು ನೇಮಕ ಆಗಿದ್ದಾರೆ, ವೆರಿ ಇಂಪಾರ್ಟೆಂಟ್. ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ, ಮುಂಬೈಯಲ್ಲಿ ಬರುತ್ತಿದ್ದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಬರ್ತಾ ಎಮರ್ಜಿಂಗ್ ಟೆಕ್ನಾಲಜಿ ಅದು. ಸೊ ಆಸಕ್ತಿ ಇರುವಂತವ್ರು ಕಲ್ತ್ಕೊಳ್ಳಿ, ಮುಂದಕ್ಕೆ ಏನೇನಾಗುತ್ತೋ ನೋಡೋಣ. ಸಂಜನಾ ಠಾಕೂರ್ ಅವರ ಐಶ್ವರ್ಯ ರೈ ಎಂಬ ಸಣ್ಣ ಕತೆಗೆ 2024ನೇ ಸಾಲಿನ ಕಾಮನ್ವೆಲ್ತ್ ಶಾರ್ಟ್ ಅವಾರ್ಡ್, ಅಂದ್ರೆ ಶಾರ್ಟ್ ಸ್ಟೋರಿ ಪ್ರಶಸ್ತಿ ಕೊಟ್ಟಿದ್ದಾರಂತೆ. ಕಾಮನ್ವೆಲ್ತ್ ಶಾರ್ಟ್ ಸ್ಟೋರಿ ಪ್ರಶಸ್ತಿ ಸಂಜನಾ ಠಾಕೂರ್ ಅವರ ಐಶ್ವರ್ಯ ರೈ ಎಂಬ ಕೃತಿಗೆ ಕೊಟ್ಟಿದ್ದಾರಂತೆ, ಕೇಳಬಹುದು. ಮಿನಿ ಮಿಸ್ ವರ್ಲ್ಡ್ ಕಿರೀಟ ಧರಿಸಿದ ಹುಬ್ಬಳ್ಳಿಯ ಯುವತಿ ಶ್ರುತಿ ಹೆಗಡೆ. ಸೊ ಮಿಸ್ ವರ್ಲ್ಡ್ ಬೇರೆ, ಮಿನಿ ಮಿಸ್ ವರ್ಲ್ಡ್ ಅಂತ ಅಂದ್ಬಿಟ್ಟು ಇದನ್ನ ನಮ್ಮ ಹುಬ್ಬಳ್ಳಿಯ ಯುವತಿ ಶ್ರುತಿ ಹೆಗಡೆ ಪಡ್ಕೊಂಡಿದ್ದಾರಂತೆ. ಕೇಳಿದ್ರು ಕೇಳ್ಬೋದು, ನಮ್ಮ ಕನ್ನಡತಿ ಅಲ್ವಾ, ಸೊ ಕೇಳೋ ಸಾಧ್ಯತೆ ಇರುತ್ತೆ. ವಿಶ್ವ ದಾಖಲೆ ನಿರ್ಮಿಸಿದ ಯಕ್ಷಗಾನ ಕಲಾವಿದೆ ತುಳಸಿ ಹೆಗಡೆ. ಏನ್ ವಿಶ್ವ ದಾಖಲೆ? ಸೊ ಅದರಲ್ಲಿ ವೆರೈಟೀಸ್ ಇರುತ್ತೆ, ಯಕ್ಷಗಾನದಲ್ಲಿ ಬೇರೆ ಬೇರೆ ಟೈಪ್ಸ್ ಇರುತ್ತೆ, ಅವೆಲ್ಲಾನು ಕೂಡ ಪ್ರೆಸೆಂಟ್ ಮಾಡಿ ಬೇರೆ ಬೇರೆ ಇದನ್ನ, ಸೊ ಎಲ್ಲಾ ಯಕ್ಷಗಾನ ಒಂದು ಪಟ್ಟುಗಳು ಅದೇನಂತಾರಲ್ಲ ಅದರಲ್ಲಿ ಟೈಪ್ಸ್ ನ ಅಂದ್ರೆ ಆಡಿ ಪ್ರಶಸ್ತಿ ಪಡ್ಕೊಂಡಿದಾರಂತೆ, ವಿಶ್ವ ದಾಖಲೆ ನಿರ್ಮಿಸಿದಾರಂತೆ ತುಳಸಿ ಹೆಗಡೆ. ಸೊ ಒಂದ್ಸರಿ ಕೇಳ್ಬೋದು, ತುಳಸಿ ಹೆಗಡೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಯಕ್ಷಗಾನಕ್ಕೆ ಸಂಬಂಧಿಸಿದ್ದಾರೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ನಡೀತಾ ಇದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. 87ನೇದು, ಇದು ನಂಬರ್ ಇಂಪಾರ್ಟೆಂಟ್. 87ನೇದು ಮಂಡ್ಯದಲ್ಲಿ ನಡೀತಾ ಇದೆ. ನೆಕ್ಸ್ಟ್, ಯುರೋಪಿಯನ್ ಕೌನ್ಸಿಲ್ ನ ಮುಂದಿನ ಅಧ್ಯಕ್ಷರಾಗಿ ಪೋರ್ಚುಗಲ್ನ ಮಾಜಿ ಪ್ರಧಾನಿ ಆಂಟೋನಿಯೋ ಕೋಸ್ಟಾ ಅವರು ಆಯ್ಕೆ ಆಗಿದ್ದಾರೆ. ಯುರೋಪಿಯನ್ ಕೌನ್ಸಿಲ್ ನ ಅಧ್ಯಕ್ಷರಾಗಿ, ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಭಾರತದ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸ್ಯಾಮ್ ಪಿತ್ರೋಡಾ ಅವರು ಮರು ನೇಮಕ ಆಗಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಮೊನ್ನೆ ತಗಲಾಕಿದ್ರು, ಮತ್ತೆ ಏನ್ ಮಾಡಿದ್ರು ಅಂದ್ರೆ ಕೆಲವು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಎಲೆಕ್ಷನ್ ಟೈಮ್ ಅಲ್ಲಿ. ಸೊ ಮತ್ತೆ ಈಗ ಸಾಗರೋತ್ತರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸ್ಯಾಮ್ ಪಿತ್ರೋಡಾ ಅವರು ನೇಮಕ ಆಗಿದ್ದಾರೆ. ಸೊ ಕುಟುಂಬ ನಿಯಂತ್ರಣ ಜಾರಿಗೆ ಅತ್ತೆ ಮಗ ಸೊಸೆ ಸಮ್ಮೇಳನ ಉತ್ತರ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅತ್ತೆ ಮಗ ಸೊಸೆ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಹೆಂಗೆ ಕಂಟ್ರೋಲ್ ಮಾಡೋದು, ಒಳ್ಳೆ ಸ್ಕೀಮ್ ಇಲ್ಲಿ ಉತ್ತರ ಪ್ರದೇಶದಲ್ಲಿ. ಸೊ ಕೇಳಬಹುದು, ತುಂಬಾ ಅಟ್ರಾಕ್ಟಿವ್ ಆಗಿದೆ ಪ್ರೋಗ್ರಾಮ್. 2024ನೇ ಸಾಲಿನ ಬಾಲ್ಟನ್ ಪ್ರಶಸ್ತಿ ಕೇಶವ ವೆಂಕಟ್ ರಾಘವನ್ ಅವರಿಗೆ ಕೊಟ್ಟಿದ್ದಾರೆ. ಇವರೊಬ್ರು ವ್ಯಂಗ್ಯ ಚಿತ್ರಕಾರ, ಅವ್ರಿಗೆ ಬಾಲ್ಟನ್ ಪ್ರಶಸ್ತಿ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಸರಿ, ಸುಮಾರು ಅಂದಾಜು ದೇಶದಲ್ಲಿ 1.69 ಲಕ್ಷ ಮಕ್ಕಳು ವಾಯು ಮಾಲಿನ್ಯಕ್ಕೆ ಪ್ರತಿ ವರ್ಷ ಬಲಿಯಾಗ್ತಿದಾರಂತೆ, ಕೇಳಬಹುದು. ಜಪಾನ್ ನಲ್ಲಿ ಮಾಂಸ ತಿನ್ನುವ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ ಅಂತ ಇತ್ತೀಚೆಗೆ. ಸೊ ನೋಡಿ, ಏನೇ ಅಂತ ತಿನ್ನುತ್ತಾ ಗೊತ್ತಿಲ್ಲ, ಸದ್ಯಕ್ಕೆ ಮಾಂಸ ತಿನ್ನುವ ಬ್ಯಾಕ್ಟೀರಿಯಾ. ಸೊ ಏನಂತಾರೆ ಕಾಯಿಲೆ? ಸ್ಟ್ರೆಪ್ಟೋಕಾಕಲ್ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಅಂದ್ಬಿಟ್ಟು. ಸೊ ಹೆಸರು ತುಂಬಾ ತಲೆ ಕೆಡಿಸ್ಕೋಬೇಡಿ, ಜಸ್ಟ್ ನೋಡ್ಕೊಡಿ. ಜಪಾನ್ ಅಲ್ಲಿ ಸೊ ಬಂದ್ರೆ
ದೇಹದಲ್ಲಿ ಮಾಂಸ ಎಲ್ಲ ತಿಂದು ಈಗ 48 ಗಂಟೆಲಿ ಒಂದು 2 ದಿನದಲ್ಲಿ ಡಮಾರ್. ಸೊ ಇಲ್ಲಿ ಜಪಾನ್ ನಲ್ಲಿ. ನಮ್ಮಲ್ಲೆಲ್ಲ ಬರಲ್ಲ ಬಿಡಿ, ನಮ್ಮಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದಾರೆ ಎಲ್ರು. ಆಮೇಲೆ ಶ್ರುತಿ ಅವರ ಝೀರೋ ಬ್ಯಾಲೆನ್ಸ್ ಮತ್ತೆ ಕೃಷ್ಣಮೂರ್ತಿ ಬಿಳಿಗೆರೆ ಅವರ ಛೂಮಂತ್ರಯನ ಕಥೆಗಳು, ಇವರಿಬ್ರಿಗೂ ಬಾಲ ಸಾಹಿತ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ವೆರಿ ಇಂಪಾರ್ಟೆಂಟ್. ಶ್ರುತಿ ಮತ್ತೆ ಕೃಷ್ಣಮೂರ್ತಿ ಬಿಳಿಗೆರೆ ಅವರಿಗೆ ಆ ಕೃತಿಗಳನ್ನ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಕೇಳಬಹುದು. ನಮ್ಮ ಮೋದಿ ಅವರ ಪ್ರಧಾನ ಕಾರ್ಯದರ್ಶಿಯಾಗಿ PK ಮಿಶ್ರಾ ಅವರು ನೇಮಕ ಆಗಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಪ್ರಧಾನಿ ಮೋದಿ ಅವರಿಂದ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರ ಜೀವನ ಆಧಾರಿತ ಇನ್ಸ್ಪಿರೇಷನ್ ಅನ್ನೋ ಕೃತಿ ಬಿಡುಗಡೆಯಾಗಿದೆ. ಇದು ಬರ್ದಿರೋರು ಬೇರೆ, ಸೊ ಇದು ನಮ್ಮ ವೆಂಕಯ್ಯ ನಾಯ್ಡು ಅವರ ಜೀವನಕ್ಕೆ ಸಂಬಂಧಪಟ್ಟಂತದ್ದು. ಆಮೇಲೆ ಕನ್ನಡದ ಹಿರಿಯ ಸಾಹಿತಿ ಡಾಕ್ಟರ್ ಕಮಲಾ ಹಂಪನ ಅವರು ನಿಧನರಾಗಿದ್ದಾರೆ. ಸೊ ಗೊತ್ತಿದೆ ನಿಮ್ಗದು, ಅವರ ಕೃತಿಗಳು ಅವೆಲ್ಲ ನೋಡ್ಕೊಳ್ಳಿ. ಸ್ಪೆಷಲಿ FD SDA ಟೈಮಲ್ಲೆಲ್ಲ ಈಗ ಯಾರು ಹಿಂಗ್ ಸತ್ತೋಗಿದ್ದಾರೆ ಅಂದ್ರೆ ಅವ್ರ ಕೃತಿಗಳನ್ನೇ ಫೋಕಸ್ ಮಾಡ್ತಾ ಇರ್ತಾರೆ. ಜಗತ್ತಿನ ಅತಿ ಎತ್ತರವಾದ ಬ್ರಿಡ್ಜ್ ಚೀನಾಬ್ ಸೇತುವೆ ಗೊತ್ತಿದೆ, ಅದ್ರ ಮೇಲೆ ಇತ್ತೀಚೆಗೆ ಪರೀಕ್ಷಾರ್ಥ ರೈಲು ಹೋಗಿದೆಯಂತೆ. ಸೊ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಸೊ ಚಂದ್ರನಲ್ಲಿ ನೀರು ಪತ್ತೆ ಹಚ್ಚಿದ ಚಂದ್ರಯಾನ-1 ಯೋಜನೆಯ ನಿರ್ದೇಶಕ ಶ್ರೀನಿವಾಸ್ ಹೆಗಡೆ ಇತ್ತೀಚೆಗೆ ನಿಧನರಾಗಿದ್ದಾರಂತೆ. ಸೊ ಕೇಳೋ ಸಾಧ್ಯತೆ ಇದೆ, ನೆನಪಲ್ಲಿ ಇಟ್ಕೊಳ್ಳಿ. ದಕ್ಷಿಣ ಕೊರಿಯಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಬೇರ್ ರೊಬ್ಯಾಟಿಕ್ ರೋಬೋಟ್ ನೋಡಿ, ದಕ್ಷಿಣ ಕೊರಿಯಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೋಬೋಟ್, ಅದ್ರ ಹೆಸರು ಬೇರ್ ರೊಬ್ಯಾಟಿಕ್. ಸೊ ಅಂದ್ರೆ ಆ ಪ್ರೆಷರ್ ಅಂತ, ಅದಕ್ಕೂ ಸಿಕ್ಕಾಪಟ್ಟೆ ಪ್ರೆಷರ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ಯಂತೆ. ಮನುಷ್ಯರಲ್ಲ, ರೋಬೋಟ್ಗೂ ಬೇಜಾರಾಗಿ ಕಂಟಿನ್ಯೂಸ್ ಕೆಲಸ ಮಾಡಿ ನೋಡಿ ಯಾವ ಲೆವೆಲ್ಗೆ ರೀಚ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ದಕ್ಷಿಣ ಕೊರಿಯಾದಲ್ಲಿ ನಡೆದಿರೋಂಥ ಇನ್ಸಿಡೆಂಟ್. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಮುಖ್ಯಸ್ಥರಾಗಿ ಡಾಕ್ಟರ್ BN ಗಂಗಾಧರ್ ಅವರು ನೇಮಕ ಆಗಿದ್ದಾರೆ, ವೆರಿ ಇಂಪಾರ್ಟೆಂಟ್, ಕೇಳೋ ಸಾಧ್ಯತೆ ಇದೆ. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿ ಸಿರಿಲ್ ರಾಂಪೋಸಾ ಅವರು ಆಯ್ಕೆಯಾಗಿದ್ದಾರೆ, ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಮ ಗಾಂಧೀಜಿ ಎಲ್ಲ ಇದ್ದಂತ ದೇಶ. ಸೊ ಸರ್ ಏನ್ ಸರ್ ಇವೆಲ್ಲ ಓದ್ಬೇಕಾ, ಏನು ಮಾಡಕ್ಕಾಗಲ್ಲ, ಏನ್ ಕೇಳ್ತಾನೆ ಅಂತ ಗೊತ್ತಿರಲ್ಲ, ಅಟ್ಲೀಸ್ಟ್ ಒಂದ್ಸರಿ ಕಣ್ಣಾಡಿಸ್ಬೇಕಾಗತ್ತೆ. ಇನ್ನ ಇರಾನ್ ಅಧ್ಯಕ್ಷರಾಗಿ ಮಸೂದ್ ಪೆಜೆಶ್ಕಿಯಾನ್, ನೋಡಿ ಹೆಸರು ವಿಚಿತ್ರವಾಗಿದೆ. ಸೊ ಇರಾನ್ ಅಧ್ಯಕ್ಷರಾಗಿ ಮಸೂದ್ ಪೆಜೆಶ್ಕಿಯಾನ್, ನೋಡಿ ಪ್ರೊನೌನ್ಸಿಯೇಷನ್ ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರೆ, ನೋಡ್ಕೊಳ್ಳಿ. ಇವರು ಇತ್ತೀಚೆಗೆ ಇರಾನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರಿಕ ಸಮಿತಿಯ 46ನೇ ಸಭೆ ನವದೆಹಲಿಯಲ್ಲಿ ನಡೆಯಲಿದೆಯಂತೆ. ಎಲ್ಲಿ? ವಿಶ್ವ ಪಾರಂಪರಿಕ ಸಮಿತಿಯ 46ನೇ ಸಭೆ. ಇನ್ ನಂಬರ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ, 46, 36 ಇವೆಲ್ಲ ಬೇಕಾಗಿಲ್ಲ. ನಾನು ಎಲ್ಲಿ ಇಂಪಾರ್ಟೆಂಟ್ ಅಂತೀನಿ ಅಲ್ಲಷ್ಟೇ ಫೋಕಸ್ ಮಾಡಬೇಕು. ಇನ್ನ ಕೇಂದ್ರ ಸಂಸ್ಕೃತಿ ಸಚಿವಾಲಯದಿಂದ ಪರಿಯೋಜನೆ ಪ್ರಾರಂಭ ಆಗಿದೆಯಂತೆ. ಏನು ಪರಿಯೋಜನೆ ಅಂತಂದ್ರೆ ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ. ಸೊ ನಮ್ಮ ಭಾರತೀಯ ಕಲೆಗಳಿಗೆ ಸಂಬಂಧಪಟ್ಟಂಗೆ ಪರಿಯೋಜನೆ. ಸೊ ಇಷ್ಟು ಕೂಡ ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಇಂದ ಶಾರ್ಟ್ ನೋಟ್ಸ್ ಮಾಡಿರೋಂಥದ್ದು. ಜೂನ್ ಮಂತ್ ಕರೆಂಟ್ ಅಫೇರ್ಸ್ ಅಂತೂ ಸಿಕ್ಕಾಪಟ್ಟೆ ನಮ್ಮ ಯೂಟ್ಯೂಬ್ ಅಲ್ಲಿ ನೋಡಿದೆ. ಸಾಕಷ್ಟು ಜನ ಮೆಸೇಜ್ ಮಾಡಿ ಸರ್ ಬೇಗ ಮಾಡಿ ಜುಲೈದು ಅಂತ ಕೇಳಿದ್ರಿ. ಸೊ ಇದೇನು ಜುಲೈ ಮ್ಯಾಗಝಿನ್ ಅಲ್ಲಿ ಬಂದಿದೆಯಲ್ಲ, ಸೊ ಶಾರ್ಟ್ ನೋಟ್ಸ್ ನಿಮಗೆ ಬೆನಿಫಿಟ್ ಆಗ್ಲಿ ಅನ್ಬಿಟ್ಟು ಮಾಡಿದೀವಿ. ಸೊ ಇಷ್ಟು ನೋಡ್ಕೊಂಡ್ರೆ ಇಡೀ ಮ್ಯಾಗಝಿನ್ ಓದಂಗೆ. ನಿಮ್ಗೆ ಇನ್ನೂ ಯಾವ್ದಾದ್ರು ಕೋರ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, PDO, ವಿಲೇಜ್ ಅಕೌಂಟೆಂಟ್, PSI, ಗ್ರೂಪ್ C ಯಾವುದೇ ಪ್ಯಾಕೇಜ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಆ ನಂಬರ್ ವಾಟ್ಸ್ಆಪ್ ಅಲ್ಲ ಹಾಯ್ ಅಂತ ಕಳಿಸಿದ್ರೆ ನಮ್ಮ ಲಿಂಕ್ ಬರ್ತದೆ. ಅವಾಗ ನಮ್ಮ ಆಪ್ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ನಮ್ಮ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಮ್ಮ ಕ್ಲಾಸ್ ಅನ್ನು ಎಲ್ಲ ಕೇಳ್ಬೋದು. ಬಹಳ ಬ್ಯೂಟಿಫುಲ್ ಕ್ಲಾಸ್, ಒಳ್ಳೆ ರಿವ್ಯೂಸ್ ಇರೋಂತ ಕ್ಲಾಸ್. ಸೊ ಇದು ಜುಲೈ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಶಾರ್ಟ್ ನೋಟ್ಸ್. ಸೊ ಯಾಕಂದ್ರೆ ಆ ಮ್ಯಾಗಝಿನ್ ಕೆಲವರು 15-20 ದಿನ ಇಟ್ಕೊಂಡು ಓಡಾಡ್ತಿರ್ತಾರೆ. ಅಟ್ಲೀಸ್ಟ್ ಒಂದ್ 20 ನಿಮಿಷದಲ್ಲಿ ಎಂಟೈರ್ ಮ್ಯಾಗಝಿನ್ ಮುಗಿಸ್ದಂಗೆ ಆಯ್ತು ಅಲ್ವಾ? ಸೊ ಚೆನ್ನಾಗಿ ರಿವೈಸ್ ಮಾಡ್ಕೊಳ್ಳಿ. ಸೊ ಇನ್ನು ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಬಾಯ್. ಇವತ್ತು ಜೂನ್ 2024 ಸ್ಪರ್ಧಾ ವಿಜೇತ ಮ್ಯಾಗಝಿನ್ ನ ಶಾರ್ಟ್ ನೋಟ್ಸ್ ಮಾಡಿದೀವಿ, ಪ್ರತಿ ತಿಂಗಳು ಮಾಡ್ದಂಗೆನೆ. ಸೊ ಅದ್ರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಒಂದು 10-15 ನಿಮಿಷದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಶ್ವದ ಮೊದಲ 3D ಪ್ರಿಂಟೆಡ್ ರಾಕೆಟ್ ಅಗ್ನಿಬಾನ್ ಇದನ್ನ ಉಡಾವಣೆ ಮಾಡಿದಾರಂತೆ. ಜಸ್ಟ್ ಸೈನ್ಸ್ ಆಸ್ಪೆಕ್ಟ್ ಇಂದ ನೋಡ್ಕೊಳ್ಳಿ, ಅಗ್ನಿಬಾನ್ ರಾಕೆಟ್ ಅನ್ನ ಉಡಾವಣೆ ಮಾಡಿದ್ದಾರೆ. ವಿಶ್ವದ ಮೊದಲ 3D ಪ್ರಿಂಟೆಡ್ ರಾಕೆಟ್. ನೆಕ್ಸ್ಟ್ ಬ್ಲೂ ಆರಿಜಿನ್ ಗಗನನೌಕೆ ಮೂಲಕ ಪ್ರವಾಸ ನಡೆಸಿದ ಭಾರತದ ಮೊದಲ ಗಗನಯಾನಿ ಯಾರು? ಗೋಪಿ ತೋಟಕೂರ. ಸೊ ಕೇಳಬಹುದು. ಸೊ ಯಾರು ಚಾಟ್ ಮಾಡ್ತಾ ಇದ್ದಾರೆ? ಎಸ್, ಓಕೆ ಆಯ್ತಲ್ವಾ? ಬ್ಲೂ ಆರಿಜಿನ್ ಗಗನನೌಕೆ ಮೂಲಕ ಅಂತರಿಕ್ಷ ಇದನ್ನ ಪ್ರವಾಸ ಮಾಡಿದ್ದ ಮೊದಲ ಗಗನಯಾನಿ ಗೋಪಿ ತೋಟಕೂರ. ನೆಕ್ಸ್ಟ್ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೂಲಕ 3ನೇ ಬಾರಿಗೆ ಅಂತರಿಕ್ಷಯಾನ ಮಾಡಿದ ಸುನಿತಾ ವಿಲಿಯಮ್ಸ್. ಸೊ
ಕೀ ಪಾಯಿಂಟ್ಸ್ಗಳನ್ನ ನೋಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್. ಸೊ ಬೋಯಿಂಗ್ ಸ್ಟಾರ್ ಮುಖಾಂತರ 3ನೇ ಬಾರಿಗೆ ಸುನಿತಾ ವಿಲಿಯಮ್ಸ್ ಹೆಸರು ಯಾವಾಗ್ಲೂ ಕೇಳ್ತಾ ಇರ್ತೀರಾ. ಸೊ ಥರ್ಡ್ ಟೈಮ್ ವಿಸಿಟ್ ಮಾಡಿದಾರಂತೆ. ನೆಕ್ಸ್ಟ್ ಕಾನೆಸ್ ಚಲನಚಿತ್ರೋತ್ಸವ ಫ್ರಾನ್ಸ್ ಅಲ್ಲಿ ನಡೆಯುತ್ತೆ. ಸೊ ಅಲ್ಲಿ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಈ ಒಂದು ಚಿತ್ರಕ್ಕೆ ಗ್ರ್ಯಾಂಡ್ ಪ್ರಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿ ಸಿಕ್ಕಿದೆಯಂತೆ. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಸೊ ನಮ್ಮ ಕನ್ನಡದ ನಿರ್ದೇಶಕರಾದಂತಹ ಡಾಕ್ಟರ್ ಚಿದಾನಂದ್ ನಾಯಕ್ ಅವರಿಗೆ ಸನ್ಫ್ಲವರ್ಸ್ ವೇರ್ ದ ಫಸ್ಟ್ ಒನ್ಸ್ ಟು ನೋ ಅನ್ನೋ ಕಿರುಚಿತ್ರಕ್ಕೆ ಪ್ರಶಸ್ತಿ ಸಿಕ್ಕಿದೆಯಂತೆ. ಸೊ ಇದು ಕೂಡ ಕಾನಸ್ ಅಲ್ಲಿ ಸಿಕ್ಕಿರೋಂಥದ್ದು. ಸೊ ಕೇಳಬಹುದು. ನೆಕ್ಸ್ಟ್, ಸೊ ವಿಶ್ವ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚಕದಲ್ಲಿ ಭಾರತಕ್ಕೆ 39ನೇ ಸ್ಥಾನ ಸಿಕ್ಕಿದೆಯಂತೆ. ಸೊ ವೆರಿ ಇಂಪಾರ್ಟೆಂಟ್, ಇಂಡೆಕ್ಸ್ಗಳು ನಂಬರ್ಸ್ಗಳು ಕೇಳ್ತಾ ಇರ್ತಾರೆ. ಇನ್ನ ಬಂಗಾಳ ಕೊಲ್ಲಿಯಲ್ಲಿ ರೆಮಲ್ ಚಂಡಮಾರುತ, ಇತ್ತೀಚೆಗೆ ರೆಮಲ್ ಚಂಡಮಾರುತ ನೋಡಿರ್ಬೇಕು, ಬಹಳ ಎಲ್ಲ ಮಳೆ ಬರೋ ತರ ಸಿಕ್ಕಾಪಟ್ಟೆ ಕ್ಲೌಡ್ ಇದೆಲ್ಲ ರೀಸೆಂಟ್ ಆಗಿ ಅಬ್ಸರ್ವ್ ಮಾಡಿರ್ತೀರ. ಸೊ ಅದು ಬಂಗಾಳ ಕೊಲ್ಲಿಯಲ್ಲಿ ಆದಂತ ಒಂದು ಬೆಳವಣಿಗೆ, ರೆಮಲ್ ಚಂಡಮಾರುತ. ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಆಯ್ಕೆಯಾದ ನಿಮಾನ್ಸ್ ಸಂಸ್ಥೆ. ಸೊ ನಿಮಾನ್ಸ್ ಸಂಸ್ಥೆಗೆ ನೆಲ್ಸನ್ ಮಂಡೇಲಾ ಪ್ರಶಸ್ತಿನ ಕೊಟ್ಟಿದ್ದಾರೆ. ನಾಸಾದ ಕೃತಕ ಬುದ್ಧಿಮತ್ತೆಯ ನೂತನ ಮುಖ್ಯಸ್ಥರಾಗಿ ಡೇವಿಡ್ ಸಾಲ್ವಾಗ್ನಿ, ಅಂದ್ರೆ ನಾಸಾದವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೀಮ್ ನ ಹೆಡ್ ಆಗಿ ಡೇವಿಡ್ ಸಾಲ್ವಾಗ್ನಿ ಅವರು ನೇಮಕ ಆಗಿದ್ದಾರೆ. ಇನ್ನ ಡಿ ಡಿ ಕಿಸಾನ್ ಚಾನೆಲ್ ನೋಡಿದ್ರೆ ಗೊತ್ತಿದ್ರೆ, ಅಂದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆ ಚಾನೆಲ್ ನಲ್ಲಿ ಸೊ ಕೃತಕ ಬುದ್ಧಿಮತ್ತೆಯ ನಿರೂಪಕರು, ಅಂದ್ರೆ ಮನುಷ್ಯರಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಗೊಂಬೆಗಳು ಕೂತ್ಕೊಂಡು ನ್ಯೂಸ್ ಓದ್ತವೆ. ಅದ್ರ ಹೆಸರು ಕ್ರಿಶ್ ಮತ್ತೆ ಭೂಮಿ ಅಂತ ಅನ್ಬಿಟ್ಟು, ಕ್ರಿಶ್ ಮತ್ತೆ ಭೂಮಿ. ಸೊ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ನ್ಯೂಯಾರ್ಕ್ ಟೈಮ್ಸ್ ಮತ್ತೆ ವಾಷಿಂಗ್ಟನ್ ಪೋಸ್ಟ್ಗೆ ಪುಲಿಟ್ಸರ್ ಪ್ರಶಸ್ತಿ ಸಿಕ್ಕಿದೆಯಂತೆ. ವೆರಿ ಇಂಪಾರ್ಟೆಂಟ್, ಇದು ಕೂಡ ಕೇಳ್ತಾ ಇರ್ತಾನೆ. ಆಮೇಲೆ ಮೇಜರ್ ರಾಧಿಕಾ ಸೇನ್, ನಮ್ಮ ಭಾರತೀಯ ಮೂಲದವರು. ಸೊ ರಾಧಿಕಾ ಸೇನ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಸಿಕ್ಕಿದೆಯಂತೆ. ಸೊ ಇವರು ಆಫ್ರಿಕಾದಲ್ಲಿ ಕೆಲವು ಸೆಕ್ಯೂರಿಟಿ ಕೊಟ್ಟಂತ ಮೇಜರ್ ಇದು ರಾಧಿಕಾ ಸೇನ್ ಅವರು ಅಲ್ಲಿ ಕಾರ್ಯಾಚರಣೆ ಮಾಡಿದಕ್ಕೆ ಒಳ್ಳೆ ಕೆಲಸ ಮಾಡಿದಿರಾ ಅನ್ಬಿಟ್ಟು ಈ ಪ್ರಶಸ್ತಿ ಕೊಟ್ಟಿದ್ದಾರೆ, ಕೇಳಬಹುದು. ಇನ್ನು ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಕ್ರಿಕೆಟ್ ತಂಡಗಳಿಗೆ ಕರ್ನಾಟಕದ ನಂದಿನಿ ನಂದಿನಿ ಬ್ರ್ಯಾಂಡ್ ಇದರ ಪ್ರಾಯೋಜಕತ್ವ ಮಾಡ್ತಾ ಇದೆ. ಸೊ ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲೂ ಕೂಡ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೋಡಿ, ನಮ್ಮವ್ರಿಗೆ ಮಾಡ್ತಾ ಇವ್ರಿಗೆ ಮಾಡ್ತಾ ಇದ್ದಾರೆ, ಸ್ಕಾಟ್ಲೆಂಡ್ ಮತ್ತೆ ಐರ್ಲೆಂಡ್. ಏನೋ ಸಮ್ ಇಶ್ಯೂಸ್ ಇರುತ್ತೆ, ಅದೆಲ್ಲ ನಮಗೆಲ್ಲ ಬೇಡ. ವಿಶ್ವದ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತಕ್ಕೆ 3ನೇ ಸ್ಥಾನ. ಸೊ ಸೌರ ಉತ್ಪಾದನೆಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ, ಕೇಳ್ಬೋದು. ಸೊ ಕರ್ನಾಟಕದಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅನ್ನ ಇತ್ತೀಚೆಗೆ ನಿಷೇಧ ಮಾಡಿದ್ದಾರೆ. ನೋಡಿದಿರಾ ಲಿಕ್ವಿಡ್ ನೈಟ್ರೋಜನ್ ಕೆಲವು ಫುಡ್ ಐಟಮ್ಸ್ ಅಲ್ಲೆಲ್ಲ. ಸೊ ಕೆಲವು ತಿಂದ್ಬಿಟ್ಟು ಬಾಯಿಂದ ಆಚೆ ಹಿಂಗ್ ಉಗುಳುತ್ತಿರಲ್ಲ, ಆಚೆ ಹೊಗೆ ಬರುತ್ತಲ್ಲ, ಆ ಟೈಪ್ಸ್ ಆಫ್ ಇದು ಲಿಕ್ವಿಡ್ ನೈಟ್ರೋಜನ್ ನ ನಿಷೇಧ ಮಾಡಿದ್ದಾರೆ. ಸೊ ಆಮೇಲೆ ರೀಸೆಂಟ್ ಆಗಿ ನೋಡಿರ್ಬೇಕು, ಗೋಬಿ ಅದಕ್ಕೆ ಹಾಕೋ ಕಲರ್ಸ್ ಅದು ಇದೆಲ್ಲ ನಿಷೇಧ ಮಾಡಿದ್ರು ಆತರ. ಇನ್ನು ದೇಶದ ಮೊದಲ ಆಸ್ಟ್ರೋ ಟೂರಿಸಂ ಇದನ್ನ ಮಸೂರಿಯ ಜಾರ್ಜ್ ಶಿಖರದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಆಸ್ಟ್ರೋ ಟೂರಿಸಂ ಅಂದ್ರೆ ಸೊ ಒಂದು ಬೆಟ್ಟದ ಮೇಲೆ ಕೂತ್ಕೊಂಡು ಸೊ ಖಗೋಳ ನೋಡೋವಂಥದ್ದು. ಸೊ ಅಲ್ಲಿ ಕೂತ್ಕೊಂಡು ಹೆಂಗೆ ಸ್ಟಾರ್ಸ್ ಸ್ಕೈ ಇದಕ್ಕೆ ಸಂಬಂಧಪಟ್ಟಂಗೆ ಆಸ್ಟ್ರೋ ಟೂರಿಸಂ ಮಸೂರಿಯ ಜಾರ್ಜ್ ಶಿಖರದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇನ್ನು ಸಿಂಬೆಕ್ಸ್ ಇದು ವ್ಯಾಯಾಮ ಅಂದ್ರೆ ಎಕ್ಸಸೈಸ್ ಮಾಡ್ತಾ ಇರ್ತಲ್ಲ, ಎಕ್ಸಸೈಸ್ಗಳು ಸಾಕಷ್ಟು ಸರಿ ರಿಪೀಟ್ ಆಗ್ತಾ ಇರ್ತವೆ. ಸೊ ಸಿಂಬೆಕ್ಸ್ ಎಕ್ಸಸೈಸ್ ಇದು ಭಾರತ ಮತ್ತೆ ಸಿಂಗಾಪುರ ನೌಕಾಪಡೆಯ ಜಂಟಿ ಸಮರಾಭ್ಯಾಸ ವಿಶಾಖಪಟ್ಟಣದಲ್ಲಿ ಇತ್ತೀಚೆಗೆ ನಡೀತು, ಕೇಳಬಹುದು. ಇನ್ನು ವಿಶ್ವ ಪರಿಸರ ದಿನ ಜೂನ್ 5ನೇ ತಾರೀಕು, ಅದರ ಥೀಮ್ ಬಂದ್ಬಿಟ್ಟು ಲ್ಯಾಂಡ್ ರಿಸ್ಟೋರೇಷನ್, ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ರೆಸಿಲೆನ್ಸ್ ಅಂತ ಅಂದ್ಬಿಟ್ಟು. ಸೊ ಥೀಮ್ಸ್ಗಳು ವೆರಿ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾನೆ. ಸೊ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಓದ್ಕೋಬೇಡಿ, ಸೊ ಇಂಗ್ಲಿಷಲ್ಲಿ ಹೆಂಗಿದೆಯೋ ಹಂಗೆ ನೋಡ್ಕೊಳ್ಳಿ. ವಿಶ್ವ ಪರಿಸರ ದಿನದ ಥೀಮ್ ಭಾರತದ ಮೊದಲ ಖಾಸಗಿ ಹುಲಿ ಸಂರಕ್ಷಣಾ ತಾಣ, ಇದು ರಾಜಾಜಿ ರಗಟಿ ಅಂತ ಅಂದ್ಬಿಟ್ಟು ಎಲ್ಲಿ ಬರುತ್ತೆ, ಉತ್ತರಾಖಂಡದಲ್ಲಿ ಭಾರತದ ಮೊದಲ ಖಾಸಗಿ ಹುಲಿ ಸಂರಕ್ಷಣಾ ತಾಣ. ಇನ್ನು ಇಂಡೋನೇಷ್ಯಾದಲ್ಲಿ ಮೌಂಟ್ ಮಾರ್ಪಿ ಅಂತ ಒಂದು ಪರ್ವತ ಇದೆ. ಸೊ ಇತ್ತೀಚೆಗೆ ಅದು ಎರಪ್ಟ್ ಆಗಿದೆ, ಜ್ವಾಲಾಮುಖಿ ಸ್ಫೋಟಿಸಿ ಸ್ವಲ್ಪ ಜನ ಕಣ್ಮರೆ ಆಗಿದ್ರು ಅಂತ ನ್ಯೂಸ್. ಅದು ಯಾವುದು, ಮೌಂಟ್ ಮಾರ್ಪಿಯಲ್ಲಿ ಜ್ವಾಲಾಮುಖಿ ಸ್ಫೋಟ ಇಂಡೋನೇಷ್ಯಾದಲ್ಲಿ ಬರುತ್ತೆ. 2 ನೂತನ ರಾಮ್ಸಾರ್ ತಾಣಗಳು ಬಿಹಾರದ ನಾಗಿ ಮತ್ತೆ ನಕ್ಷಿ ಪಕ್ಷಿಧಾಮಗಳು, ನಾಗಿ ಮತ್ತೆ ನಕ್ತಿ. ಸೊ ರಾಮ್ಸಾರ್ ತಾಣಗಳು ಅಂದ್ರೆ ಏನು ಅಂತೆಲ್ಲ ಸಾಕಷ್ಟು ಕ್ಲಾಸ್ಗಳಲ್ಲಿ ಹೇಳಿದ್ವಿ, ಪದೇ ಪದೇ ಹೇಳ್ಕೊಂಡು ಕೂರೋದು ಬೇಡ. ನಾಗಿ ಮತ್ತೆ ನಕ್ತಿ ಬಿಹಾರದಲ್ಲಿ ಬರೋ ಅಂತವು. ಇನ್ನು ಜರ್ಮನ್ ಲೇಖಕಿ ಜೆನ್ನಿ ಎರ್ಪನ್ ಬ್ಯಾಕ್. ಸೊ ನೋಡಿ, ಇವ್ರಿಗೆ ಕೈರೋಸ್ ಕೃತಿಗೆ, ಜೆನ್ನಿ ಎರ್ಪನ್ ಬ್ಯಾಕ್ ಅವರ ಕೈರೋಸ್ ಕೃತಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2024 ಸಿಕ್ಕಿದೆಯಂತೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾನೆ ಈ ತರದ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಭಾರತದ ಪ್ರಧಾನಿಯಾಗಿ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಆಯ್ಕೆಯಾಗಿದ್ದಾರೆ.
ಸೊ ನೆಕ್ಸ್ಟ್, ಗುಜರಾತ್ನ ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಬಿಜೆಪಿ ಅಭ್ಯರ್ಥಿ ಯಾರು? ಮುಖೇಶ್ ಸಾರಿ ಮುಖೇಶ್ ದಲಾಲ್. ಸೊ ಫಸ್ಟ್ ಆಯ್ಕೆ ಆದರು, ಎಲೆಕ್ಷನ್ ಆಗೋದಕ್ಕೆ ಮುಂಚೆನೆ ಆಯ್ಕೆ ಆಗ್ಬಿಟ್ರು, ಮುಖೇಶ್ ದಲಾಲ್. ಸೊ ಕೇಳಬಹುದು. ಇನ್ನು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿ ನಿಸಾರ್ ಅಹಮದ್ ಆಯ್ಕೆಯಾಗಿದ್ದಾರೆ. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಸೊ ಯಡಿಯೂರಪ್ಪ ಅವರಿಗೆ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ. ಕರ್ನಾಟಕದ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿ ಕಾಮೇಶ್ವರ ರಾವ್ ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೊ ಜಸ್ಟ್ ಒಂದ್ಸರಿ ಕಣ್ಣಾಡಿಸ್ಕೊಂಡು ಹೋಗಿ. ವಿಶ್ವಸಂಸ್ಥೆಯ ಭಾರತದ ಮೊದಲ ಮಹಿಳಾ ಕಾಯಂ ಪ್ರತಿನಿಧಿ ರುಚಿರಾ ಕಾಂಬೋಜ್. ಸೊ ಭಾರತದ ಮೊದಲ ಮಹಿಳಾ ಕಾಯಂ ಪ್ರತಿನಿಧಿ ಇವರು ಇತ್ತೀಚೆಗೆ ನಿವೃತ್ತಿ ಪಡೆದಿದ್ದಾರೆ, ನಿವೃತ್ತಿಯಾಗಿದೆ. ಆಮೇಲೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ, ಸೊ ರೀಸೆಂಟ್ ಆಗಿ ನೋಡಿದಿರಾ, ನಿಧನರಾಗಿದ್ದಾರೆ. ಇಲ್ಲಿ ನಿಧಾನ ಅಂತ ಬರೆದಿದ್ದೀವಿ, ಇರ್ಲಿ, ನಿಧನರಾಗಿದ್ದಾರೆ, ಸತ್ತೋಗಿದ್ದಾರೆ ಹೆಲಿಕಾಪ್ಟರ್ ದುರಂತದಲ್ಲಿ, ನೋಡಿದಿರ ನ್ಯೂಸ್ ಅಲ್ಲಿ. ಇನ್ನ ರಾಮೋಜಿ ಫಿಲ್ಮ್ ಸಿಟಿ ಸಂಸ್ಥಾಪಕ ರಾಮೋಜಿ ರಾವ್ ಕೂಡ ನಿಧನರಾಗಿದ್ದಾರೆ. ಯುನೆಸ್ಕೋ ಮೆಮೊರಿ ಆಫ್ ದಿ ವರ್ಲ್ಡ್ ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ದಾಖಲೆಗೆ ಸೇರಿದ 3 ಸಾಹಿತ್ಯಗಳು ನಮ್ಮ ಭಾರತದಿಂದ ಯುನೆಸ್ಕೋ ಮೆಮೊರಿ ಆಫ್ ದಿ ವರ್ಲ್ಡ್ ಏಷ್ಯಾ ಪೆಸಿಫಿಕ್ ಇದಕ್ಕೆ ಸೇರಿದಂತ 3 ಕೃತಿಗಳು ಅಂತ ಇಟ್ಕೊಳ್ಳಿ. ರಾಮಚರಿತ ಮಾನಸ, ಪಂಚತಂತ್ರ ಮತ್ತೆ ಸಹೃದಯ ಲೋಕ. ಸೊ ಕೇಳಬಹುದು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಭಾರತ ಮತ್ತೆ ಫ್ರಾನ್ಸ್ ನಡುವೆ ಜಂಟಿ ಸಮರಾಭ್ಯಾಸ ಶಕ್ತಿ. ಸೊ ಇದರ 7ನೇ ಆವೃತ್ತಿ ಮೇಘಾಲಯದಲ್ಲಿ ನಡೀತಂತೆ. ಸೊ ನಂಬರ್ಸ್ ಎಲ್ಲ ಬೇಡ, ಎಷ್ಟನೇ ಆವೃತ್ತಿ ಅದು ಇದು ಅಂತೆಲ್ಲ ಜಸ್ಟ್ ತಿಳ್ಕೊಳ್ಳಿ. ಇನ್ನು IPL 2024 ಮೊನ್ನೆ ನೋಡಿದೀರಾ, ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಗೆದ್ರು ಅವರು. ಕೋಲ್ಕತ್ತಾ ನೈಟ್ ರೈಡರ್ಸ್ ಎಗೇನೆಸ್ಟ್ ಯಾರ ವಿರುದ್ಧ? ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಗೆದ್ರು. ಸೊ ಇಲ್ಲಿ ಹೈಯೆಸ್ಟ್ ರನ್ ಸ್ಕೋರ್ ಮಾಡಿದ್ದು ನಮ್ಮ ವಿರಾಟ್ ಕೊಹ್ಲಿ, ಅದಕ್ಕೆ ಆರೆಂಜ್ ಕ್ಯಾಪ್. ಹೈಯೆಸ್ಟ್ ರನ್ ಸ್ಕೋರ್ ಮಾಡಿದ್ರೆ ಆರೆಂಜ್ ಕ್ಯಾಪ್, ಹೈಯೆಸ್ಟ್ ವಿಕೆಟ್ ತೆಗೆದವರು ಹರ್ಷಲ್ ಪಟೇಲ್, ಅವ್ರಿಗೆ ಪರ್ಪಲ್ ಕ್ಯಾಪ್ ಕೊಟ್ಟಿದ್ದಾರೆ. ಇನ್ನ ಆರ್ಟಿಮಿಸ್ ಬಾಹ್ಯಾಕಾಶ ಒಪ್ಪಂದಕ್ಕೆ 42ನೇ ದೇಶವಾಗಿ ಸ್ಲೋವಾಕಿಯಾ ಸೈನ್ ಮಾಡಿದೆ. ಸೊ ಆರ್ಟಿಮಿಸ್ ಬಾಹ್ಯಾಕಾಶ ಒಪ್ಪಂದ ಏನಂದ್ರೆ, ಚಂದ್ರನಲ್ಲಿ ಹೋಗ್ಬಿಟ್ಟು ಇವಾಗೆಲ್ಲ ಎಕ್ಸ್ಪೆರಿಮೆಂಟ್ಸ್ ಅವು ಇವೆಲ್ಲ ಮಾಡ್ತೀವಲ್ಲ, ಸೊ ಅದಕ್ಕೆ ಅಲ್ಲಿ ಹೋಗೋದಕ್ಕೆ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ, ಅದು ಆರ್ಟಿಮಿಸ್ ಬಾಹ್ಯಾಕಾಶ ಒಪ್ಪಂದ. ಸೊ ಒಪ್ಪಂದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಇರ್ಲಿ, ಸ್ಪೆಲ್ಲಿಂಗ್ ಸಣ್ಣ ಪುಟ್ಟ ವೇರಿಯೇಷನ್ಸ್ ಇರುತ್ತೆ. ಸೊ ಇದು 42ನೇ ದೇಶವಾಗಿ ನಮ್ಮ ಸ್ಲೋವಾಕಿಯಾ ಅವರು ಸೈನ್ ಮಾಡಿದ್ದಾರೆ. ಇನ್ನು ಭಾರತದ ಫುಟ್ಬಾಲ್ ದಂತಕತೆ ಸುನಿಲ್ ಚೆಟ್ರಿ ಅವರು ವೃತ್ತಿ ಜೀವನಕ್ಕೆ ಅಂದ್ರೆ ನಿವೃತ್ತಿ ಪಡ್ಕೊಂಡಿದ್ದಾರೆ. ಫುಟ್ಬಾಲ್ ಒಳ್ಳೆ ಪ್ಲೇಯರ್ ಸುನಿಲ್ ಚೆಟ್ರಿ. ಆಮೇಲೆ 1,000 ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದಂತ ರಷ್ಯಾದ ಗಗನಯಾತ್ರಿ ಯಾರಪ್ಪ ಅಂದ್ರೆ ಒಲೆಗ್ ಕೊನೆನಂಕೋ. ನೋಡಿ ಹೆಸರು ವಿಚಿತ್ರವಾಗಿದೆ, ಅಟ್ಲೀಸ್ಟ್ ನೋಡಿದ್ರೆ ನೀವು ಎಕ್ಸಾಮ್ ಅಲ್ಲಿ ಟಿಕ್ ಮಾಡಂಗಿರ್ಬೇಕು. ಒಲೆಗ್ ಕೊನೆನಂಕೋ ಅವರು 1,000 ದಿನಗಳನ್ನ ಕಳೆದಿದ್ದಾರಂತೆ. ನೆಕ್ಸ್ಟ್, ಭಾರತದ 2023-24ನೇ ಸಾಲಿನ GDP ಬೆಳವಣಿಗೆ ದರ 8.2%. ಇಲ್ಲಿ ಇದಿಟ್ಕೊಟ್ರಪ್ಪ, ಡಾಟ್ ಇಟ್ಕೊಟ್ರಿ. 8.82% ಅಲ್ಲ, 8.2. ಓಕೆನಾ? ಸೊ ಇನ್ನು ಬ್ಲೂಮ್ಬರ್ಗ್ ಇಂಡೆಕ್ಸ್ ಪ್ರಕಾರ, ಅಂದ್ರೆ ಇವ್ರು ರಿಪೋರ್ಟ್ ಕೊಡ್ತಾರೆ ಯಾರ್ಯಾರು ಶ್ರೀಮಂತರು ಏನು ಎತ್ತ ಅಂತ. ಸೊ ಇಂಡೆಕ್ಸ್ ಪ್ರಕಾರ ಏಷ್ಯಾದ ಶ್ರೀಮಂತ ಯಾರಪ್ಪ ಅಂದ್ರೆ ಗೌತಮ್ ಅದಾನಿ ಅಂತೆ. ವಿಶ್ವದ ಶ್ರೀಮಂತ ಬರ್ನಾರ್ಡ್ ಆರ್ನಾಲ್ಟ್ ಅಂತೆ. ಸೊ ಫೋರ್ಬ್ಸ್ ಅವ್ರು ಬಿಡ್ತಾರೆ, ಬ್ಲೂಮ್ಬರ್ಗ್ ಬೇರೆ ಬೇರೆ ಇವ್ರು ಬಿಡ್ತಾ ಇರ್ತಾರೆ, ನೋಡ್ಕೊಳ್ಳಿ. ಇತ್ತೀಚೆಗೆ ಬಿಟ್ಟಿರೋದು ಬ್ಲೂಮ್ಬರ್ಗ್ ಅವ್ರು ಬಿಟ್ಟಿರೋ ಪ್ರಕಾರ ಇವ್ರಂತೆ. ಇನ್ನು ಪುಷ್ಪೇಂದ್ರ ಸರೋಜ್ ಲೋಕಸಭೆಗೆ ಆಯ್ಕೆಯಾದ ಅತಿ ಚಿಕ್ಕ ವಯಸ್ಸಿನ ಸದಸ್ಯ ಯಾವ ಕ್ಷೇತ್ರದಿಂದ? ಉತ್ತರ ಪ್ರದೇಶದ ಕೌಶಂಬಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಯಾರು? ಪುಷ್ಪೇಂದ್ರ ಸರೋಜ್. ಇನ್ನ ಜಗತ್ತಿನ ಎತ್ತರವಾದ ಮತದಾನ ಕೇಂದ್ರ ಹಿಮಾಚಲ ಪ್ರದೇಶದ ತಾಶಿಗಾಂಗ್. ಸೊ ಕೇಳಬಹುದು ಕೂಡ, ತುಂಬಾ ಹೈಟ್ ಅಲ್ಲಿದೆ. ಯಾವುದು? ತಾಶಿಗಾಂಗ್, ಹಿಮಾಚಲ ಪ್ರದೇಶಕ್ಕೆ ಸೇರಿದೆ. ಇನ್ನ ನೇಪಾಳದ ಪ್ರಧಾನಿಯಾಗಿ ಪುಷ್ಪ ಕಮಲ್ ದಹಾಲ್ ಪ್ರಚಂಡ, ಸೊ ಅವರು ಆಯ್ಕೆಯಾಗಿದ್ದಾರೆ. ಮೆಕ್ಸಿಕೋ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಕ್ಲೌಡಿಯಾ ಶೀನ್ಬಾಮ್ ನೇಮಕ ಆಗಿದ್ದಾರೆ ಅಂತ ಕೇಳಬಹುದು. ಯಾವ್ಯಾವ ದೇಶದ ಏನ್ ಕೇಳ್ತಾರೆ ಅಂತ ಗೊತ್ತಿಲ್ಲ ಸರ್, ಇದು ಇಂಪಾರ್ಟೆಂಟಾ? ಕೆಲವ್ರಿಗೆ ಇಂಪಾರ್ಟೆಂಟ್ ಅನ್ಸುತ್ತೆ, ಕೆಲವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಅನ್ಸುತ್ತೆ. ಬಟ್ ಸ್ವಲ್ಪ ಅಟ್ಲೀಸ್ಟ್ ಒಂದು ತಿಂಗಳು ಮ್ಯಾಗ್ಝಿನ್ ಒಂದು 15 ನಿಮಿಷನೂ ಓದ್ಲಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ಸೊ ಮೆಕ್ಸಿಕೋ ಅಧ್ಯಕ್ಷರಾಗಿ ಇವರು ಆಯ್ಕೆ ಆಗಿದ್ದಾರೆ, ಮೊದಲ ಮಹಿಳಾ ಅಧ್ಯಕ್ಷರು ಕ್ಲೌಡಿಯಾ ಶೀನ್ಬಾಮ್. ನೆಕ್ಸ್ಟ್, ICC, ಒಂದು ನಿಮಿಷ ಇದು ಕ್ಲಿಯರ್ ಮಾಡ, ಎಲ್ಲಿದೆ ಕ್ಲಿಯರ್? ಓಕೆ. ICC ಪುರುಷರ T20 ವಿಶ್ವಕಪ್ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕಾದಲ್ಲಿ ನಡೀತಾ ಇದೆ, ನೋಡ್ತಾ ಇದ್ದೀರಾ ಎಲ್ಲರೂ ದಿನ. ಸೊ ನೋಡೋಣ ಯಾರು ಗೆಲ್ತಾರೆ, ಏನಾಗ್ತಾರೆ ಅಂತ ಅಂದ್ಬಿಟ್ಟು. ಸಹಸ್ರ ಸರೋವರ ಚಾರಣ ದುರಂತ. ಚಾರಣ ಅಂದ್ರೆ ಪರ್ವತ ಏರೋದಕ್ಕೆ ಹೋಗಿ ಅಲ್ಲಿ ಕರ್ನಾಟಕದ 9 ಜನ ಸತ್ತೋಗಿ, ಅದು ಗೊತ್ತಲ್ಲ ನಿಮ್ಗೆ, ಇಶ್ಯೂ ಎಲ್ಲ ಟಿವಿಯಲ್ಲೆಲ್ಲ ನೋಡಿರ್ತೀರಾ. ಸೊ 9 ಜನ ಸತ್ತೋಗಿದ್ದಾರೆ, ಅದು ಕೂಡ ನ್ಯೂಸ್ ಅಲ್ಲಿದೆ.
5ನೇ ಅವಧಿಗೆ ರಷ್ಯಾದ ಅಧ್ಯಕ್ಷರಾಗಿ ವ್ಲಾಡಿಮಿರ್ ಪುಟಿನ್ ಅವರು 5ನೇ ಬಾರಿಗೆ ಸತತವಾಗಿ ಆಯ್ಕೆ ಆಗಿದ್ದಾರೆ. ಇನ್ನ ಕೇರಳದಲ್ಲಿ ಆತಂಕ ಸೃಷ್ಟಿಸಿದ ವೆಸ್ಟ್ ನೈಲ್ ವೈರಸ್. ಸೊ ವೆಸ್ಟ್ ನೈಲ್ ವೈರಸ್, ಸಾಕಷ್ಟು ವೈರಸ್ಗಳು ಬರ್ತವೆ ಆಫ್ರಿಕಾ ಆ ಕಡೆ ಈ ಕಡೆಯಿಂದ ಎಲ್ಲ ಬರೋಂಥ ಸಿಕ್ಕಾಪಟ್ಟೆ ಜಾಸ್ತಿ. ಸೊ ಎಲ್ಲ ಫಸ್ಟ್ ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯ ಕೇರಳದಲ್ಲಿ, ನಮ್ಮ ದೇಶದಲ್ಲಿ ವೆಸ್ಟ್ ನೈಲ್ ವೈರಸ್ ಸೇಮ್ ಏನ್ ಸಿಂಪ್ಟಮ್ಸ್ ಅಂದ್ರೆ ಅದೇ ತಲೆನೋವು, ವಾಂತಿ, ಜ್ವರ, ಕಾಮನ್ ಸಿಂಪ್ಟಮ್ಸ್. ಆಯ್ತಾ. ದೇಶದ ಮೊದಲ ಬಾರಿಗೆ ಮರಣಕ್ಕೆ ಫ್ರೀ ವಿಲ್ ಜಾರಿಗೆ ತಂದ ಗೋವಾ. ಸೊ ಫ್ರೀ ವಿಲ್ ಏನ್ ಸರ್ ಇದು ಅಂತಂದ್ರೆ, ನೀವೇನಾದ್ರೂ ಸಾಯ್ಬೇಕು ಅಂತಂದ್ರೆ, ಅಂದ್ರೆ ಎಲ್ರೂ ಅಲ್ಲಪ್ಪ, ವಯಸ್ಸಾಗಿರೋರು, ತುಂಬಾ ವಯಸ್ಸಾಗಿರುತ್ತೆ, ಮೆಡಿಸಿನ್ ಸೇರ್ತಾ ಇರಲ್ಲ, ಆಗ್ತಾನೆ ಇರಲ್ಲ ಅಂತ ಟೈಮಲ್ಲಿ ಸೊ ಅವರು ನನಗ್ ಬೇಡಪ್ಪ ಸಾಕಪ್ಪ ಅಂತ ಅಂದ್ಬಿಟ್ಟು ಬರ್ಕೊಟ್ಟು ಬೇಕಾರೆ ಸಾವನ್ನಪ್ಪಬಹುದು. ಇದು ಗೋವಾದಲ್ಲಿ ಜಾರಿಗೆ ಬಂದ, ಮರಣಕ್ಕೆ ಫ್ರೀ ವಿಲ್ ಮಾಡಿದಾರಂತೆ ಗೋವಾದಲ್ಲಿ. ತುಂಬಾ ವಯಸ್ಸಾಗಿರೋ ಎಲ್ರಿಗೂ ಕೊಡಲ್ಲ ಆಮೇಲೆ ಹಂಗಂದ್ಬಿಟ್ಟು. ಸೊ ದಯಾಮರಣ ಅಂತೆಲ್ಲ ಕೋರಕ್ ಹೋಗ್ಬಿಡಿ. ಇನ್ನು ವಿಶ್ವದ ಅತಿ ಶ್ರೀಮಂತ ನಗರ ನ್ಯೂಯಾರ್ಕ್. ತುಂಬಾ ರಿಚ್ ಪರ್ಸನ್ಸ್ ಎಲ್ಲ ಇದ್ದಾರೆ. ಐಸ್ ಕ್ರೀಮ್ ಮ್ಯಾನ್ ಆಫ್ ಇಂಡಿಯಾ ರಘುನಂದನ್ ಕಾಮತ್ ಅವರು ನಿಧನರಾಗಿದ್ದಾರಂತೆ. ಸೊ ಕೇಳಬಹುದು. ಸೊ ಉತ್ತರ ಪ್ರದೇಶದ ಅರ್ತಿಗೆ ಅಮುಲ್ ಕ್ಲೂನಿ ಮಹಿಳಾ ಸಬಲೀಕರಣ ಪ್ರಶಸ್ತಿ ಸಿಕ್ಕಿದೆಯಂತೆ. ಸೊ ಕೇಳಬಹುದು ಇವೆಲ್ಲ. ಅರ್ತಿ ಅನ್ನೋರಿಗೆ ಅಮುಲ್ ಕ್ಲೂನಿ ಮಹಿಳಾ ಸಬಲೀಕರಣ ಪ್ರಶಸ್ತಿ ಸಿಕ್ಕಿದೆಯಂತೆ. ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್, ಇನ್ನ ಕೊಪ್ಪಳದಲ್ಲಿ ವಿಜಯನಗರ ಸಾಮ್ರಾಜ್ಯದ ಹುಲಿಗಿ ಕಟ್ಟೆ ಶಾಸನ ಪತ್ತೆಯಾಗಿದೆಯಂತೆ. ಕೊಪ್ಪಳದಲ್ಲಿ ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟಂತಹ ಹುಲಿಗಿ ಕಟ್ಟೆ ಶಾಸನ, ಅದೊಂದು ಡ್ಯಾಮ್, ಹುಲಿಗಿ ಕಟ್ಟೆ ಅನ್ನೋದೊಂದು ಡ್ಯಾಮ್, ಸಣ್ಣ ಡ್ಯಾಮ್, ಅದು ಅಲ್ಲಿ ಹುಲಿಗಿ ಕಟ್ಟೆ ಶಾಸನ ಪತ್ತೆಯಾಗಿದೆ ಅಂತ ಕೇಳಬಹುದು. ವಿಶ್ವದಲ್ಲಿ ಅತಿ ಹೆಚ್ಚು ಸಿಂಗ್ಳಿಕಾಯಿ ಇರುವಂತ ರಾಜ್ಯ ನಮ್ಮ ಕರ್ನಾಟಕದಲ್ಲಿ. ಸೊ ನೋಡಿ ಸಿಂಗ್ಳಿಕಾಯಿ ಹೆಂಗಿರುತ್ತೆ ಅಂದ್ಬಿಟ್ಟು. ಸೊ ಹಳ್ಳಿಗಳು ಕರಿತಾ ಇರ್ತಾರೆ ಸಾಮಾನ್ಯ, ಒಳ್ಳೆ ಸಿಂಗ್ಳಿಕಾಯಿ ಇದ್ದಂಗೆ ಇದೆಯಲ್ಲ ಅಂತ ಕರಿತಾ ಇರ್ತಾರಲ್ವಾ. ಸೊ ಅತಿ ಹೆಚ್ಚು ಸಿಂಗ್ಳಿಕಾಯಿ ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು. ಆಮೇಲೆ ಬಂಡೀಪುರ ಅರಣ್ಯದಲ್ಲಿ ಹೈನಾ ಅಂದ್ರೆ ಕತ್ತೆ ಕಿರುಬ ಅಂತಾರಲ್ಲ, ಅದು ಇತ್ತೀಚೆಗೆ ಕಾಣಿಸ್ಕೊಂಡಿದೆಯಂತೆ. ಇನ್ನು ವಿಶ್ವ ತಂಬಾಕು ರಹಿತ ದಿನ ಮೇ 31st. ಸೊ ಅದರ ಥೀಮ್ ಒಂದು ನೋಡ್ಕೊಳ್ಳಿ, ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫರೆನ್ಸ್. ಸೊ ಇದು ಇಂಗ್ಲಿಷ್ ಅಲ್ಲೇ ನೋಡ್ಕೊಳ್ಳಿ. ಸೊ ಇಷ್ಟು ಕೂಡ ಜೂನ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಶಾರ್ಟ್ ನೋಟ್ಸ್. ನಿಮ್ಗೆ ಯಾವುದೇ ಕ್ಲಾಸ್, ಯಾವುದೇ ಪ್ಯಾಕೇಜ್, ಯಾವುದೇ ಸಬ್ಜೆಕ್ಟ್ ಬೇಕು ಅಂದ್ರೆ ನಮ್ಮ ಆ್ಯಪ್ ಸ್ಪರ್ಧಾ ಚಿಗುರು ಆ್ಯಪ್ನ ಕಂಪಲ್ಸರಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ. ಈಗೇನು ಕ್ಲಾಸ್ ಮಾಡ್ತಿದೀವಲ್ಲ, ಇದರ PDF, ಇದರ ವಿಡಿಯೋ ಮತ್ತು ಎಲ್ಲ ಕೋರ್ಸ್ಗಳು, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಎಲ್ಲ ಥಿಯರಿ ಕ್ಲಾಸ್ಗಳ ಕೋರ್ಸ್ಗಳು ಕೂಡ ನಮ್ಮ ಆ್ಯಪಲ್ಲಿ ಅವೈಲೇಬಲ್ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ನಾವೇ ಇಮಿಡಿಯೇಟ್ ಆಗಿ ಲಿಂಕ್ ಕಳಿಸ್ತೀವಿ. ಸೊ ಮಿಸ್ ಮಾಡದೆ ನಮ್ಮ ಆ್ಯಪ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಎಲ್ಲ ಕೋರ್ಸ್ ರೇಟು ಭಾಳ ಕಡಿಮೆ ಮಾಡಿಬಿಟ್ಟಿದ್ದೀವಿ, ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗಲಿ ಅಂದ್ಬಿಟ್ಟು. ಬೇಕಾದ್ರೆ ಈಗ ಆ್ಯಪ್ ಓಪನ್ ಮಾಡಿ ನೋಡಿ, ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಸೊ ಆಸಕ್ತರು ಭಾಳ ಕ್ವಾಲಿಟಿ ವಿಡಿಯೋಸ್ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಓದಿ. ಈ PDF ಅಪ್ಲೋಡ್ ಮಾಡಿರ್ತೀವಿ, ನಮ್ಮ ಆ್ಯಪಲ್ಲೇ ಸಿಗೋದು ಇದ್ರ PDF ಎಲ್ಲ. ಆಯ್ತಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಬಾಯ್. ಟೇಕ್ ಕೇರ್. ಮೇ 2024 ಕರೆಂಟ್ ಅಫೇರ್ಸ್ ಎಲ್ಲಿಂದ ತಗೊಂಡಿದ್ವಿ? ಸ್ಪರ್ಧಾ ವಿಜೇತ ಮತ್ತೆ ವೆಬ್ಸೈಟ್ ಗಳಿಂದ ತಗೊಂಡು ಶಾರ್ಟ್ ನೋಟ್ಸ್ ಮಾಡಿದ್ವಿ. ಸೊ ಪಟಾಪಟ ಅಂತ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡೋಣ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಭಾರತ 159ನೇ ಸ್ಥಾನದಲ್ಲಿದೆ. ಸೊ ಕೇಳ್ತಾ ಇರ್ತಾನೆ ಯಾವಾಗ್ಲೂ. ಈ ವರದಿನ ಬಿಡುಗಡೆ ಮಾಡುವಂತರು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್, ಗೊತ್ತಿದೆ ನಿಮ್ಗದು. ಇನ್ನ ಅಲೋಕ್ ಶುಕ್ಲಾ ಇವ್ರಿಗೆ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ, ಇದನ್ನ ಗ್ರೀನ್ ನೊಬೆಲ್ ಅಂತಾನೂ ಕರೀತಾರೆ. ಸೊ ಅವ್ರಿಗೆ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ಸಿಕ್ಕಿದೆ, ಕೇಳಬಹುದು. ಇನ್ನ ಗ್ರೀನ್ ಆಸ್ಕರ್ ವೈಟ್ಲೆ ಪ್ರಶಸ್ತಿ, ಇದನ್ನ ಪೂರ್ಣಿಮಾ ದೇವಿ ಬರ್ಮನ್ ಅವ್ರಿಗೆ ಕೊಟ್ಟಿದ್ದಾರೆ, ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಂಗೆ. ಸೊ ನೋಡ್ಕೊಳ್ಳಿ. ಇನ್ನ ಚಂದ್ರಯಾನ 3 ಮಿಷನ್ಗೆ ಜಾನ್ ಜಾಕ್ ಸ್ವಿಗರ್ಡ್ ಜೂನಿಯರ್ ಪ್ರಶಸ್ತಿ. ಸೊ ಕೇಳ್ಬೋದು, ಏನ್ ಬೇಕಾದ್ರೂ ಕರೆಂಟ್ ಅಫೇರ್ಸ್ ಅಲ್ಲಿ ಎಲ್ಲಿಗೆ ಬೇಕಾದ್ರೂ ಲಿಂಕ್ ಮಾಡ್ಬೋದು. ಸೊ ಈಗ ಹೆಂಗೋ ನಿಮ್ಮ ವಿಲೇಜ್ ಅಕೌಂಟೆಂಟ್ PDOಗೆ 100% ಈ ತರದ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಚಂದ್ರಯಾನ 3 ಮಿಷನ್ಗೆ ಈ ಪ್ರಶಸ್ತಿ ಕೊಟ್ಟಿದ್ದಾರಂತೆ, ಕೇಳಬಹುದು. ಇನ್ನ ಬಾಹ್ಯಾಕಾಶ ಪ್ರವಾಸಕ್ಕೆ ಆಯ್ಕೆಯಾದ ಮೊದಲ ಭಾರತೀಯ ನಮ್ಮ ಗೋಪಿ ತೋಟಕೂರ್ ಅವರು ಬಾಹ್ಯಾಕಾಶದ ಟೂರ್ಗೆ ಫಸ್ಟ್ ಆಯ್ಕೆ ಆಗಿದ್ದಾರೆ, ಕೇಳಬಹುದು. ಇನ್ನ ಟಾಟಾ ಸಂಸ್ಥೆಯಿಂದ ದೇಶದ ಮೊದಲ ಖಾಸಗಿ ಭೂ ವೀಕ್ಷಣಾ ಉಪಗ್ರಹ TSAT ನ ಉಡಾವಣೆ ಮಾಡಿದಂತೆ. ಖಾಸಗಿಯಾಗಿ ಟಾಟಾ ಸಂಸ್ಥೆಯವರು ಸೊ ಭೂ ವೀಕ್ಷಣೆಗೆ ಈ ಉಪಗ್ರಹನ ಉಡಾವಣೆ ಮಾಡಿದ್ದಾರೆ. ಇನ್ನ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿ ದಿನೇಶ್ ಕುಮಾರ್ ತ್ರಿಪಾಠಿ. ಸೊ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ನೆಕ್ಸ್ಟ್, ಅಯೋಧ್ಯೆಯಲ್ಲಿ ಸೂರ್ಯ ತಿಲಕ ಯೋಜನೆ. ಸೊ ಆ ಅಯೋಧ್ಯೆಯ ರಾಮನ ಮೇಲೆ ಸೂರ್ಯ ತಿಲಕ ಅಂದ್ರೆ ಸೂರ್ಯನ ಕಿರಣ ಬೀಳ ಅಂತ ಒಂದು ಟೆಕ್ನಾಲಜಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅವ್ರು ಮಾಡಿರುವಂಥದ್ದು. ಭಾರತ ಜನಸಂಖ್ಯೆಯಲ್ಲಿ 1ನೇ ಸ್ಥಾನಕ್ಕೆ ಬಂದ್ಬಿಟ್ಟಿದೆ, ಚೀನಾನ ಮೀರಿಸಿ. ಇನ್ನ
ಉತ್ತರಾಖಂಡದ ಮನ ಅನ್ನೋ ಗ್ರಾಮ ಭಾರತಕ್ಕೆ ಎಂಟ್ರಿ ಆಗ್ಬೇಕು ಅಂದ್ರೆ ನೀವು ದೇಶದ ಮೊದಲ ಗ್ರಾಮ ಅಂತಾನೆ ಕರೀತಾರೆ. ಎಂಟ್ರಿ ಪಾಯಿಂಟ್ ಅದು ಯಾವುದು? ಮನ. ಕೇಳಬಹುದು. ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ಕ್ಲಾಸ್ಗಳಲ್ಲೆಲ್ಲ. ಇನ್ನು ಇಫ್ಕೋ ಸಂಸ್ಥೆಯ ನಿರ್ದೇಶಕರಾಗಿ ಕರ್ನಾಟಕದ ರಾಜೇಂದ್ರ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಸೊ ಇದು ಜಸ್ಟ್ ತಿಳ್ಕೊಳ್ಳಿ. ಸೊ ಇಫ್ಕೋ ಸಂಸ್ಥೆ ಬಗ್ಗೆ ಎಲ್ಲ ಓದಿರ್ತೀರ ಎಕಾನಮಿಯಲ್ಲಿ. ಸೊ ಅದರ ಒಂದು ನಿರ್ದೇಶಕರಾಗಿ ನಮ್ಮ ಕರ್ನಾಟಕದ ರಾಜೇಂದ್ರ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು NSG ಮುಖ್ಯಸ್ಥರಾಗಿ ನಳಿನ್ ಪ್ರಭಾತ್ ಅವರು ನೇಮಕ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್, ಕೇಳ್ಬೋದು. ಆಮೇಲೆ ಸಾರಾ ಅಂತ ಅಂದ್ಬಿಟ್ಟು ಈ ಹೆಸರಿನ ಡಿಜಿಟಲ್ ಹೆಲ್ತ್, ಕೃತಕ ಬುದ್ಧಿ ಮತ್ತೆ ಒಂದು ಟೆಕ್ನಾಲಜಿ. ಸಾರಾ ಅನ್ನೋದು ಒಂದು ಅಪ್ಲಿಕೇಶನ್ ಅನ್ಕೊಳ್ಳಿ. ಅಲ್ಲಿ ಏನಾದ್ರೂ ನಿಮ್ಮ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಕೇಳಿದ್ರೆ ಅದೇ ಆನ್ಸರ್ ಮಾಡುತ್ತೆ. ಆಯ್ತಾ? ಈ ChatGPT ತರ. ಇನ್ನು ವರ್ಲ್ಡ್ ಎನರ್ಜಿ ಕೌನ್ಸಿಲ್ ಅದರ ಮೀಟಿಂಗ್ ನೆದರ್ಲ್ಯಾಂಡ್ಸ್ ನ ರೋಟರ್ಡ್ಯಾಮ್ ಅಲ್ಲಿ ಮೊನ್ನೆ ರೀಸೆಂಟ್ ಆಗಿ ನಡೀತು. ಇನ್ನು ಗುಕೇಶ್ ಇವ್ರಿಗೆ ಫಿಡೆ ಕ್ಯಾಂಡಿಡೇಟ್ಸ್ ಪ್ರಶಸ್ತಿ, ಅಂದ್ರೆ ಚೆಸ್ ಅಲ್ಲಿ ಕೊಡುವಂಥದ್ದು ಫಿಡೆ ಕ್ಯಾಂಡಿಡೇಟ್ಸ್ ಪ್ರಶಸ್ತಿ ಸಿಕ್ಕಿದೆಯಂತೆ, ಕೇಳಬಹುದು. ಇನ್ನು 2024 ಒಲಿಂಪಿಕ್ಸ್ ಪ್ಯಾರಿಸ್ ಅಲ್ಲಿ ನಡೀತಾ ಇದೆ, ಗೊತ್ತಿದೆ ನಿಮ್ಗದು. ರೀಸೆಂಟ್ ಆಗಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ವಿಶ್ವದ ಅತಿ ದೊಡ್ಡ ಏರ್ಪೋರ್ಟ್ ದುಬೈಯಲ್ಲಿ ಬರ್ತಾ ಇದೆ. ಸೊ ಇದು ಕೂಡ ಕೇಳಬಹುದು. ಅಮೆರಿಕದ ಕಂಟೆಂಟ್ಫುಲ್ ಕಂಪನಿ ಅಂತ ಒಂದಿದೆ, ಅದರ CEO ಆಗಿ ನಮ್ಮ ಕರ್ನಾಟಕದ ಕಾರ್ತಿಕ್ ರಾವ್ ಅವರು ನೇಮಕ ಆಗಿದ್ದಾರೆ. ಸೊ ನಿಮ್ಗೆ ತಿಳ್ಕೊಬೇಕಾಗತ್ತೆ, ಯಾಕಂದ್ರೆ ನಮ್ಮ ರಾಜ್ಯದವರು ಅಥವಾ ನಮ್ಮ ದೇಶದವರು ಏನಾದ್ರೂ ಅಚೀವ್ಮೆಂಟ್ ಮಾಡಿದ್ರೆ ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಗ್ಯಾರಂಟಿ ಕೇಳ್ತಾ ಇರ್ತಾನೆ. ಸೊ ನಮ್ಮ ಕನ್ನಡದವರೇ ಆಗಿರೋದ್ರಿಂದ ಅಮೆರಿಕದ ಕಂಟೆಂಟ್ಫುಲ್ ಕಂಪನಿ CEO ಆಗಿ ಇವರು ನೇಮಕ ಆಗಿದ್ದಾರೆ. ಇನ್ನ ಕನ್ನಡದ ಮಮತಾ ಅವರಿಗೆ ಜಾಗತಿಕ ಸಾಹಿತ್ಯ ಪ್ರಶಸ್ತಿನ ಕೊಟ್ಟಿದ್ದಾರಂತೆ, ನೆನ್ಪಿಟ್ಕೊಳ್ಳಿ. ಇನ್ನ ಹಸಿರು ಹೈಡ್ರೋಜನ್. ಸೊ ಈಗೆಲ್ಲ ಫ್ಯೂಚರ್ ಅಲ್ಲಿ ಗ್ರೀನ್ ಹೈಡ್ರೋಜನ್ ಬಹಳ ವ್ಯಾಲ್ಯೂ ಬರ್ತಾ ಇದೆ. ಸೊ ಇದರ ಒಂದು ಪ್ರಾಜೆಕ್ಟ್ ಅನ್ನ ಹಿಮಾಚಲ ಪ್ರದೇಶದ ಜಕ್ರಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ, ಕೇಳಬಹುದು. ಇನ್ನು ವಿಪ್ರೋದ CEO ಆಗಿ ಶ್ರೀನಿವಾಸ್ ಪಲ್ಯ, ಸೊ ಇವರು ಇತ್ತೀಚೆಗೆ ನೇಮಕ ಆಗಿದ್ದಾರೆ ವಿಪ್ರೋ CEO ಆಗಿ. ಇನ್ನು ಭಾರತ ಉಜ್ಬೇಕಿಸ್ತಾನದ ನಡುವೆ ಸಮರಾಭ್ಯಾಸ ದಸ್ತಲಿಕ್, ಸೊ ಕೇಳಬಹುದು. ಸೊ ಕೆಲವು ದೇಶಗಳ ನಡುವೆ ಎಕ್ಸಸೈಸಸ್ ಹೆಸರಿದೆ, ಒಂದ್ ಕಡೆ ಲಿಸ್ಟ್ ಮಾಡ್ಕೊಂಡು ಓದ್ಬಿಡಿ, ಪದೇ ಪದೇ ಓದೋ ಅವಶ್ಯಕತೆ ಏನಿಲ್ಲ. ಭಾರತ ಉಜ್ಬೇಕಿಸ್ತಾನ ಅಂದ ತಕ್ಷಣ ದಸ್ತಲಿಕ್ ನಡೀತಾ ಇರುತ್ತೆ ಪ್ರತಿ ವರ್ಷ. ಮತ್ತೆ ಎವರೆಸ್ಟ್ ಮತ್ತೆ MDH ಮಸಾಲೆ ಇತ್ತೀಚೆಗಲ್ಲಿ ನೋಡಿರ್ಬೇಕು ನೀವು ಯೂಟ್ಯೂಬ್ ಅಲ್ಲೆಲ್ಲ. ಸೊ ಎಥಿಲೀನ್ ಆಕ್ಸೈಡ್, ವೆರಿ ವೆರಿ ಇಂಪಾರ್ಟೆಂಟ್. ಎಥಿಲೀನ್ ಆಕ್ಸೈಡ್ ಅನ್ನೋ ಕೀಟನಾಶಕ ಅಲ್ಲಿ ಪತ್ತೆ ಆಗಿದೆ ಈ ಮಸಾಲೆಗಳಲ್ಲಿ, ಅದನ್ನ ಸ್ಟಾಪ್ ಮಾಡಿ ಅಂತ ಅಂದ್ಬಿಟ್ಟು ಸಿಂಗಪೂರ್ ಮತ್ತೆ ಹಾಂಗ್ಕಾಂಗ್ ಸರ್ಕಾರಗಳು ಆರ್ಡರ್ ಮಾಡಿದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು, ಕೇಳ್ಬೋದು. ಎಥಿಲೀನ್ ಆಕ್ಸೈಡ್ ಸ್ವಲ್ಪ ಮಸಾಲೆಯಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇನ್ನು ಸರ್ವೋದಯ ಮತ್ತೆ ಚಿಪ್ಕೋ ಚಳುವಳಿಯ ನಾಯಕ ಮುರಾರಿ ಲಾಲ್ ಅಂತ ಇದ್ರು, ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ, ಕೇಳಬಹುದು. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷರಾಗಿ ನಮ್ಮ ಶ್ಯಾಮ್ ಭಟ್ರು ನೇಮಕ ಆಗಿದ್ದಾರೆ, ಟೆಂಪರರಿ ಹಂಗಾಮಿ ಚೇರ್ಮನ್. ಇನ್ನ ಈ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿದ್ದಲ್ಲ ನಾರಾಯಣ ಸ್ವಾಮಿ ಅವರು, ಇವರು ಲೋಕಪಾಲ್ ಸದಸ್ಯರಾಗಿ ನೇಮಕ ಆಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟು ಕೂಡ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಅಲ್ಲಿ ಇರ್ತಕ್ಕಂಥ ಶಾರ್ಟ್ ನೋಟ್ಸ್. ಸೊ ಇನ್ನು ಕೆಲವು ವೆಬ್ಸೈಟ್ ಗಳಿಂದ ಕೆಲವು ಕ್ವಶನ್ ಆನ್ಸರ್ಸ್ ನ ತಗೊಂಡಿದ್ವಿ. ಟಾಪ್ ಕರೆಂಟ್ ಅಫೇರ್ಸ್ ಒಂದು 25-30 ಕ್ವಶನ್ಸ್ ಗಳು ತಗೊಂಡಿದ್ವಿ ನೋಡಿ, ವೆಬ್ಸೈಟ್ ಗಳಿಂದ ತಗೊಂಡಿರುವಂತದ್ದು. ಸೊ ಇತ್ತೀಚೆಗೆ ಇಂಡಿಯನ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಕಮಿಷನ್ ನ್ಯೂಸ್ ಅಲ್ಲಿ ಇತ್ತು, ಯಾಕಂದ್ರೆ ಅದು ಲೋಗೋ ಎಲ್ಲ ಚೇಂಜ್ ಮಾಡ್ಕೊಂಡ್ರು, ಅದಕ್ಕೋಸ್ಕರ ನ್ಯೂಸ್ ಅಲ್ಲಿ ಇತ್ತು. ಅದು ಸಂಸ್ಕೃತಿ ಸಚಿವಾಲಯ ಅಂದ್ರೆ ಕಲ್ಚರ್ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ. ಸೊ ಸುಬ್ರಹ್ಮಣ್ಯ ದಾರೇಶ್ವರ್ ಇತ್ತೀಚೆಗೆ ಸತ್ತೋದ್ರು, ಅವರು ನಮ್ಮ ಯಕ್ಷಗಾನ ಕಲಾವಿದರು. ಆಮೇಲೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಕಾರ ಸೊ 2023ರಲ್ಲಿ ಡಿಫೆನ್ಸ್ಗೆ ಜಾಸ್ತಿ ಖರ್ಚು ಮಾಡಿರೋಂಥ 4ನೇ ದೇಶ ಯಾವ್ದಪ್ಪ ಅಂದ್ರೆ ನಮ್ಮ ಭಾರತ. ಇನ್ನ ಪ್ರಭಾವೋ ಸುಬಿಯಾಂಟೋ ಅವರು ಇಂಡೋನೇಷ್ಯಾದ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ICC T20 2024, ಸೊ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ದ್ವೀಪಗಳ ನಡೀತಾ ಇದೆ ಈ ಸರಿ. ಸೊ ಅಮೆರಿಕ ಎಲ್ಲ ಬರ್ತಾ ಇದೆ T20 ಆಡೋದಕ್ಕೆ. ಸೊ ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಉಸೇನ್ ಬೋಲ್ಟ್ ಅವರು ನೇಮಕ ಆಗಿದ್ದಾರೆ, ಕೇಳಬಹುದು. IPL ಇತಿಹಾಸದಲ್ಲಿ 200 ವಿಕೆಟ್ ತೆಗೆದಂತ ಮೊದಲ ಬೌಲರ್ ಯಾರಪ್ಪ ಅಂದ್ರೆ ಯಜುವೇಂದ್ರ ಚಹಲ್, ಸ್ಪಿನ್ ಬೌಲರ್, ನೋಡಿದಿರಲ್ವಾ ಅವರು. ಇನ್ನ ಜ್ವಾಲಾಮುಖಿ ಮೌಂಟ್ ಎರೆಬಸ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಯಾಕೆ ಅಂದ್ರೆ ಅದು ಬೆಂಕಿ ಉಂಡೆಗಳನ್ನು ಉಗುಳಿತ್ತು, ಅದಕ್ಕೆ ನ್ಯೂಸ್ ಅಲ್ಲಿ ಇತ್ತು. ಅದು ಅಂಟಾರ್ಟಿಕಾದಲ್ಲಿದೆ. ಆಮೇಲೆ ನಮ್ಮ ಹಾಲಿನ ಬ್ರ್ಯಾಂಡ್ ನಂದಿನಿ, ಇವರು T20 ವಿಶ್ವಕಪ್ ಈಗ ನಡೀತಾ ಇದೆ, ನೆಕ್ಸ್ಟ್ ಬರುತ್ತಲ್ಲ, ಅಲ್ಲಿ 2 ತಂಡಗಳಿಗೆ ಸ್ಪಾನ್ಸರ್ಶಿಪ್ ಮಾಡ್ತಾ ಇದೆ. ಯಾವ್ದು? ಸ್ಕಾಟ್ಲೆಂಡ್ ಮತ್ತೆ ಐರ್ಲೆಂಡ್ ತಂಡಗಳಿಗೆ, ಕೇಳಬಹುದು. ಸೊ ಗುಜರಾತ್ನ ಯಾವ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಮುಖೇಶ್ ದಲಾಲ್ ವಿರೋಧವಾಗಿ ಆಯ್ಕೆ ಆದ್ರು ಅಂದ್ರಪ್ಪ? ಏನ್ ವಿಶೇಷತೆ ಇಲ್ಲಿ ಅಂದ್ರೆ, ಸೊ ಇಲ್ಲಿ ಎಲೆಕ್ಷನ್ ಆಗಿಲ್ಲ, ಸೊ ಅಪ್ಲಿಕೇಶನ್ ಹಾಕಿರೋದ್ರಲ್ಲಿ ಆಪೋಸಿಟ್ ಅವ್ರು ರಿಜೆಕ್ಟ್ ಆಗಿ, ಸೊ ಏಕೈಕ ವ್ಯಕ್ತಿ ಫಸ್ಟ್ ಪರ್ಸನ್ ಅಂದ್ರೆ ಲೋಕಸಭೆಗೆ ಆಯ್ಕೆ ಆಗಿದ್ದು, ಅದಕ್ಕೋಸ್ಕರ ಸೂರತ್ ಕ್ಷೇತ್ರದಿಂದ. ಇನ್ನು ಸ್ಕೈ ಟ್ರ್ಯಾಕ್ ಅವಾರ್ಡ್ಸ್ 2024ರಲ್ಲಿ ಅತ್ಯುತ್ತಮ ವಿಮಾನ ನಿಲ್ದಾಣ ಪ್ರಶಸ್ತಿ ಯಾರಿಗೆ?
ಹಮದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೋಹಾದಲ್ಲಿ ಬರುತ್ತೆ. ನಾ ಭಾರತ ಬ್ರಹ್ಮೋಸ್ ಸೂಪರ್ ಸೋನಿಕ್ ಕ್ರೂಸ್ ಕ್ಷಿಪಣಿಯನ್ನ ಯಾವ ದೇಶಕ್ಕೆ ಪೂರೈಸುತ್ತೆ ಅಂತ ಕೇಳಿದ್ರೆ, ಇವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತರ ಹೆಂಗ್ ಬೇಕಾದ್ರೂ ಕೇಳ್ಬೋದು. ನಾನು ಆನ್ಸರ್ಸ್ ಹಾಕ್ಬಿಟ್ಟಿದ್ದೀನಿ. ಫಿಲಿಪೈನ್ಸ್ ದೇಶಕ್ಕೆ ಬ್ರಹ್ಮೋಸ್ ಕೊಡ್ತಾ ಇದ್ದಾರೆ ಭಾರತದವರು. ಆಮೇಲೆ ತಿರಂಗಿ ಬರ್ಫಿಗೆ ಇತ್ತೀಚೆಗೆ GI ಟ್ಯಾಗ್ ಸಿಕ್ಕಿದೆ. ಅದು ವಾರಣಾಸಿಯಲ್ಲಿ ಬಹಳ ಫೇಮಸ್, ಅಲ್ಲಿನ ಮೂಲ. ವಿಶ್ವದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣಗಳ ಪಟ್ಟಿಯಲ್ಲಿ ಭಾರತದ ದೆಹಲಿ 10ನೇ ಸ್ಥಾನ ಇದೆಯಂತೆ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ತಂಡದ ಸ್ಕೋರ್ ಮಾಡಿದ ತಂದೆ ದಾಖಲೆ ಮುರಿದ ತಂಡ ಯಾವ್ದಪ್ಪ ಅಂದ್ರೆ ಸನ್ರೈಸರ್ಸ್. ಅವ್ರದ್ದೇ ಹೈಯೆಸ್ಟ್ ಇತ್ತು. ಸೊ ಮತ್ತೆ ಅವ್ರದ್ದೇ 287 ಏನೋ ಹೊಡೆದಿದ್ದಾರೆ. ಸೊ ಮತ್ತೆ ಅವ್ರದ್ದು ಸನ್ರೈಸರ್ಸ್ ಹೈಯೆಸ್ಟ್ IPL ಅಲ್ಲಿ ರೆಕಾರ್ಡ್ ಮಾಡಿರೋ ಸ್ಕೋರು. ಹೈಬ್ರಿಡ್ ಪಿಚ್ ತಂತ್ರಜ್ಞಾನ ಬಳಸಿದ ಭಾರತದ ಮೊದಲ ಕ್ರೀಡಾಂಗಣ ಧರ್ಮಶಾಲಾದಲ್ಲಿ. ಹೈಬ್ರಿಡ್ ಟೆಕ್ನಾಲಜಿ ಅಂದ್ರೆ ನ್ಯಾಚುರಲ್ ಗ್ರಾಸ್ ಮತ್ತೆ ಆರ್ಟಿಫಿಷಿಯಲ್ ಗ್ರಾಸ್, ಎರಡು ಟೆಕ್ನಾಲಜಿ, ಸಿಂಥೆಟಿಕ್ ಇವೆರಡೂ ಬಳಸ್ಕೊಂಡು ಮಾಡಿದಂತ ಹೈಬ್ರಿಡ್ ಟೆಕ್ನಾಲಜಿ ಧರ್ಮಶಾಲಾ ಕ್ರಿಕೆಟ್ ಪಿಚ್. ಎರಡನೇ ಬಾರಿಗೆ 5 ವರ್ಷಗಳ ಅವಧಿಗೆ ಆಯ್ಕೆಯಾದ IMF ಚೇರ್ಮನ್ ಯಾರು? MD ಕ್ರಿಸ್ಟಲಿನಾ ಜಾರ್ಜಿವಾ. ಕೇಳ್ಬೋದು. ಸೈಬರ್ ಅಪರಾಧ ಸೂಚ್ಯಂಕದಲ್ಲಿ ಭಾರತ 10ನೇ ಪ್ಲೇಸ್ ಅಲ್ಲಿ ಇದೆ. ವೆರಿ ಇಂಪಾರ್ಟೆಂಟ್. 16ನೇ ಹಣಕಾಸು ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಮನೋಜ್ ಪಾಂಡಾ ಅವ್ರನ್ನ ಮೆಂಬರ್ ಆಗಿ ನೇಮಕ ಆಗಿದ್ದಾರೆ. ಸೊ ಇದರ ಅಧ್ಯಕ್ಷರು ಗೊತ್ತಿದೆ. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಅರವಿಂದ ಪನಗರಿಯಾ ಅಲ್ವಾ? ಸೊ ಗೊತ್ತಿದೆ. ಅದರ ಪೂರ್ಣಾವಧಿ ಸದಸ್ಯರಾಗಿ ಮನೋಜ್ ಪಾಂಡಾ. ಐರ್ಲೆಂಡ್ನ ಹೊಸ ಪ್ರಧಾನಿಯಾಗಿ ಸೈಮನ್ ಹ್ಯಾರಿಸ್ ಅವರು ನೇಮಕ ಆಗಿದ್ದಾರೆ. ಸಿಟ್ವೆ ಬಂದರು. ಮಯನ್ಮಾರ್ ಅಲ್ಲಿ ಬರುತ್ತೆ. ಅಲ್ಲಿನ ನಿರ್ವಹಣೆ ಹಕ್ಕನ್ನ ಭಾರತ ಮಯನ್ಮಾರ್ ಇಂದ ಪಡೆದುಕೊಂಡಿದ್ದಾರೆ. ಸೊ ಬೇಕಾಗತ್ತೆ, ಒಂದು ಎಕನಾಮಿ ದೇಶದ ಅಭಿವೃದ್ಧಿ ಆಗ್ಬೇಕಂದ್ರೆ ಪೋರ್ಟ್ಸ್ ಇವೆಲ್ಲ ನೋಡುವಂಥದ್ದು ಬೇಕಾಗತ್ತೆ. ಸಿಟ್ವೆ ಬಂದರು ಮಯನ್ಮಾರ್ ನೆನ್ಪಿಟ್ಕೊಳ್ಳಿ. ಸೊ ಸಂಗೀತ ವಾದ್ಯಗಳು ಜಾಸ್ತಿ ಮಿರಾಜ್ ನಗರದಲ್ಲಿ ತಯಾರು ಮಾಡ್ತಾರೆ. ಸೊ ಅಲ್ಲಿ ಕೆಲವು ಸಂಗೀತ ಇದಕ್ಕೆ ವಾದ್ಯಗಳಿಗೆ GI ಟ್ಯಾಗ್ ಕೊಟ್ಟಿದ್ದಾರೆ. ಆ ಮಿರಾಜ್ ನಗರ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಸೊ ವಿಶ್ವ ಬ್ಯಾಂಕ್ ಗ್ರೂಪ್ ಇಂದ ಇತ್ತೀಚೆಗೆ ಆರ್ಥಿಕ ಸಲಹಾ ಸಮಿತಿಯ ಸದಸ್ಯರಾಗಿ ಯಾರನ್ನ? ನಮ್ಮ ರಾಕೇಶ್ ಮೋಹನ್ ಅವ್ರನ್ನ ನೇಮಕ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ. ಈಚೆಗೆ GI ಟ್ಯಾಗ್ ಕೊಟ್ಟಿದ್ದಾರೆ ಯಾರಿಗೆ? ಕಾತಿಯಾ ಗೋಧಿಗೆ ಕೊಟ್ಟಿದ್ದಾರೆ. ಈ ಕಾತಿಯಾ ಗೋಧಿ ಎಲ್ಲಿದ್ದು? ಉತ್ತರ ಪ್ರದೇಶದ್ದು. ಸೊ ಸರಕು ಪರಿಮಾಣದ ದೃಷ್ಟಿಯಿಂದ ಭಾರತದ ಅತಿ ದೊಡ್ಡ ಬಂದರು ಯಾವ್ದಪ್ಪ ಅಂದ್ರೆ, ಜಾಸ್ತಿ ಅಂದ್ರೆ ಗೂಡ್ಸ್ ನೆಲ್ಲ ಹ್ಯಾಂಡಲ್ ಮಾಡುವಂತ ದೊಡ್ಡ ಬಂದರು ಈಗ ಅಟ್ ಪ್ರೆಸೆಂಟ್ ಪಾರಾದೀಪ್ ಬಂದರು. ಸೊ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ ಆಪರೇಷನ್ ಸಂಕಲ್ಪ ಯಾವ್ದಕ್ಕೆ ಸಂಬಂಧಪಟ್ಟಂಗಪ್ಪ ಅಂತಂದ್ರೆ ಕಡಲ ಭದ್ರತೆ ಅಂದ್ರೆ ಕೋಸ್ಟಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಗೆ ಆಪರೇಷನ್ ಸಂಕಲ್ಪ್. ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಕೂಡ ವೆಬ್ಸೈಟ್ ಗಳಿಂದ ತಗೊಂಡಂತ ಟಾಪ್ ಕರೆಂಟ್ ಅಫೇರ್ಸ್. ಸೊ ಎಲ್ಲ ವಿಡಿಯೋಸ್, ಕಂಪ್ಲೀಟ್ ಥಿಯರಿ ಸಬ್ಜೆಕ್ಟ್ಸ್, ಪ್ಯಾಕೇಜ್ಗಳು ಎಲ್ಲ ನಮ್ಮ ಆಪ್ ಅಲ್ಲಿ ಇದೆ. ಆಯ್ತಾ? ಸೊ ಮಿಸ್ ಮಾಡದೆ ಯಾವ ಪ್ಯಾಕೇಜ್ ಬೇಕೋ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ನಮ್ಮ ಪ್ಯಾಕೇಜ್ಗಳು ಕೋರ್ಸ್ಗಳ ಮೇಲೆ ಸೊ ನಾಳೆವರೆಗೂ ಮೇ 13 50% ಆಫರ್ ಇದೆ. ಉದಾಹರಣೆ, ಯಾವುದೋ ಒಂದು ಕೋರ್ಸ್ 500 ರುಪೀಸ್ ಇದೆ ಅಂದ್ರೆ 250ಗೆ ಸಿಗುತ್ತೆ. ಸೊ ನಾಳೆವರೆಗೂ ಮಾತ್ರ. ಸೊ ಬೇಕಾದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲ ಸಬ್ಜೆಕ್ಟ್ಸ್, PDO, ವಿಲೇಜ್ ಅಕೌಂಟೆಂಟ್, KS ಪ್ರತಿಯೊಂದು ಪ್ಯಾಕೇಜ್ ಕೂಡ ಅಲ್ಲಿದೆ. ಆಯ್ತಾ? ಸೊ ಕರೆಂಟ್ ಅಫೇರ್ಸ್ ಇದೇ ರೀತಿ ಮಂತ್ಲಿ ಮಾಡ್ತಿದೀವಿ. ಇದು ಮೇ ತಿಂಗಳ ಮ್ಯಾಗ್ಝಿನ್ ಸ್ಪರ್ಧಾ ವಿಜೇತ ಶಾರ್ಟ್ ನೋಟ್ಸ್ ತಗೊಂಡ್ವಿ, ಜೊತೆಗೆ ವೆಬ್ಸೈಟ್ ಗಳಿಂದ ತಗೊಂಡಿದ್ವಿ. ಸೊ ಚೆನ್ನಾಗಿ ಓದಿ. ಸಿಗೋಣ ಮತ್ತೆ ಯಾವ್ದಾದ್ರು ಹೊಸ ವಿಚಾರನ ತಗೊಂಡು, ಅಂದ್ರೆ ಹೊಸ ಸಬ್ಜೆಕ್ಟ್ ಯಾವ್ದಾದ್ರು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಟೇಕ್ ಕೇರ್.